ओम नमो भगवते वासुदेवाय। ओम नमो भगवते वासुदेवाय। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकं। वन्देऽहं श्रीगुरो श्रीयुतः पदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवां श्रीराधा कृष्णपादान् सह गणललिता श्रीविशाखान्वितांश्च। हे कृष्णा करुणा सिन्धो दीनबन्धु जगत्पते गोपेश गोपिकान्ता राधा कान्त नमोऽस्तुते। तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्ण हरे 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 राम 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 हरे हरे। नमो विष्णुपादाय कृष्णप्रेष्ठाय भूतले श्रीमते भक्तिविकास स्वामिनिति नामिने। जय जय श्री चैतन्य जय नित्यानंद जय अद्वैत चंद्र जय गौर भक्त वृंद। अनंत कोटि वैष्णव वृंद की जय। श्री कविराज कृष्णदास गोस्वामी की जय। श्री चैतन्य चरितामृत की जय। श्री चैतन्य चरितामृत की जय। ಹರೇ ಕೃಷ್ಣ. ನಾವು ರಾಮಾಯಣ ಸಂಚಿಕೆ ಶುರು ಮಾಡೋಕ್ ಮುಂಚೆ ಶ್ರೀ ಚೈತನ್ಯ ಚರಿತಾಮೃತ ಶ್ರವಣ ಮಾಡ್ತಾ ಇದ್ವಿ. ಆದಿಲೀಲಾ ಅದರಲ್ಲಿ 6 ಅಧ್ಯಾಯ ಕಂಪ್ಲೀಟ್ ಆಗಿತ್ತು. 7ನೇ ಅಧ್ಯಾಯ ಪಂಚತತ್ವದಲ್ಲಿ ಚೈತನ್ಯ ಮಹಾಪ್ರಭು. ನಾವು ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಕಿಂಚಿತ್ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದೀವಿ ಅಲ್ವಾ. ಶ್ರೀಲ ಕವಿರಾಜ ಕೃಷ್ಣದಾಸ ಗೋಸ್ವಾಮಿ ಅವರು ಹೇಳ್ತಾರೆ, ನಾನು ನಿನ್ನ ಅನುಗ್ರಹದಿಂದನೇ ನಿನ್ನ ವರ್ಣನೆ ಮಾಡ್ತಾ ಇದ್ದೀನಿ, ಆದ್ರೆ ನಾನ್ ಮಾಡ್ತಾ ಇರೋದು ಸಮುದ್ರದಲ್ಲಿ ಒಂದು ಹನಿಯಷ್ಟು ನೀರಿಗೂ ಸಮ ಅಲ್ಲ ಅಂತ. ನಿಮ್ಮನ್ನ ನಾನು ಹೊಗಳ್ತಾ ಇರೋದು ಒಂದು ಹನಿ ನೀರಿಗೂ ಸಮ ಅಲ್ಲ. ಅನಂತ ಶೇಷನೇ ಅನಂತ ಕಾಲದಿಂದ ಹಾಡ್ತಾ ಇದ್ರು ಕೂಡ ನಿನ್ನ ಗುಣವನ್ನ ನಾವು ಪೂರ್ತಿಯಾಗಿ ಹಾಡೋಕ್ ಬರೋದಿಲ್ಲ. ಸೊ ಇದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ನಾವು ಒಂದು ಸ್ವಲ್ಪ ಕಿರು ಪರಿಚಯ ಅಂದ್ರೆ ಹಿನ್ನುಡಿ ನೋಡೋಣ. ಏನು 6 ಅಧ್ಯಾಯದಲ್ಲಿ ಏನೆಲ್ಲ ನಾವು ಶ್ರವಣ ಮಾಡಿದ್ವಿ ಅಂತ ನಾವು ಸ್ವಲ್ಪ ಚರ್ಚೆ ಮಾಡೋಣ. ಮೊದಲು ಪ್ರಸ್ತಾವನೆಯಲ್ಲಿ ಶ್ರೀಲ ಕವಿರಾಜ ಕೃಷ್ಣದಾಸ ಗೋಸ್ವಾಮಿ ಅವರ ಪರಿಚಯವನ್ನ ಹೇಳ್ತಾರೆ. ಹೇಗೆ ನಾನು ಶ್ರೀ ಚೈತನ್ಯ ಚರಿತಾಮೃತವನ್ನ ರಚಿಸಿದೆ. ರಾಧಾ ಗೋವಿಂದ್ ಟೆಂಪಲ್ ಅಲ್ಲಿ ವೃಂದಾವನಲ್ಲಿ ಭಗವಂತನ ಅನುಗ್ರಹದಿಂದ ಈ ದಿವ್ಯ ಕೃತಿಯನ್ನ ರಚನೆ ಮಾಡಿದ್ರು. ಅಧ್ಯಾಯ 1ರಲ್ಲಿ ಆಧ್ಯಾತ್ಮಿಕ ಗುರುಗಳು, ಗುರು ಅಂದ್ರೇನು, ಗುರು ತತ್ವ ಎಷ್ಟು ಮುಖ್ಯ, ಪರಂಪರೆ ಯಾಕೆ ಬೇಕು, ಇಲ್ಲದೇ ಇದ್ರೆ ನಾವು ಭಗವಂತನ ಕಾಣಬಹುದಾ, ಭಗವಂತನ ಪಡಿಬಹುದಾ ನಾವು ಈ ಜನ್ಮದಲ್ಲಿ, ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ನಾವು ಆಧ್ಯಾತ್ಮಿಕ ಗುರುಗಳನ್ನು ಅಧ್ಯಾಯದಲ್ಲಿ ನಾವು ಶ್ರವಣ ಮಾಡಿದಾಗ. ಆಧ್ಯಾತ್ಮಿಕ ಗುರುಗಳು ಇಲ್ಲದೆ ಯಾರು ಕೂಡ ಕೃಷ್ಣನನ್ನ ಪಡೆಯಕ್ಕಾಗೋದಿಲ್ಲ ಒಂದು. 2ನೇ ಅಧ್ಯಾಯದಲ್ಲಿ ದೇವೋತ್ತಮ ಪರಮ ಪುರುಷ ಶ್ರೀ ಚೈತನ್ಯ ಮಹಾಪ್ರಭು, ದೇವೋತ್ತಮ ಪರಮ ಪುರುಷ ಕೃಷ್ಣ, ಎರಡು ಒಂದೇ. ಯಾಕಂದ್ರೆ ಕೃಷ್ಣನೇ ಶ್ರೀ ಚೈತನ್ಯ ಮಹಾಪ್ರಭು. ಯಾಕೋಸ್ಕರ ಬಂದ್ರು ಚೈತನ್ಯ ಮಹಾಪ್ರಭು, ಅದನ್ನು ನಾವು 3ನೇ ಅಧ್ಯಾಯದಲ್ಲಿ ತಿಳ್ಕೊತೀವಿ. ಶ್ರೀ ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವಕ್ಕೆ ಬಾಹ್ಯ ಕಾರಣಗಳು, ಏನಕ್ಕೋಸ್ಕರ ಬಂದ್ರು. ಶ್ರೀ ಅದ್ವೈತಾಚಾರ್ಯರು ಗಂಗಾ ನದಿ ದಡದಲ್ಲಿ ಕೂತು ಈ ಕಲಿಯುಗದ ಘೋರ ಸೂಚನೆಗಳನ್ನ ಕಾಣ್ತಾ ಇದ್ದಾರೆ. 500 ವರ್ಷಗಳ ಹಿಂದೆನೆ, ಈಗಲ್ಲ 500 ವರ್ಷದ ಹಿಂದೆನೆ ಶ್ರೀ ಅದ್ವೈತಾಚಾರ್ಯರು ನೊಂದುಕೊಂಡ್ರು. ವಿಷ್ಣು ಮತ್ತೆ ಸದಾಶಿವರ ಅವತಾರ ಶ್ರೀ ಅದ್ವೈತಾಚಾರ್ಯ. ಯಾಕೆ ನೊಂದುಕೊಂಡ್ರು? ಕೃಷ್ಣ ಅವತಾರ ಮುಗಿಸಿ ಆಗ್ತಾನೆ ಹೋಗಿದ್ದಾನೆ, ಅಂದ್ರೆ 3-4 ಸಾವಿರ ವರ್ಷ ಆಗಿರ್ಬೋದು. ಅಷ್ಟೊತ್ತಿಗಾಗಲೇ ಕಲಿಯುಗ ಇನ್ನು 4,32,000 ವರ್ಷ ಕಲಿಯುಗದ ಆಯುಷ್ಯ. ಈಗಾಗಲೇ ಕಲಿಯುಗದ ಜನಗಳೆಲ್ಲ ಧರ್ಮ ಜ್ಞಾನಾದಿವಿ ಸಕಲೋ ನಷ್ಟ ದೃಶ್ಯ ಏಷಾಂ. ಕಲಿಯುಗದಲ್ಲಿ ಎಲ್ರು ಕುರುಡರಾಗ್ಬಿಟ್ಟಿದ್ದಾರೆ. ನಷ್ಟ ದೃಶ್ಯ ಅಂದ್ರೆ ಕಣ್ಣು ಹೋಗಿದೆ ಅಂತ. ಯಾವ ಕಣ್ಣು? ಆಧ್ಯಾತ್ಮಿಕ ಕಣ್ಣು ಹೋಗ್ಬಿಟ್ಟಿದೆ. ಯಾರಿಗೂ ಇಲ್ಲ ಕಣ್ಣು, ಕುರುಡರಾಗ್ಬಿಟ್ಟಿದೀವಿ ನಾವು. ಆಗ ಅದ್ವೈತಾಚಾರ್ಯರು ಭಗವಂತನನ್ನ ಕುರಿತು, ಕೃಷ್ಣನ ಕುರಿತು ಪ್ರಾರ್ಥನೆ ಮಾಡ್ತಾರೆ. ಆಗ ಕೃಷ್ಣ ಯುಗಾವತಾರ ಮಾಡುವಂತಹ ಸಂದರ್ಭ ಸನ್ನಿಹಿತ ಆಗಿತ್ತು. ಹೀಗೆ ಅದ್ವೈತಾಚಾರ್ಯರ
ಆ ಗರ್ಜನೆಯ ಕೂಗು, ಕೃಷ್ಣ ಬಾ, ಕೃಷ್ಣ ಬರಬೇಕು, ಕೃಷ್ಣ ಕರಿಬೇಕು, ಕೂಗಬೇಕು, ಕಿರ್ಚಬೇಕು. ಸೊ ಆಗ ಅದ್ವೈತಾಚಾರ್ಯರ ಧ್ವನಿ, ಆ ಆ, ದಿವ್ಯ ಧ್ವನಿ, ಆ ಭೌತಿಕ ಆಕಾಶವನ್ನ ದಾಟಿ ಪರವ್ಯೋಮವನ್ನ ಮುಟ್ಟಿತು ಆ ಧ್ವನಿ. ಸೊ ಆಗ ಭಗವಂತ ನಾನು ಆವಿರ್ಭಾವ ಮಾಡ್ತೀನಿ ಅನ್ನೋ ಸೂಚನೆ ಕೊಟ್ಟ. 4ನೇ ಅಧ್ಯಾಯದಲ್ಲಿ ಭಗವಾನ್ ಚೈತನ್ಯರ ಆವಿರ್ಭಾವದ ರಹಸ್ಯತಮ ಕಾರಣಗಳು, ಕಾನ್ಫಿಡೆನ್ಷಿಯಲ್ ರೀಸನ್ಸ್. ಯಾಕೆ ರಹಸ್ಯತಮ ಕಾರಣ ಏನು ನಮ್ಗೆ ಗೊತ್ತಿರೋದು. ಈಗ ಸಾಮಾನ್ಯವಾಗಿ ನಾವು ಅರ್ಥ ಮಾಡ್ಕೊಂಡಿರೋದು ಕೃಷ್ಣನ ಅವತಾರ, ಸಾಮಾನ್ಯ ಜ್ಞಾನ, ಇದು ದಿವ್ಯ ಜ್ಞಾನ ಅಲ್ಲ. ಇದು ಸಾಮಾನ್ಯ ಜ್ಞಾನದಲ್ಲಿ ನಾವು ಕೃಷ್ಣನ ಹೆಂಗ್ ಅರ್ಥ ಮಾಡ್ಕೋತೀವಿ ಅಂದ್ರೆ, ಕೃಷ್ಣ ಭೌತಿಕ ಜಗತ್ತಿಗೆ ಬಂದಿದ್ದಾನೆ, ಈ ಮಾಯಾವಾದಿ ಫಿಲಾಸಫಿ. ಕೃಷ್ಣನು ಭೌತಿಕ ಜಗತ್ತಿಗೆ ಬಂದಾಗ ಅವನು ಮಾಯೆಯ ಅಧೀನಕ್ಕೆ ಒಳಪಡುತ್ತಾನೆ, ಇದು ಮಾಯಾವಾದಿ ಫಿಲಾಸಫಿ, ಫೇಕ್ ಫಿಲಾಸಫಿ. ಕೃಷ್ಣ ಯಾವುದೇ ಅವತಾರದಲ್ಲಿ ಬಂದರೂ ಕೂಡ ಅವನು ಮಾಯೆಗೆ ಅಧೀನವಾಗಿರೋದಿಲ್ಲ, ಅವನಿಗೆ ಮಾಯೆ ಬಾಧಿಸೋದಿಲ್ಲ, ತೊಂದರೆ ಕೊಡೋದಿಲ್ಲ. ಆದ್ರೆ ಮಾಯೆಗೆ ಒಳಗಾದವನಂತೆ ನಟಿಸುತ್ತಾನೆ, ಗೂಢ ಕಪಟ ಮಾನುಷ. ಭಗವಾನ್ ಅತಿಮರ್ತ್ಯಾನಿ ಗೂಢ ಕಪಟ ಮಾನುಷ, ಭಾಗವತಂ. ಯಾವುದೇ ರೂಪದಲ್ಲಿ ಬರಲಿ, ಹಂದಿ ರೂಪದಲ್ಲಿ ಬಂದ್ರು ಅಷ್ಟೇ, ಮತ್ಸ್ಯ ರೂಪದಲ್ಲಿ ಬಂದ್ರು, ಕೂರ್ಮ ರೂಪದಲ್ಲಿ, ಯಾವ ರೂಪದಲ್ಲಿ ಬಂದ್ರು ಕೂಡ ಭಗವಂತನೇ, ಅವನು ಯಾವ ಮಾಯೆಯ ಅಧೀನಕ್ಕೆ ಒಳಪಡುವುದಿಲ್ಲ. ಆಗ ಭಗವಂತ ತನ್ನ ಅಂತರಂಗ ಶಕ್ತಿಯಾದ ಶ್ರೀಮತಿ ರಾಧಾರಾಣಿಯ ಭಾವದಲ್ಲಿ, ಚೈತನ್ಯ ಮಹಾಪ್ರಭು ರೂಪದಲ್ಲಿ, ಅಂದ್ರೆ ಕೃಷ್ಣ, ಚೈತನ್ಯ ಮಹಾಪ್ರಭು ಕೃಷ್ಣ, ಆದ್ರೆ ಭಾವ ಮತ್ತೆ ಬಣ್ಣ ಶ್ರೀಮತಿ ರಾಧಾರಾಣಿ. ಯಾಕೆ ಕೃಷ್ಣ ಆ ಭಾವದಲ್ಲಿ ಬರ್ತಾನೆ? ಅದಕ್ಕೆ ನಾವು ರಹಸ್ಯತಮ ಕಾರಣಗಳನ್ನು ನೋಡಿದ್ವಿ. ಏನೋ ಒಂದು ಆಕರ್ಷಣೆ ನನ್ನಲ್ಲಿದೆ, ಅದು ನಾನು ಸವಿಬೇಕು. ಇಲ್ಲಾಂದ್ರೆ ಗೋಪಿಯರು ನನ್ನ ಯಾಕೆ ಎಷ್ಟು ಪ್ರೀತಿ ಮಾಡ್ತಾ ಇದ್ರು? ಯಾವ ಹೆಣ್ಣು ಸ್ತ್ರೀ ಧರ್ಮ, ಕುಲ ಧರ್ಮ, ಯುಗ ಧರ್ಮ, ಸಮಾಜ ಧರ್ಮವನ್ನ ಬಿಟ್ಟು ಬರ್ತಾರೆ? ಅಂತದ್ದು ಏನಿದೆ ನನ್ನಲ್ಲಿ ಅಂತ ನಾನು ಕೂಡ ಸವಿಬೇಕು ಅನ್ನೋ ಆಸೆಯಿಂದ ಒಂದು ಕಾರಣ. ಮತ್ತೆ ರಾಧಾರಾಣಿಗೆ ಏನು ಆನಂದ ಆಗುತ್ತೆ ನನ್ನನ್ನ ಪ್ರೀತಿ ಮಾಡಿದಾಗ? ರಾಧಾರಾಣಿಗೆ ಏನೋ ಆನಂದ, ಅಲೌಕಿಕ ಆನಂದ ಆಗುತ್ತಲ್ವಾ? ಆ ಆನಂದ ಹೆಂಗಿರುತ್ತೆ ನಾನು ಕೂಡ ಸವಿಬೇಕು. ದಿವ್ಯ ಅಲೌಕಿಕ ಗುಣಗಳನ್ನು ನಾವು ಸವಿಬೇಕು, ನಾನು ಕೂಡ ಸವಿಬೇಕು. ಭಕ್ತಿ ವಿನಾ ಜಗತ್ತೇರ ನಾಹಿ ಅವಸ್ಥಾನ. ಕೃಷ್ಣನಿಗೂ ಕೂಡ ಗೋಲೋಕದಲ್ಲಿ ಅತೃಪ್ತಿ ಕಾಡ್ತಾ ಇದೆ. ಹಾಗಾಗಿ ನಾನು ಚೈತನ್ಯ ಮಹಾಪ್ರಭು ಅವತಾರದಲ್ಲಿ ರೂಪದಲ್ಲಿ ಧರೆಗೆ ಬರುತ್ತೀನಿ ಎನ್ನುವುದು ಭಗವಾನ್ ಶ್ರೀಕೃಷ್ಣನ ರಹಸ್ಯತಮ ಕಾರಣ. ಅದಾದ್ಮೇಲೆ ಕೃಷ್ಣ ಯಾವತ್ತೂ ಒಬ್ಬರೇ ಬರೋದಿಲ್ಲ. ಕೃತವಾನ್ ಕಿಲ ಕರ್ಮಾಣಿ ಸಹ ರಾಮೇಣ ಕೇಶವ. ಸಹ ರಾಮೇಣ ಅಂದ್ರೆ ಬಲರಾಮನ ಜೊತೆಯಲ್ಲಿ ಸಹವರ್ತಿಯಾಗಿ ಬಲರಾಮನ ಕರ್ಕೊಂಡು ಬರ್ತಾನೆ. ಆ ಬಲರಾಮನೇ ನಿತ್ಯಾನಂದ ಪ್ರಭು. ಆ ನಿತ್ಯಾನಂದ ಪ್ರಭು ಸಮಸ್ತ ಗುರು ತತ್ವ. ಎಲ್ಲ ಆಧ್ಯಾತ್ಮಿಕ ಗುರುಗಳು ಕೂಡ ಶ್ರೀ ನಿತ್ಯಾನಂದ ಪ್ರಭುಗಳ ಪ್ರತಿನಿಧಿಗಳು. ಅದಕ್ಕೆ ನಾವು ವೈಷ್ಣವ ಸಂಪ್ರದಾಯದಲ್ಲಿ, ಗೌಡಿಯ ವೈಷ್ಣವ ಸಂಪ್ರದಾಯದಲ್ಲಿ ತುಂಬಾ ಅದ್ಧೂರಿಯಾಗಿ ಆಚರಣೆ ಮಾಡ್ಬೇಕಾಗಿರೋ ಹಬ್ಬ ನಿತ್ಯಾನಂದ ತ್ರಯೋದಶಿ. ಯಾಕಂದ್ರೆ ಗುರು ಮೂಲಕನೇ ತಾನೇ ಕೃಷ್ಣನ್ ಪಡೆಯಕ್ಕಾಗೋದು. ಗುರು ಮೂಲಕ ರಾಧಾರಾಣಿ ಪಡಿತೀವಿ, ರಾಧಾರಾಣಿ ಮೂಲಕ ಕೃಷ್ಣನ್ ಪಡಿತೀವಿ ನಾವು. ಅದಕ್ಕೆ ನಾವು ನಿತ್ಯಾನಂದ ತ್ರಯೋದಶಿ ಆಚರಣೆ ಮಾಡ್ತೀವಿ, ರಾಧಾಷ್ಟಮಿ ಆಚರಣೆ ಮಾಡ್ತೀವಿ, ಗೋಪಾಷ್ಟಮಿ ಆಚರಣೆ ಮಾಡ್ತೀವಿ, ಕೃಷ್ಣ ಜಯಂತಿ, ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡ್ತೀವಿ. ಅದಲ್ಲದೆ ಅನೇಕ ಆಚಾರ್ಯ ಪರಂಪರೆ ಬಂದಂತ ಆಚಾರ್ಯರ ಜಯಂತ್ಯೋತ್ಸವ ಅಂದ್ರೆ ಆವಿರ್ಭಾವ, ತಿರೋಭಾವ ದಿನವನ್ನು ನಾವು ಸಂಭ್ರಮವಾಗಿ ಆಚರಿಸ್ತೀವಿ. ಕೃಷ್ಣ ಬೇಕು ಅಂದ್ರೆ. ಇಲ್ಲ ನಮಗೆ ಭೌತಿಕ ಜಗತ್ತಲ್ಲಿ ನಾವು ಸುಖ ಪಡಬೇಕು, ಭೌತಿಕ ವಸ್ತುಗಳನ್ನ ಪಡಿಬೇಕು ಅನ್ನೋದಾದ್ರೆ ನಾವು ಅಷ್ಟು ಕಷ್ಟ ಪಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಭಗವಂತ ರಹಸ್ಯವಾಗಿ ಅವತಾರ ಮಾಡಿದ್ದೆ ಕೃಷ್ಣ ಪ್ರೇಮವನ್ನು ಕೊಡೋದಕ್ಕೆ ಹೊರತು ಭೌತಿಕ ವಸ್ತುಗಳ ಮೇಲೆ ಪ್ರೇಮವನ್ನು ಕೊಡೋದಕ್ಕಲ್ಲ. ಇದು ನಿತ್ಯಾನಂದ ಪ್ರಭುಗಳ ಅತಿಶಯ ಕೀರ್ತಿ. ಅದಕ್ಕೆ ನಾವು ಪ್ರತಿದಿನ ನಿತ್ಯಾನಂದ ಪ್ರಭು ಅವರಿಗೆ ಪ್ರಾರ್ಥನೆ ಮಾಡಬೇಕು. ನನ್ನ ಅಜ್ಞಾನವನ್ನ, ಅನರ್ಥವನ್ನ ಹೋಗಲಾಡಿಸ್ಬೇಕು. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರೋನ್ಮೀಲಿತಮೇನ ತಸ್ಮೈ ಶ್ರೀ ಗುರವೇ ನಮಃ. ಹೇ ನಿತ್ಯಾನಂದ ಪ್ರಭುಗಳೇ, ನನಗೆ ದಯವಿಟ್ಟು ಜ್ಞಾನೋದಯವನ್ನು ಮಾಡಿ. ಹಾಗೇನ್ ಮಾಡ್ತಾರೆ? ಒಬ್ಬ ಗುರುವನ್ನ ಆ ಶಿಷ್ಯನ ಬಳಿಗೆ ಕಳಿಸ್ಕೊಡ್ತಾರೆ. ಇದು
ನಿತ್ಯಾನಂದ ಪ್ರಭುಗಳ ಅತಿಶಯ ಕೀರ್ತಿ. ಅದಾದ್ಮೇಲೆ ಶ್ರೀ ಅದ್ವೈತಾಚಾರ್ಯರ ಭವ್ಯತೆ. ಅದ್ವೈತಾಚಾರ್ಯ ಸಾಕ್ಷಾತ್ ವಿಷ್ಣು ಸ್ವರೂಪ, ಸಾಕ್ಷಾತ್ ವಿಷ್ಣುನೇ ಕೃಷ್ಣನ ಕರೀತಾರೆ. ಅಂದ್ರೆ ಕೃಷ್ಣ ಪ್ರೇಮನೇ ಎಲ್ಲದಕ್ಕಿಂತ ಉತ್ಕೃಷ್ಟವಾದ ಪ್ರಯೋಜನ. ಇದನ್ನ ಮಾಡಿದ್ರೆ ಏನ್ ಸಿಗುತ್ತೆ, ಏನ್ ಪ್ರಯೋಜನ, ಏನ್ ಲಾಭ? ಏನ್ ಲಾಭ ಅಂದ್ರೆ ಕೃಷ್ಣ ಪ್ರೇಮ ಪಡೆಯೋದೇ ಅಂತಿಮ ಪ್ರಯೋಜನ. ಅದೇ ನಮ್ಮ ಪ್ರಯೋಜನ ತತ್ವ. ಏನಕ್ಕೋಸ್ಕರ ನಾವು ಭಕ್ತಿ ಮಾಡ್ತಾ ಇದ್ದೀವಿ? ಭಕ್ತಿ ಯಾಕೆ ಮಾಡ್ಬೇಕು ನಾವು? ಕೃಷ್ಣ ಪ್ರೇಮವನ್ನ ಪಡ್ಕೊಳ್ಳೋಕ್ಕೋಸ್ಕರ ಮಾಡ್ಬೇಕು. ಆ ಕೃಷ್ಣ ಪ್ರೇಮವನ್ನ ಕೊಡೋದಕ್ಕೆ ನಿತ್ಯಾನಂದ ಅದ್ವೈತಾಚಾರ್ಯರು ಕೃಷ್ಣನನ್ನ ಪ್ರಾರ್ಥನೆ ಮಾಡಿದ್ದು. ಹೀಗೆ ಪಂಚತತ್ವದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರ ಪಾತ್ರ ಏನು, ಯಾಕೆ ಒಬ್ಬ ಭಕ್ತನ ರೂಪದಲ್ಲಿ ಬಂದು ಕಾಣಿಸ್ಕೊಂಡ್ರು, ಯಾಕೆ ಭಗವಂತನಾಗಿ ಬರಬಾರ್ದಿತ್ತ, ಭಕ್ತನಾಗಿ ಯಾಕೆ ಬರಬೇಕಿತ್ತು, ಎಷ್ಟೊಂದು ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಓಡ್ಬೋದು. ಅದಕ್ಕೆ ಚೈತನ್ಯ ಚರಿತಾಮೃತದಲ್ಲೇ ಕರುಣೆಯ ಅವತೀರ್ಣ ಕಲೋ, ಇದುವರೆಗೆ ಯಾರೂ ನೀಡದ, ಯಾವ ಅವತಾರದಲ್ಲೂ ಕೂಡ ಕೊಡದ, ಸಿಗದ ಆ ಕೃಷ್ಣ ಪ್ರೇಮವನ್ನ ಈ ರೂಪದಲ್ಲಿ, ಅಂದ್ರೆ ಚೈತನ್ಯ ಮಹಾಪ್ರಭು ರೂಪದಲ್ಲಿ ನಾನು ಕೊಡಕ್ ಬರ್ತೀನಿ. ಸಮರ್ಪಯಿತು ಉನ್ನತೋಜ್ವಲ ರಸಾಂ ಸ್ವಭಕ್ತಿ ಶ್ರಿಯಾಂ. ಅದಕ್ಕೋಸ್ಕರ ನಾನು ಭಕ್ತನ ರೂಪದಲ್ಲಿ ಬರ್ತೀನಿ. ಯಾಕೆ ಕೃಷ್ಣ ಭಕ್ತನ ರೂಪದಲ್ಲಿ ಬಂದ್ರು? ನಮ್ಗಿದೆಲ್ಲ ಗೊತ್ತಿರ್ಬೇಕು. ಕೇವಲ ನಾವು ಕತೆ ಕೇಳಿಸ್ಕೊಂಡು ಮರ್ತೋಗೋದಲ್ಲ. ಅದೇನೋ ಹೇಳಿದ್ರಿ, ಅದೇನೋ ಹೇಳಿದಂಗಿತ್ತು, ಅದೆಲ್ಲ ಇಲ್ಲ. ನಾವು ಹೇಳುವಂತ ಪ್ರತಿಯೊಂದು ಮಾತು ಹೃದಯದಲ್ಲಿ, ಅದಕ್ಕೆ ಮನಸ್ಸು ಕಿವಿ ಎರಡೂ ಓಪನ್ ಮಾಡಿ ಇಟ್ಕೋಬೇಕು. ಬರೀ ಕಿವಿ ಓಪನ್ ಮಾಡಿ ಇಟ್ಕೊಂಡ್ರೆ ಒಳಗೆ ಹೋಗೋದಿಲ್ಲ, ಅದು ಹೃದಯಕ್ಕೆ ಹೋಗೋದಿಲ್ಲ. ಅದು ಅನರ್ಪಿತ ಚರಿಂ ಚಿರಾತ್. ಅನರ್ಪಿತ ಅಂದ್ರೆ ನಾನು ಇದುವರೆಗೆ ಯಾರಿಗೂ ಅರ್ಪಣೆ ಮಾಡಿಲ್ಲ ಈ ಪ್ರೇಮವನ್ನ ಅಂತ ಭಗವಂತ ಯೋಚನೆ ಮಾಡಿ ಚೈತನ್ಯ ಮಹಾಪ್ರಭು ರೂಪದಲ್ಲಿ ಬರ್ತಾನೆ. ಶಚಿನಂದನ ಗೌರಹರಿ ಸದಾ ಹೃದಯ ಕಂದರೆ ಸ್ಫುರುತುವ ಶಚಿನಂದನ. ಶಚಿ ಮಾತೆ ಚೈತನ್ಯ ಮಹಾಪ್ರಭು ಅವರ ತಾಯಿ. ತಾಯಿ ಪಾತ್ರದಲ್ಲಿ ಭಗವಂತನ ಶುದ್ಧ ಭಕ್ತರು ನಟನೆ ಮಾಡ್ತಾರೆ. ಇದೆಲ್ಲ ನಟನೆ ನಡೆಸುವಂತಹ ಶಕ್ತಿ ಯಾವುದು? ಯೋಗ ಮಾಯಾ ಶಕ್ತಿ. ಅದು ಕೃಷ್ಣನನ್ನೂ ಕೂಡ ತಾನು ಭಗವಂತ ಅನ್ನೋದನ್ನ ಮರೆಸಿಬಿಡುತ್ತೆ. ಸೊ ಹೀಗೆ ಕೃಷ್ಣನ ಅವತಾರಕ್ಕೆ ಕಾರಣಗಳನ್ನು, ಪೀಠಿಗಳನ್ನ ಹಾಕಿದ್ರು. ಓಕೆ, ಸೊ ನಾವು ಮುಂದೆ 7ನೇ ಅಧ್ಯಾಯವನ್ನ ಕಂಟಿನ್ಯೂ ಮಾಡೋಣ. ಸ್ವಲ್ಪ ರೀಕಾಲ್ ಮಾಡಬೇಕು, ಇಲ್ಲಾಂದ್ರೆ ಕನ್ನಡಿ ಮೇಲೆ ಧೂಳು ನಾವು ಹೊರಿಸ್ಬೇಕು, ಇಲ್ಲಾಂದ್ರೆ ಮುಖ ಸರಿಯಾಗಿ ಕಾಣಿಸೋದಿಲ್ಲ. ಯಾಕಂದ್ರೆ ಒಂದು ಒಂದು ಸಣ್ಣ ಕತೆ. ಒಂದು ದಂಪತಿ ಭಕ್ತರು, ಬಟ್ ತುಂಬಾ ಬಡವರು, ಒಂದು ಮನೆಗೆ ಬಾಡಿಗೆಗೆ ಬರ್ತಾರೆ. ಪ್ರತಿದಿನ ಅವ್ರು ಬಟ್ಟೆ ಒಣಗಾಕೋದನ್ನ ಪಕ್ಕದ ಮನೆಯವ್ರು ನೋಡ್ತಾ ಇರ್ತಾರೆ. ಯಾರು? ಈ ಬಡ ದಂಪತಿಗಳು ಬಟ್ಟೆ ಒಣಗಾಕೋದನ್ನ ಪಕ್ಕದ ಮನೆಯವ್ರು ನೋಡ್ತಿರ್ತಾರೆ. ದಿನ ನೋಡ್ತಾರೆ, ಏನ್ ಕೊಳಕು ಬಟ್ಟೆ ಒಗೆದಾಕ್ತಾ ಇದಾರೆ, ದಿನ ಕೊಳಕು ಬಟ್ಟೆ ಒಗೆದಾಕ್ತಾ ಇದಾರೆ, ಅಥವಾ ಕೊಳಕು ಬಟ್ಟೆನೇ ಒಗೆದಿದ್ದಾರೋ ಅಥವಾ ಒಗೆದಿರೋ ಸರಿ ಕೊಳೆ ಹೋಗ್ತಾ ಇಲ್ವೋ ಅಂತ ಇವ್ರಿಗೆ ಅನುಮಾನ. ಪ್ರತಿದಿನ ನೋಡೋದು. ಒಂದಿನ ಏನ್ ಮಾಡ್ತಾರೆ, ಪಕ್ಕದ ಮನೆ ಹೆಂಗಸು ತನ್ನ ಗಂಡನನ್ನ ಕರೆದು, ನೋಡ್ರಿ ಪಕ್ಕದ ಮನೆಯವರು ಎಷ್ಟು ಗಲೀಜು ಬಟ್ಟೆಗಳು ಒಗೆದಾಕ್ತಿದ್ದಾರೆ, ದಿನ ನೋಡ್ತಾ ಇದೀನಿ, ದಿನ ಗಲೀಜು ಬಟ್ಟೆನೇ ಕಾಣಿಸುತ್ತೆ ನನಗೆ. ಗಂಡ ಹೇಳ್ತಾನೆ, ಅದಲ್ಲ, ಬಾಯಲ್ಲಿ ಒಂದು ಬಟ್ಟೆ ತಗೊಂಡ್ಲು ಹೆಂಡತಿ, ಕಿಟಕಿ ಗಾಜಿನ ಒರೆಸಿದ್ಲು. ಈಗ ನೋಡು, ಅರೆ ಹೌದಲ್ಲ, ಗಲೀಜು ಬಟ್ಟೆ ಅಲ್ಲ ಅದು, ನನ್ನ ಕಣ್ಣು ಗಲೀಜಾಗಿತ್ತು, ನಮ್ಮ ಮನೆ ಕಿಟಕಿ ಗಲೀಜಾಗಿತ್ತು, ಆದ್ರೆ ನಮಗೆ ಗೊತ್ತಾಗ್ಲಿಲ್ಲ. ಅದು ಯಾರೋ ಬಂದು ಹೇಳ್ಬೇಕು, ನಿಮ್ಮ ಮನೆ ಕಿಟಕಿ ಗಲೀಜಾಗಿದೆ, ನಿಮ್ಮ ಹೃದಯ ಗಲೀಜಾಗಿದೆ, ನಿಮ್ಮ ಮನಸ್ಸು ಗಲೀಜಾಗಿದೆ, ಅದನ್ನ ತೊಳೆದು ಆಮೇಲೆ ನೋಡಿ ಅಂತ. ಅದಕ್ಕೆ ಚೇತೋ ದರ್ಪಣ ಮಾರ್ಜನಂ. ಶ್ರೀ ಚೈತನ್ಯ ಮಹಾಪ್ರಭು ಮೊದಲೇ ಹೇಳಿದ್ದೆ, ನಿಮ್ಮ ಚೇತೋ ದರ್ಪಣ ಮಾರ್ಜನಂ, ನಿಮ್ಮ ಕನ್ನಡಿಯನ್ನ ಒರೆಸ್ಕೊಳ್ಳಿ. ಇಲ್ಲಾಂದ್ರೆ ಆಚೆಯವ್ರು ಏನ್ ಕಾಣಿಸ್ತಾರೆ? ಗಲೀಜ್ ಕಾಣಿಸ್ತಾರೆ. ಅವರು ಒಗ್ದಾಕಿದ್ದು ಗಲೀಜ್ ಬಟ್ಟೆಗಳನ್ನೆಲ್ಲ, ಚೆನ್ನಾಗಿರೋ ಬಟ್ಟೆಗಳನ್ನೇ. ನಿಮ್ ಕಣ್ಣಿಗೆ ಆತರ ಕಾಣಿಸ್ತಾ ಇದೆ ಅಷ್ಟೇ. ಅದಕ್ಕೆ ಚೇತೋ ದರ್ಪಣ ಮಾರ್ಜನಂ ಭವ ಮಹಾದಾವಾಗ್ನಿ ನಿರ್ವಾಪಣಂ ಶ್ರೇಯ ಕೈರವ ಚಂದ್ರಿಕಾ ವಿತರಣಂ
ವಿದ್ಯಾವಧು. ನೋಡಿ, ಪ್ರತಿದಿನ ಆನಂದಾಂಬುದಿ ವರ್ಧನಂ. ನಮ್ಮ ಆನಂದ ಪ್ರತಿ ಕ್ಷಣ 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 ಹೆಚ್ಚಾಗ್ಬೇಕು. ಆದ್ರೆ ನಾವೇನ್ ಮಾಡ್ಬೇಕು, ಪ್ರತಿ ಕ್ಷಣ 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 ನಮ್ಮ ಜೀವನದಲ್ಲಿ ರುಚಿ ಹೋಗ್ತಾ ಇದೆ. ಅಯ್ಯೋ, ಮುಂಚೆ ಚೆನ್ನಾಗಿತ್ತು ರೀ, ಮದ್ವೆ ಆಗೋಸದ್ರಲ್ಲಿ ಚೆನ್ನಾಗಿತ್ತು, ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದ್ವಿ, ಯಾಕೋ ಜೀವನನೇ ಬೇಜಾರಾಗ್ಬಿಟ್ಟಿದೆ. ಹೆಂಡ್ತಿನ ಕೇಳಿದೆ, ಅಯ್ಯೋ ಏನಕ್ಕಾದ್ರೂ ಮದುವೆ ಬೇಕಿತ್ತು, ಇಂಥ ಗಂಡ ಯಾರಿಗ್ ಬೇಕಾಗಿತ್ತು ಅಂತಾಳೆ. ಗಂಡಿನ ಕೇಳಿದ್ರೆ, ಇಂಥ ಹೆಂಡತಿ ಯಾವನಿಗೆ ಬೇಕಾಗಿತ್ತು ಅಂತಾನೆ. ಯಾಕೆ ಸ್ಟಾರ್ಟಿಂಗ್ ಅಲ್ಲಿ ಪ್ರಾರಂಭದಲ್ಲಿ ಚೆನ್ನಾಗಿರುತ್ತಲ್ಲ. ಅದು ಭೌತಿಕ ಜಗತ್ತಲ್ಲಿರೋ ಪ್ರೇಮ. ಆದ್ರೆ ಆಧ್ಯಾತ್ಮಿಕ ಜಗತ್ತಲ್ಲಿ ಆನಂದಾಂಬುಧಿ ವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ. ಯಾವಾಗ ನಾವು ಮಹಾಪ್ರಭು ಚೈತನ್ಯ ಮಹಾಪ್ರಭುಗಳಿಗೆ ಪಂಚತತ್ವಕ್ಕೆ ಶರಣಾಗತರಾಗ್ತೀವೋ, ಅವಾಗ ಅಷ್ಟೇ ನಮ್ಗೆ ದಿನೇ 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 ಪ್ರೇಮ ವೃದ್ಧಿ ಆಗತ್ತೆ ಹೊರತು ನಾಶ ಆಗೋದಿಲ್ಲ. ಇದು ಪ್ರಯೋಜನ ತತ್ವ. ಇದನ್ನ ಕೊಡೋಕ್ಕೋಸ್ಕರನೇ ಕೃಷ್ಣ ಬಂದಿದ್ದು. ಒಂದೇ ಗುರು. ಫಸ್ಟ್ ನಾವು ಗುರುಗಳಿಗೆ ಪ್ರಣಾಮ ಮಾಡ್ಬೇಕು. ಒಂದೇ ಗುರುನ್ ಈಶ ಭಕ್ತಾನ್ ಈಶಂ ಈಶಾವತಾರಕಾನ್ ತತ್ ಪ್ರಕಾಶಂಶ ತಚ್ಚಕ್ತಿ ಕೃಷ್ಣ ಚೈತನ್ಯ ಸಂಜ್ಞಕಂ. ನನ್ನ ಆಧ್ಯಾತ್ಮಿಕ ಗುರುಗಳಿಗೆ, ಗುರು ಪರಂಪರೆಗೆ, ಭಗವಂತನ ಭಕ್ತರಿಗೆ, ಭಗವಂತನ ಅವತಾರಿಗಳಿಗೆ, ಅವತಾರದ ಸ್ವಾಂಶ ಭಾಗಗಳಿಗೆ, ಅವನ ಶಕ್ತಿಗಳಿಗೆ, ಮತ್ತೆ ಸಾಕ್ಷಾತ್ ಭಗವಂತನಿಗೆ ನನ್ನ ಹೃತ್ಪೂರ್ವಕ ಪ್ರಣಾಮಗಳು, ಗೌರವಪೂರ್ವಕ ನಮನಗಳು ಸಲ್ಲಿಸ್ತೀನಿ. ನಾವು ಏನೇ ಮಾಡ್ಬೇಕಾದ್ರೂ ಇಷ್ಟು ಪಂಚತತ್ವಕ್ಕೆ ನಾವು ಗೌರವವನ್ನ ಸಲ್ಲಿಸ್ಬೇಕು. ಇಲ್ಲಾಂದ್ರೆ ಮಾಡಿದ ಯಾವುದು ಕೂಡ ಸಾರ್ಥಕತೆ ಬರೋದಿಲ್ಲ. ಓಕೆ, ಸೊ ಇದಾದ್ಮೇಲೆ ಅಧ್ಯಾಯ 7ರಲ್ಲಿ ಪಂಚತತ್ವಗಳಲ್ಲಿ ಭಗವಾನ್ ಚೈತನ್ಯ ಮಹಾಪ್ರಭು ಕಲಿಯುಗದ ಅವತಾರವಾಗಿ ಪ್ರತಿಯೊಬ್ಬರ ಬಾಯಲ್ಲೂ ಈ ಕಲಿಯುಗದ ಧರ್ಮವಾದ ಹರಿನಾಮವನ್ನ ಹರಿಸ್ಬೇಕು. ಪ್ರತಿಯೊಬ್ಬರ ನಾಲಿಗೆಯಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಬರ್ಬೇಕು. ಅದಕ್ಕೋಸ್ಕರ ಭಗವಂತ ಆ ರೂಪವನ್ನ ಧರಿಸಿ ಬರ್ತಾನೆ, ಕೇವಲ ಹರಿನಾಮವನ್ನ ಕೊಡೋದಕ್ಕೋಸ್ಕರ. ಇನ್ ಯಾವ ಈ ಪೂಜೆ ಮಾಡಿ ಆ ಪೂಜೆ ಮಾಡಿ ಅಂತ ಹೇಳಕ್ಕೆ ಯಾವ ಅವತಾರದೂ ಬರೋದಿಲ್ಲ. ಅದು ಯಾರಿಗೆ? ಲೌಕಿಕರಿಗೆ. ಅದು ಪೂಜೆ ಪುನಸ್ಕಾರಗಳು, ಅದು ರಥ, ದೇವರು, ದಿಂಡ್ರು, ಇದೆಲ್ಲ ಲೌಕಿಕರಿಗೆ, ಲೌಕಿಕ ಅಪೇಕ್ಷೆಗಳು ಇಟ್ಕೊಂಡಿರೋರಿಗೆ. ಯಾರಿಗೆ ಕೃಷ್ಣ ಪ್ರೇಮ ಬೇಕು, ಕೃಷ್ಣ ಪ್ರೇಮ ಪಡೆಯುವಂಥವ್ರು ಯಾವ ಲೌಕಿಕ ಕಾಮನೆಗಳಿಗೂ ಲೌಕಿಕ ಉದ್ದೇಶಗಳಿಗೆ ಭಗವಂತನ ಭಕ್ತಿ ಸೇವೆ ಮಾಡೋದಿಲ್ಲ. ಅದು ಬೇಕಿದು ಬೇಕು ಅಂತ. ಅದಕ್ಕೆ ಹೇಳ್ತಾರೆ, ನಾಮ ವಿನು ಕಲಿಕಾಲೆ ನಾಹಿ ಆರಧರ್ಮ. ನಾಮ ವಿನು ಕಲಿಕಾಲೆ ಅಂದ್ರೆ ಕಲಿಯುಗದಲ್ಲಿ ನಾಮವನ್ನ ಬಿಟ್ಟರೆ, ಹರಿನಾಮವನ್ನ ಬಿಟ್ಟರೆ ನಾಹಿ ಆರಧರ್ಮ, ಇನ್ಯಾವ ಧರ್ಮನೂ ಇಲ್ಲ. ಕಲಿಯುಗದಲ್ಲಿ ಯಾವ ಧರ್ಮನೂ ಇಲ್ಲ, ಇರೋದು ಒಂದೇ ಧರ್ಮ, ಸರ್ವ ಮಂತ್ರ ಸಾರ ನಾಮ. ಏಯ್ ಶಾಸ್ತ್ರ ಮರ್ಮ, ಏಯ್ ಶಾಸ್ತ್ರ ಮರ್ಮ. ಶಾಸ್ತ್ರದ ಮರ್ಮ ಏನು? ಸರ್ವ ಮಂತ್ರ ಸಾರ ನಾಮ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಪವಿತ್ರ ನಾಮದ ಜಪ ಅಲ್ಲದೆ ಇನ್ನು ಯಾವ ಧರ್ಮನೂ ಇಲ್ಲ ಕಲಿಯುಗದಲ್ಲಿ. ಬೇರೆ ಯುಗಗಳಲ್ಲಾದ್ರೆ ಸತ್ಯ, ತ್ರೇತ, ದ್ವಾಪರದಲ್ಲಿ ಧರ್ಮಗಳನ್ನ, ಅಂದ್ರೆ ಆ ಯುಗದ ಧರ್ಮಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇದ್ರು. ಆದ್ರೆ ಜನ ಕಲಿಯುಗದಲ್ಲಿ ಶ್ರೌತ ಪರಂಪರೆ ನಿಲ್ಸ್ಬಿಡಿ. ಶ್ರೌತ ಪರಂಪರೆ ಅಂದ್ರೆ ಶ್ರುತ, ಕೇಳಿಸೋದು. ಅಪ್ಪ ಮಗನ ಕೇಳಿಸ್ತಾ ಇದ್ರು, ಮಗ ಅವ್ರ ಮಗನ ಕೇಳಿಸ್ತಾ ಇದ್ರು, ಅವರಪ್ಪ ಅವರಪ್ಪನಿಂದ ಕೇಳ್ಕೊತಾ ಇದ್ರು. ಈಗ ಆ ಪರಂಪರೆನೇ ಇಲ್ಲ. ಯಾಕಂದ್ರೆ ಯಾರ ಮನೆಯಲ್ಲೂ ತಂದೆ ತಾಯಿಗಳು ಮಕ್ಕಳಿಗೆ ಹರೇ ಕೃಷ್ಣ ಮಹಾಮಂತ್ರ ಹೇಳೋದು ಹೇಳ್ಕೊಡ್ತಾ ಇಲ್ಲ, ಮಹಾಮಂತ್ರ ಹೇಳೋದನ್ನೇ ಹೇಳ್ಕೊಡ್ತಾ ಇಲ್ಲ. ಇನ್ನ ಯಾವ ಪರಂಪರೆ ಉಳಿಯುತ್ತೆ? ಅದಕ್ಕೋಸ್ಕರ ಕಲಿಯುಗದಲ್ಲಿ ನಾಮ ವಿನು ಕಲಿಕಾಲೆ ನಾಹಿ ಆರಧರ್ಮ. ಹರೇ ಕೃಷ್ಣ ಮಹಾಮಂತ್ರವನ್ನೇ ಎಲ್ರೂ ಪ್ರತಿದಿನ ತಪ್ಪದೆ ಆಚರಿಸ್ಬೇಕು. ಇದು ಧರ್ಮ, ಇದೇ ಧರ್ಮ ಇರೋದು. ನಮ್ಗೆ ಅನಿಸ್ಬಾರ್ದು, ಓ ಹರೇ ಕೃಷ್ಣ ಮಂತ್ರ ಹೇಳೋದು ಕೂಡ ಒಂದು ಧರ್ಮ ಅಲ್ಲ. ಹರೇ ಕೃಷ್ಣ ಮಹಾಮಂತ್ರ ಹೇಳುವುದೇ ಒಂದು ಧರ್ಮ, ಒಂದೇ ಧರ್ಮ. ಅಂದ್ರೆ ಆಪ್ಷನೇ ಇಲ್ಲ ಇಲ್ಲಿ. ಅದಕ್ಕೆ ಹೇಳಿದ್ರು ನಾಮವಿನು ಕಲಿಕಾಲೆ. ಅವಾಗ ಬೇರೆ ಯುಗಗಳಿಗೆ ನಾವು ಕಂಪೇರ್ ಮಾಡಿದ್ರೆ
ಕಲಿಯುಗದಲ್ಲಿ ವಿಶೇಷವಾಗಿ ಗುರು ಶಿಷ್ಯ ಪರಂಪರೆಯಿಂದ ಬಂದ ಜ್ಞಾನವನ್ನ ಸ್ವೀಕಾರ ಮಾಡೋದಕ್ಕೆ ಯಾರು ಸಿದ್ಧರಿಲ್ಲ. ಯಾಕಂದ್ರೆ ಜನ ವಾದ ಮಾಡ್ತಾರೆ. ಏ ಇದು ಹೆಂಗ್ ಸಾಧ್ಯ? ಯಾರು ಬೇಡ. ಈಶಾ ಫೌಂಡೇಶನ್ ಯಜಮಾನ್ರು ಹೇಳ್ತಾರೆ, ಒಬ್ಬ ಭಾರತದ ಸನ್ಯಾಸಿ, ನಮ್ಗೆ ಅದನ್ನ ವಿಡಿಯೋ ಇದೆ, ನಾನು ಬೇಕಾದ್ರೆ ಶೇರ್ ಮಾಡ್ತೀನಿ. ಹೆಸರು ಹೇಳೋದಿಲ್ಲ ಅವರು, ನಾವು ಅದಕ್ಕೆ ಹೆಸರು ಹೇಳೋದಿಲ್ಲ. ಯಾವ್ದು ಈಶಾ ಫೌಂಡೇಶನ್ ಯಜಮಾನರು ಅಷ್ಟೇ ಹೇಳೋದು ನಾವು. ಅವ್ರು ಹೇಳ್ತಾರೆ, ಒಬ್ಬ ಭಾರತದ ಸನ್ಯಾಸಿ ವಿದೇಶಕ್ಕೆ ಹೋಗಿ ಅಲ್ಲಿ ಯಾವುದೋ ಒಂದು ಪದವನ್ನ ನೋಡಿ, ಅದು ಮಂತ್ರ ಅಂತಾನು ಗೊತ್ತಿಲ್ಲ ಮೂರ್ಖರಿಗೆ. ಅದಕ್ಕೆ ಹೇಳೋದು ಅಂತ ಅವ್ರ ಹೆಸರುಗಳಲ್ಲಿ ಹೇಳಿದ್ರೆ, ಅಂತ ಮೂರ್ಖರು ಹೇಳ್ತಾರೆ, ಆ ಸನ್ಯಾಸಿ ಯಾವುದೋ ಒಂದು ಪದವನ್ನ ರಿಪೀಟೆಡ್ಲಿ ಹೇಳಿ ನೀವು ಭಗವದ್ ಧಾಮಕ್ಕೆ ಹೋಗ್ಬಿಡ್ಬೋದು ಅಂತ ಅಪಪ್ರಚಾರ ಮಾಡ್ತಾ ಇದಾರೆ ಅಂತ ಇವ್ರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅಲ್ಲ, ಬ್ರಹ್ಮದೇವರು ಕೂಡ ಮೋಹಕ್ಕೊಳಗಾಗ್ಬಿಡ್ತಾರೆ ಭಗವಂತನ ಲೀಲೆ ಅರ್ಥ ಮಾಡ್ಕೊಳಕ್ಕಾಗದೆ. ಅದಕ್ಕೆ ಹೇಳುದು, ಯಾಕೆ ನಮ್ದು ಶ್ರೇಷ್ಠ ಭಾಗ್ಯ ಇದು. ನಮ್ಗೆ ಭಗವಂತನ ಶಾಸ್ತ್ರದ ಮರ್ಮವನ್ನ ಅರಿತವ್ರು ಯಾರೂ ಇಲ್ಲ. ವಿಶೇಷ ಕೃಪೆ ಇದ್ರೆ ಮಾತ್ರ ಶಾಸ್ತ್ರದ ಮರ್ಮವನ್ನ ಅರ್ಥ ಮಾಡ್ಕೊಳ್ತಾರೆ. ಶಾಸ್ತ್ರದ ಮರ್ಮ ಯಾವುದು? ಮಂತ್ರಸಾರ, ನಾಮ. ಯಾವುದೇ ಶಾಸ್ತ್ರವನ್ನ ನಾವು ಅರ್ದು ಅದನ್ನ ಆ ಸಾರವನ್ನ ತೆಗೆದ್ರೆ ಕೊನೆಗೆ ಉಳಿಯೋದು ಹರೇ ಕೃಷ್ಣ ಮಹಾಮಂತ್ರ. ಅವ್ರು ಹೇಳದ್ದು, ಅವ್ರ ಮೂಗಿನೇರಿಕೆ ಅವ್ರು ಹೇಳೋದು ಎಷ್ಟು ಸರಿ ಜನ ಅದನ್ನ ತಪ್ಪಾಗಿ ಗ್ರಹಿಸ್ತಾರೆ. ಅಂಧ ಯತಂದೆ ರೂಪನೀಯಮಾನ, ಒಬ್ಬ ಕುರುಡ ಅವನ ಹಿಂದೆ ಬಂದ ಎಲ್ಲ ಕುರುಡ್ರನ್ನು ಹೇಗೆ ಹಳ್ಳಕ್ಕೆ ಬೀಳಿಸ್ತಾನೋ ಹಾಗೆ. ನಾವು ಯಾವ ಧರ್ಮವನ್ನು ಟೀಕೆ ಮಾಡೋದು ಬೇಡ. ನಮಗೆ ಯಾರಾದ್ರೂ ಟೀಕೆ ಮಾಡ್ತಾರೆ ಅಂತ ಅಂದಾಗ ನಾವೇನ್ ಮಾಡ್ಬೇಕು? ಅವ್ರಿಗೆ ಪ್ರತ್ಯುತ್ತರ ಕೊಡ್ಬೇಕು ಅಷ್ಟೇನೆ. ನಮ್ಮ ಪಾಡಿಗೆ ನಾವ್ ಇರ್ಬೇಕು, ಹರೇ ಕೃಷ್ಣ ಮಂತ್ರ ಹೇಳ್ತಾ ಭಗವಂತನ ಧ್ಯಾನ ಮಾಡ್ತಾ. ಇನ್ಯಾರಾದ್ರೂ ನಮ್ಮ ಪರಂಪರೆ ಬಗ್ಗೆನೋ ಅಥವಾ ಗುರುಗಳ ಬಗ್ಗೆನೋ ಆಚಾರ್ಯ ಬಗ್ಗೆನೋ ಮಾತಾಡಿದಾಗ, ಭಗವಂತನ ಬಗ್ಗೆ ಮಾತಾಡಿದಾಗ ನಾವು ಅವ್ರಿಗೆ ಸರಿಯಾದ ತಿರುಗೇಟು ಕೊಡ್ಬೇಕು. ಅವ್ರು ಹೇಳ್ತಾರೆ, ನಾನು ಭಗವದ್ಗೀತೆ ಓದಿಲ್ಲ, ಭಾಗವತ ಓದಿಲ್ಲ, ಮತ್ತೆ ನಿಮ್ಗೆ ಹೇಳಕ್ ಅಧಿಕಾರನೇ ಅರ್ಹತೆನೇ ಇಲ್ಲ, ಅನರ್ಹ, ಅಯೋಗ್ಯ, ಇನ್ನು ಏನೇನ್ ಪದ ಬರುತ್ತೆ ಅದನ್ನೆಲ್ಲ ಸೇರಿಸಿ ಹೇಳ್ಬೋದು. ಅಯೋಗ್ಯ, ಅನರ್ಹ, ಶಾಸ್ತ್ರದ ಮರ್ಮವನ್ನೇ ಗೊತ್ತಿಲ್ಲ, ಶಾಸ್ತ್ರನೇ ಓದಿಲ್ಲ ಅಂದ್ಮೇಲೆ ನಿಮ್ಗೆ ಯಾರು ಉದ್ಧಾರ ಮಾಡ್ತಾರೆ? ಜನ ದುಡ್ಡು ಕೊಟ್ಟು ಮೋಸ ಹೋಗ್ತಿದ್ದಾರೆ. ಎಷ್ಟು ನಮ್ಮ ಪ್ರಾರಂಭದಲ್ಲಿ ಹೇಳಿದೆ ಅಲ್ಲ, ಎಷ್ಟು ಶಾಸ್ತ್ರಗಳನ್ನ ಉಲ್ಲೇಖ ಮಾಡಿದ್ದಾರೆ ಶ್ರೀಲ ಕವಿರಾಜ ಕೃಷ್ಣ ಸ್ವಾಮಿರು. ಕೃಷ್ಣನೇ ಸಾಕ್ಷಾತ್ ಅವ್ರ ಬಾಯಿಂದ, ಅವ್ರ ಕೈಯಿಂದ ಗ್ರಂಥವನ್ನು ರಚನೆ ಮಾಡಿಸಿರೋದು. ಎಷ್ಟು ಗ್ರಂಥಗಳನ್ನ, ಪದ್ಮ ಪುರಾಣ, ಎಲ್ಲ ಪುರಾಣಗಳು, ಭಗವದ್ಗೀತಾ, ಬ್ರಹ್ಮಸಂಹಿತ, ಎಲ್ಲ ಪುರಾಣಗಳಲ್ಲೂ ಇರುವಂತಹ ಸಾರವನ್ನ ತೆಗೆದು ನಮಗೆ ಕೊಟ್ಟಿರೋದಿದ್ದು. ಅದಕ್ಕೆ ಹೇಳಿದ್ರು, ಸರ್ವ ಮಂತ್ರ ಸಾರ ನಾಮ ಏ ಶಾಸ್ತ್ರ ಮರ್ಮ. ಯಾವುದೋ ಭಾರತ ಸನ್ಯಾಸಿ ವಿದೇಶಕ್ಕೆ ಹೋಗಿ ಅಲ್ಲಿ ಒಂದೇ ಪದವನ್ನ ರಿಪೀಟ್ ಮಾಡಿ 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 ಹರೇ ಕೃಷ್ಣ ಹರೇ ಕೃಷ್ಣ 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 ಅಂತ ಹೇಳಿ ನೀವೆಲ್ಲರೂ ಭಗವದ್ಧಾಮಕ್ಕೆ ಹೋಗ್ಬೋದು ಅಂತ ಹೇಳಿದ್ರು ಅಂತ ಹೇಳ್ತಾರಲ್ಲ, ಎಷ್ಟು ಧೈರ್ಯ ಇರ್ಬೇಕು ಇವರಿಗೆ, ಅಥವಾ ಎಷ್ಟು ಅಜ್ಞಾನ ಇರಬೇಕು ಧೈರ್ಯ ಅನ್ನೋದಕ್ಕಿಂತ. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅನ್ಕೊಂಡು ಸುಮ್ಮನೆ ಇರೋದು ಒಳ್ಳೇದು. ಯಾವಾಗ ಗೊತ್ತಿಲ್ಲದಿದ್ರು ಗೊತ್ತು ಅಂತ ಬಾಯ್ ಬಿಡ್ತಾರೆ, ಅವಾಗ ಅವ್ರ ಮೂರ್ಖತನ ಆಚೆ ಬಂದ್ಬಿಡುತ್ತೆ, ಮುಟ್ಟಾಳತನ ಆಚೆ ಬಂದ್ಬಿಡುತ್ತೆ. ಇಸ್ಕಾನ್ ಅವ್ರು ಎಷ್ಟು ಒದ್ದಾಡ್ತಾ ಇದಾರೆ ಯುಗ ಧರ್ಮವನ್ನ ಪ್ರಚಾರ ಮಾಡಕ್ಕೆ, ಅಲ್ಲಿ ಇನ್ಯಾರೋ ಒಬ್ರು ಒಂದ್ ಗಾಳಿ ಮಾತು ಹಬ್ಬಿಸ್ಬಿಡೋದು. ಜನಗಳು ಕಾಯ್ತಿರ್ತಾರೆ, ಯಾರಾದ್ರೂ ಮೋಸ ಮಾಡೋರು ಸಿಗ್ಲಿ ನಮ್ಗೆ, ಯಾರಾದ್ರೂ ಮೋಸ ಮಾಡೋರು ಸಿಗ್ಲಿ ಅಂತ ಭಗವಂತ ಎಂತವ್ರನ್ನ ಕಳಿಸ್ಕೊಡ್ತಾನೆ. ಇವಾಗ್ಲೂ ಅದೇ ಹೇಳ್ತೀವಿ, ಯಾರೇ ಬಂದು ಯಾವುದೇ ಪರಂಪರೆ ಆಗಿರ್ಲಿ, ಮತ್ತೆ ಏನಕ್ಕೆ ರಾಮಕೃಷ್ಣ ಅಂತ ಹೆಸರಿಡ್ಬೇಕು? ಅಜಾಮಿಳನ್ ಕತೆ ಯಾಕೆ ಬರ್ಬೇಕಿತ್ತು ಭಾಗವತ ಮೇಲೆ? ಮತ್ತೆ ನಾರಾಯಣದ ಯಾಕೆ ಹೆಸರಿಡ್ಬೇಕಾಗಿತ್ತು? ಭಗವಂತ ನಾಮದಲ್ಲಿರೋ ಶಕ್ತಿ ಎಲ್ಲೂ ಇಲ್ಲ ಅಂತ, ಇನ್ಯಾವ್ದ್ರಲ್ಲೂ ಇಲ್ಲ. ಭಗವಂತನಿಗಿಂತ ಭಗವಂತ ನಾಮ ಶ್ರೇಷ್ಠ ಅಂತ ತೋರಿಸ್ಬೇಕಿತ್ತಲ್ಲ, ಅದಕ್ಕೋಸ್ಕರ. ಭಗವಂತನಿಗಿಂತ ಭಗವಂತ ನಾಮ ಶ್ರೇಷ್ಠ ಆಯ್ತಲ್ಲ, ಅವ್ನು ಭಗವಂತನಲ್ಲ ಕರೆದಿದ್ದು, ಭಗವಂತನ ನಾಮ ಹೇಳುದ ಅಷ್ಟೇ. ಮತ್ತೆ ವೈಕುಂಠಕ್ಕೆ ಹೇಗೋದ ಅವನು? ಗೊತ್ತಿಲ್ಲದೆ, ಅದಕ್ಕೆ ಹೇಳಿದೆ, ಗೊತ್ತಿಲ್ಲ ಅಂದ್ರೆ ಫಸ್ಟ್ ನಾವು ಯೋಚನೆ ಮಾಡ್ಬೇಕು, ಸಮಾಧಾನವಾಗಿ ಯೋಚನೆ ಮಾಡ್ಬೇಕು. ಇವ್ರು ಹೇಳ್ತಾರೆ ಸರಿನಾ ತಪ್ಪ, ನಾನು ಇದನ್ನ ಫಾಲೋ ಮಾಡ್ಬೇಕಾ ಬೇಡವಾ? ಎಷ್ಟು ಜನ್ಮ ಎತ್ತು ಬಂದರೂ ಕೂಡ ಗುರು ಪರಂಪರೆ ಇಲ್ಲ ಅಂದ್ರೆ ನಾವು ಉದ್ಧಾರ ಆಗೋದಿಲ್ಲ. ಕೇಳಿ ಹೋಗಿ ಎಲ್ಲೆಲ್ಲ ಈಶಾ ಫೌಂಡೇಶನ್ ಅಂತ, ಈಗ ನಿಮ್ ಗುರು ಯಾರು, ಯಾವ ಪರಂಪರೆ, ಎಲ್ಲಿಂದ ಬಂದ್ರಿ ನೀವು, ಎಲ್ಲಿ ಜ್ಞಾನೋದಯ ಆಯ್ತು ನಿಮಗೆ, ಯಾರು ನಿಮ್ಗೆ ದೀಕ್ಷೆ ಕೊಟ್ಟಿದ್ದು?
ಅದಕ್ಕೆ ಕಲಿಯುಗದಲ್ಲಿ ಎಲ್ಲ ಕಡೆ ಮೋಸ ಮಾಡೋರು ಇದ್ದಾರೆ, ಮೋಸ ಹೋಗೋರು ಇದ್ದಾರೆ. ಯಾಕೆ ಮೋಸ ಮಾಡೋರು ಇದ್ದಾರೆ ಅಂದ್ರೆ ಮೋಸ ಹೋಗೋರು ಇದ್ದಾರೆ, ಅದಕ್ಕೋಸ್ಕರ ಇದ್ದಾರೆ ಮೋಸ ಮಾಡೋರು. ಭ್ರಮ ಪ್ರಮಾದ ವಿಪ್ರಲಿಪ್ಸ ಕರ್ಣಪಾಠವ. ಪ್ರಮಾದ ಯಾಕೆ ಮಾಡ್ತೀವಿ? ನಮ್ದು ಅಪರಿಪೂರ್ಣ ಇಂದ್ರಿಯ, ಯಾರು ಏನ್ ಹೇಳಿದ್ ಕೇಳ್ತೀವಿ, ಅದಕ್ಕೇನು ಮೋಸ ಹೋಗ್ತೀವಿ ಅಷ್ಟೇ. ಅದಕ್ಕೆ ಶಾಸ್ತ್ರ ಸರ್ವ ಮಂತ್ರ ಸಾರ ನಾಮ ಯೈ ಶಾಸ್ತ್ರ ಮರ್ಮ. ಈ ಜಗತ್ತಲ್ಲಿ, ಈ ಭೌತಿಕ ಜಗತ್ತಲ್ಲಿ ಎಲ್ಲಿ ಹೆಜ್ಜೆ ಇಟ್ಟರು ಅಲ್ಲಿ ಕುಂಠ, ನೋವು. ಯಾವುದೇ ಹೆಜ್ಜೆ ಇಟ್ಟರು ಅದು ತಪ್ಪು. ಅಂದ್ರೆ ಆಧ್ಯಾತ್ಮಿಕ ಜಗತ್ತಲ್ಲಿ ಆ ಕುಂಠ ಇಲ್ಲ, ಅದು ಅದಕ್ಕೆ ವೈಕುಂಠ ಅಂತ ಹೇಳಿದ್ರು. ವೈಕುಂಠ ಅಂದ್ರೆ ಅಲ್ಲಿ ಯಾವ ಆತಂಕ, ಭ್ರಮೆ, ಪ್ರಮಾದ, ಕರ್ಣಪಾಠವ, ವಿಪ್ರಲಿಪ್ಸ ಏನೂ ಇಲ್ಲ. ಅಲ್ಲಿ ಶುದ್ಧ ಸತ್ವ. ಆ ಶುದ್ಧ ಸತ್ವವನ್ನ ಪಡೆಯುವ ಏಕೈಕ ಮಾರ್ಗ ಪವಿತ್ರ ನಾಮ, ಪವಿತ್ರ ನಾಮದ ಜಪ. ಏಕೈಕ, ಇನ್ ಎರಡನೇ ಆಪ್ಷನ್ ಇಲ್ಲ. ಇಲ್ಲಾಂದ್ರೆ ಭಾಗವತ ಹೇಳ್ತಲ್ಲ, ಆರುಹ್ಯ ಕೃಷ್ಣೇನ ಪರಂ ಪದಂ ತತಃ ಪತಂತಿ ಅದು ಅನಾದಿತ ಯುಷ್ಮದಂಗ್ರಯ. ಯಾರು ಯುಷ್ಮದಂಗ್ರಯ ಭಗವಂತನ ಪಾದ ಕಮಲಗಳನ್ನ ಬಿಟ್ಟು ನಮ್ಗೆ ಇಷ್ಟ ಬಂದಾಗ ನಾವು ಮಾಡ್ತೀವಿ ಅಂದ್ರೆ ಪತಂತಿ ಅದಹ, ಪತ ನಾಶ ಆಗ್ತಾನೆ ಅಂತ ಹೇಳ್ತಾರೆ ಭಾಗವತಮಲ್ಲಿ. ಪತಂತಿ ನಾಶವಾಗುತ್ತಾನೆ, ಪತಿತನಾಗುತ್ತಾನೆ. ಅದಹ ಅಧೋಲೋಕ, ಎಲ್ಲೋ ಹೋಗ್ತಾನೆ, ಕೆಳಗೆ ಹೋಗ್ಬಿಡ್ತಾನೆ. ಇನ್ ಯಾರು ಅವ್ನು ಉದ್ಧಾರ ಮಾಡಕ್ ಬರೋದಿಲ್ಲ. ಎಷ್ಟೇ ತಪಸ್ ಮಾಡಿರ್ಬೋದು, ಏನೇ ಮಾಡಿರ್ಬೋದು, ಬ್ರಹ್ಮಜ್ಞಾನನೇ ಪಡೆದಿರ್ಬೋದು, ಅವರು ಕೂಡ ನಾಶ ಆಗ್ತಾರೆ. ಇದಕ್ಕೆ ಮಂತ್ರದ ಅರ್ಥವನ್ನ ತಿಳ್ಕೊಂಡು ನಾವು ದಿನಾ ಭಗವಂತನ ಪ್ರಾರ್ಥನೆ ಮಾಡಬೇಕು. ಭಗವಂತ, ನಾನು ಅಜ್ಞಾನಿ, ನನ್ನ ಅರ್ಥಗಳಿದೆ, ಅದನ್ನು ಹೋಗಲಾಡ್ಸು. ಏತ ಬಲಿ ಏಕ ಶ್ಲೋಕ ಶಿಖಾಯಲ ಮೋರೆ, ಕಂಠೆ ಕರಿಯೇ ಶ್ಲೋಕ ಕರಿಯ ವಿಚಾರೇ. ಆಗ ಮಹಾಪ್ರಭು ಹೇಳ್ತಾರೆ, ನನ್ನ ಗುರುಗಳು ನನಗೆ ಒಂದೇ ಒಂದು ಮಂತ್ರ ಹೇಳ್ಕೊಟ್ರು. ಮಂತ್ರ ಹೇಳಿದ್ರು, ನೋಡಪ್ಪ, ಈ ಮಂತ್ರ ಸದಾ ಕಂಠೆ ಕರಿ ಏ ಶ್ಲೋಕ ಕರಿಹ ವಿಚಾರೆ. ನಿನ್ನ ಕಂಠದಲ್ಲಿ, ನಿನ್ನ ಬಾಯಲ್ಲಿ, ಅಥವಾ ನಿನ್ನ ಜೀವನದಲ್ಲಿ ಇದೊಂದು ಮಂತ್ರ ಯಾವಾಗ್ಲೂ ನಿನ್ನ ಜೊತೆಲಿರ್ಲಿ. ಏನು ಹಾಗಂದ್ರೆ, ದೀಕ್ಷೆ ಕೊಡ್ಬೇಕಾದ್ರೆ, ಮಂತ್ರ ದೀಕ್ಷೆ ಕೊಡ್ಬೇಕಾದ್ರೆ ಕಂಠೆ ಕರಿ ಏ ಶ್ಲೋಕ, ಈ ಶ್ಲೋಕವೇ ನಿನ್ನ ಜೀವನದ ಆರಾಧ್ಯ ದೈವವಾಗಬೇಕು. ಕಲಿಯುಗದಲ್ಲಿ ಹರೇ ಕೃಷ್ಣ ಮಹಾಮಂತ್ರವೇ ಆರಾಧ್ಯ ದೈವ. ಯಾವ ದೇವರ ಗುಡಿ, ಏನು ಬೇಕಿಲ್ಲ. ಆದ್ರೆ ನಮ್ಗೆ ಹರಿನಾಮದಲ್ಲಿ ರುಚಿ ಬರ್ಬೇಕಲ್ವಾ? ರುಚಿ ಬರ್ಲಿಲ್ಲ ಅಂದ್ರೆ ನಮ್ಗೆ ಹೇಳಿ ಏನು ಪ್ರಯೋಜನ ಆಯ್ತು? ನೋತ್ಪಾದೇ ಯದಿರತಿಂ ಶ್ರಮ ಏವ ಹಿ ಕೇವಲಂ ಧರ್ಮ ಸ್ವನುಷ್ಠಿತಾಂ ಪುಂಸ ವಿಶ್ವಕ್ಸೇನ ನೋತ್ಪಾದೇ ಯದಿರತಿಂ ಶ್ರಮ ಏವ ಹಿ ಕೇವಲಂ. ಯಾರಿಗೆ ಹರಿನಾಮದಲ್ಲಿ ರತಿ ಬರ್ಲಿಲ್ಲ, ರತಿ ಅಂದ್ರೆ ಅಟ್ರಾಕ್ಷನ್, ಆಕರ್ಷಣೆ, ರುಚಿ, ಪ್ರೀತಿ. ಯಾರಿಗೆ ಭಗವಂತನ ಕಥೆಯಲ್ಲಿ, ಭಗವಂತ ನಾಮದಲ್ಲಿ ರತಿ ಬರಲಿಲ್ಲ, ಶ್ರಮ ಏವ ಹಿ ಕೇವಲಂ, ಕೇವಲ ಶ್ರಮ, ಯೂಸ್ಲೆಸ್ ಲೇಬರ್, ವ್ಯರ್ಥ ಅಂತ ಅರ್ಥ. ಅದಕ್ಕೆ ಅವರ ಗುರು ಮಹಾರಾಜ್ ಹೇಳಿದ್ರು, ಈ ಮಂತ್ರವನ್ನೇ ಸದಾ ನೀನು ಉಚ್ಚಾರ ಮಾಡ್ತಾ ಇರು. ಹರೇರ್ನಾಮ ಹರೇರ್ನಾಮ ಹರೇರ್ನಾಮೇವ ಕೇವಲಂ ಕಲೋ ನಾಸ್ತ್ಯೇವ ಗತಿರನ್ಯಥಾ. ಆಧ್ಯಾತ್ಮಿಕ ಪ್ರಗತಿ ಸಾಧಿಸ್ಬೇಕು ಅಂತಿದಾರೋ ಅವ್ರಿಗೆ, ಯಾರು ಲೌಕಿಕ ಪ್ರಗತಿ ಸಾಧಿಸ್ಬೇಕು ಅನ್ನೋರ್ಗಲ್ಲ, ಅಂಥವ್ರಿಗೆ ಹರೇರ್ನಾಮ ಏವ ಕೇವಲಂ. ಯಾಕಪ್ಪ ಬರೀ ಹರಿನಾಮ ಹೇಳಬೇಕು? ಬೇರೆ ಆ ಪೂಜೆ, ಈ ಪೂಜೆ, ರಥ ತೇರು, ಆ ಪೂಜೆ, ಕೊಂಡ ಹಾಯೋದು ಏನು ಇದೆಯಲ್ಲ 108, ಅದ್ ಯಾಕೆ ಮಾಡಬಾರ್ದು? ಯಾಕೆ ಮಾಡಬಾರ್ದು ಅಲ್ಲ, ಅದು ಮಾಡಬೇಕು. ಯಾವಾಗ? ಸರಿಯಾಗಿದ್ರೆ, ಎಲ್ಲ ಐಡಿಯಲ್ ಕಂಡೀಷನ್ ಇದ್ರೆ. ಯಾಕೆ ಐಡಿಯಲ್ ಕಂಡೀಷನ್ ಇಲ್ಲ? ಇದು ಕಲಿಯುಗ. ಕಲೋ ದೋಷೆ ನಿಧೇ ರಾಜನ್ ಅಸ್ತಿ ಹೇಕೋ ಮಹಾನ್ ಗುಣ. ಕಲಿಯುಗ ದೋಷಗಳ ಭಂಡಾರಪ್ಪ, ಇಲ್ಲಿ ಏನು ಮಾಡಕ್ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು?
ಯಾವ್ದೋ ದೇವ್ರ ಉತ್ಸವ ಮಳೆಗಾಲದಲ್ಲಿ ಬಂತು, ಜನ ಏನ್ ಮಾಡುದು, ಅಯ್ಯೋ ರಂಗೋಲಿ ಹಾಕ್ಬೇಕು ಅನ್ಕೊಂಡಿದ್ನಲ್ಲಪ್ಪ ದೇವ್ರ ಉತ್ಸವಕ್ಕೆ, ಮಳೆ ಕಿಚಿ ಪಿಚಿ ಆಗ್ತಾ ಇದೆ, ಹಾಕ್ರಿ ಅದ್ರ ಮೇಲೆ. ಹಾಕ್ಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ? ಕೆಸರು ಗದ್ದೆ ಆಗಿದೆ, ಮಳೆ ನೀರ್ ಬಂದು ಕೊಚ್ಚೆ, ಅದ್ರ ಮೇಲೆ ರಂಗೋಲಿ ಹಾಕ್ಬೋದಾ? ಇಲ್ಲ ಅಲ್ಲ. ಆಕೇನ್ ಪ್ರಯೋಜನ ಆಯ್ತು? ಕಲೆ ದೋಷೆ ನಿಧೇ ರಾಜನ್. ಅಪ್ಪ, ಕಲಿಯುಗ ದೋಷಗಳ ಭಂಡಾರ ಕೆಸರು ತುಂಬಿಕೊಂಡಿದೆ, ನೀನ್ ಆ ಕೆಸರು ಮೇಲೆ ರಂಗೋಲಿ ಹಾಕ್ತೀನಿ ಅಂದ್ರೆ ಏನು ಪ್ರಯೋಜನ ಇಲ್ಲ. ಆದ್ರೆ ಅಸ್ಥಿ ಏಕೋ ಮಹಾನ್ ಗುಣ, ಆದ್ರೆ ಒಂದು ಉಪಾಯ ಇದೆ. ಏನ್ ಉಪಾಯ ಇದೆ ಅಂದ್ರೆ, ಅದ್ರ ಮೇಲೆ ಒಂದು ಹಲಗೇನೋ ಹಾಸಿಗೆನೋ ಏನೋ ಒಂದು ಹಾಕ್ಬಿಟ್ಟು ಅದ್ರ ಮೇಲೆ ಹಾಕು ಅಂತ ಹೇಳುತ್ತೆ ಅಲ್ವಾ. ಸೊ ಹಾಗೇನೆ ಕಲಿಯುಗ ದೋಷಗಳ ಭಂಡಾರ. ಎಲ್ಲಿ ಕಾಲಿಟ್ಟಲ್ಲಿ ದೋಷ ನಮ್ಗೆ ಕಾಣಿಸದೆ ಹೋಗ್ಬೋದು ಅಷ್ಟೇನೆ. ಅಯ್ಯೋ ಹಾವುಗಳಿದ್ವಪ್ಪ ನೋಡ್ಲಿಲ್ಲ ಕಾಲಿಟ್ಬಿಟ್ಟೆ, ನೋಡ್ಲಿಲ್ಲ ಕಾಲಿಟ್ ಅದೇ ಅಪರಾಧ, ತಪ್ಪು. ನೋಡ್ಲಿಲ್ಲ ಕಾಲಿಟ್ಟೆ ಅಂದ್ರೆ ತಪ್ಪು. ಗೊತ್ತಾಗಿಲ್ಲ ನಮ್ಗೆ, ಗೊತ್ತಾಗಿಲ್ಲ ಅನ್ನೋದೇ ಅಪರಾಧ. ಈಗಲೂ ಅಷ್ಟೇನೆ, ಯಾರಾದ್ರೂ ಅಯ್ಯೋ ಹೌದಾ ಕಲಿಯುಗ ಧರ್ಮ ಹರಿನಾಮನ, ಅಯ್ಯೋ ನನ್ಗೆ ಗೊತ್ತಿರಲಿಲ್ಲ, ಅಪರಾಧ ಮಾಡಿದ್ದೀರಾ ನೀವು ಆಗಿದ್ರೆ. ನಾಮಕ್ಕೆ, ನಾಮ ಅಪರಾಧಕ್ಕೆ ಪರ್ಯಾಯ ಏನು? ನಾಮನೇ ಹೇಳ್ಬೇಕು. ಇಷ್ಟು ದಿನ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಿರಲ್ಲ, ಅದೇ ದೊಡ್ಡ ಅಪರಾಧ. ಗೊತ್ತಿಲ್ಲ ಸರ್, ಹಾವ ಮೇಲೆ ಕಾಲಿಟ್ಬಿಟ್ವಿ, ಅದಕ್ಕೂ ಅದ್ರ ನಮ್ಗೆ ಗೊತ್ತಿಲ್ಲ ಸರಿ, ಅದಕ್ಕಾದ್ರೂ ಗೊತ್ತಾಗೋದ್ ಬೇಡವಾ? ನೋಡ್ಕೊಂಡು ತಾನೇ ಕಚ್ಬೇಕು ನಮ್ಗೆ, ಫಸ್ಟ್ ಟೈಮ್ ಕಾಲಿಡ್ತಾ ಇದ್ದಾನೆ ಅಂತ. ಅಯ್ಯೋ ಅದಕ್ಕೇನಪ್ಪ ಗೊತ್ತು, ಕಾಲಿಟ್ರೆ ಕಚ್ಚಿತು ಅಷ್ಟೇ, ತಪ್ಪು ನಿಮ್ದೆ. ಮುಳ್ಳಿನ ಮೇಲೆ ಬೆಟ್ಟೆ ಹಾಕ್ಬಿಟ್ಟು ಪರ್ರ ಅಂತ ಹೇಳ್ದಾರ, ಅಯ್ಯೋ ನನಗಂತೂ ಬುದ್ಧಿ ಇಲ್ಲ, ಮುಳ್ಳುಗದ್ರ ಬುದ್ಧಿ ಬೇಡವಾ ಅಂತಂದ್ರೆ, ಅದಕ್ ಬುದ್ಧಿ ಇದೆಯೋ ಇಲ್ವೋ ನಿಮ್ಗಿರ್ಬೇಕು ಫಸ್ಟ್. ಏನ್ ಹೇಳಿದೆ ಶಾಸ್ತ್ರ ಹೇಳುತ್ತೆ ಮತ್ತೆ. ಗೊತ್ತಿಲ್ಲ ಅಂತ ಹೇಳಂಗಿಲ್ಲ, ಎಕ್ಸ್ಕ್ಯೂಸೇ ಇಲ್ಲ ಇಲ್ಲಿ ಸರ್, ಗೊತ್ತಿಲ್ಲ ಸರ್. ಅದು ಭಗವಂತನ ಮುಂದೆ ಮಾತ್ರ ಹೇಳ್ಬೇಕು ನಾವು. ಗೊತ್ತಿಲ್ಲ ಕೃಷ್ಣ, ಗೊತ್ತಿರ್ಲಿಲ್ಲ, ನಾನೊಬ್ಬ ಅಜ್ಞಾನಿ, ದಡ್ಡ, ಮೂರ್ಖ, ಮೂರ್ ಕಾಸಿಗೆ ಬೆಲೆ ಇಲ್ದವನ್ ನಾನು, ನನ್ನ ದಯವಿಟ್ಟು ಕ್ಷಮಿಸ್ಬಿಡು. ಆ ಭಗವಂತನ ಹತ್ರ ಮಾತ್ರ ಅದು ಕಾರುಣ್ಯ ಇರೋದು. ಭಗವಂತ ಏನ್ ಮಾಡ್ತಾನೆ, ತನ್ನ ಭಕ್ತರ ಮೂಲಕ ಅದನ್ನ ಕೃಪೆನೆ ಕೊಡ್ತಾನೆ, ವೈಷ್ಣವರ ಮೂಲಕ, ಭಕ್ತರ ಮೂಲಕ. ಓಕೆ, ಅವನ ಕ್ಷಮಿಸಿ. ಗುರು ಅದಕ್ಕೆ ಯಾಕೆ ಗುರುಗಳು, ಗುರುಗೆ ನಾವು ಅಪರಾಧ ಮಾಡಬಾರ್ದು. ಗುರು ಕೃಷ್ಣನ ಪ್ರತಿನಿಧಿ. ಕೃಷ್ಣ ನೇರವಾಗಿ ಬಂದು ಶಿಷ್ಯನ ಉದ್ಧಾರ ಮಾಡೋದಿಲ್ಲ, ಗುರು ಮೂಲಕ ಉದ್ಧಾರ ಮಾಡಿಸ್ತಾರೆ. ನಾವೇನ್ ಮಾಡ್ತೀವಿ, ಗುರುಗೆ ಅಪರಾಧ ಮಾಡಿ ಮಾಡಿ ಮಾಡಿ, ಗುರುಗೆ ಅಪರಾಧ ಮಾಡಿ ಮಾಡಿ ಕೃಷ್ಣರು ಹೋಗುತ್ತೆ ಅದು. ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ ಯಸ್ಯಾ ಪ್ರಸಾದಾನ್ ನಗತಿ ಕುತೋಪಿ. ನಾವು ಗುರು ಕೃಪೆಯನ್ನು ಪಡ್ಕೊಂಡಿಲ್ಲ ಅಂದ್ರೆ ಕೃಷ್ಣ ಕೃಪೆ ಸಿಗೋದಿಲ್ಲ. ಹೀಗೆ ಗೊತ್ತಿಲ್ಲ ಅಂತ ಅನ್ನೋದು ಕೂಡ ಒಂದು ದೋಷ. ಅದಕ್ಕೆ ಹೇಳ್ತಾರೆ ಕಲಿಯುಗ ಆತರ ದೋಷಗಳ ಭಂಡಾರ. ಏನ್ ಕೇಳಿದ್ರು ಗೊತ್ತಿಲ್ಲ, 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 ಗೊತ್ತಿಲ್ಲ. ದುಡ್ಡು ಹೆಂಗ್ ಮಾಡೋದು? ಹಾ ಗೊತ್ತು ನನಗೆ, ಬನ್ನಿ ಹೇಳ್ಕೊಡ್ತೀನಿ. 1 ರೂಪಾಯಿ ಹಾಕ್ರೆ 100 ರೂಪಾಯಿ ಹೆಂಗ್ ಮಾಡ್ಬೋದು, ನಾನು ಹೇಳ್ಕೊಡ್ತೀನಿ ಬನ್ನಿ ಅಂತ. ಅದು ಮಾತ್ರ ಗೊತ್ತು ನಮಗೆ. ಭಕ್ತಿ ಹೇಗ್ ಮಾಡ್ಬೇಕು ಗೊತ್ತಿಲ್ಲ, ಶಾಸ್ತ್ರ ಗೊತ್ತಿಲ್ಲ, ಭಗವದ್ಗೀತೆ ಗೊತ್ತಿಲ್ಲ, ರಾಮಾಯಣ ಗೊತ್ತೇ ಇಲ್ಲ. ಮತ್ತೇನ್ ಗೊತ್ತು ನಮಗೆ? ಏನ್ ಗೊತ್ತಿರಬಾರ್ದು ಅದೆಲ್ಲ ಗೊತ್ತು ನಮ್ಗೆ. ಅದಕ್ಕೆ ಹೇಳಿದೆ ಕಲೆ ದೋಷೆ ದೋಷ ನಿಧೇ ರಾಜನ್. ಕಲಿಯುಗದ ಕಲಿಯುಗ ದೋಷಗಳ ಭಂಡಾರ, ನಿಧಿ. ಆದ್ರೆ ಅಸ್ಥಿ ಏಕೋ ಮಹಾನ್ ಗುಣ, ಒಂದು ಮಹಾನ್ ಗುಣ ಇದೆ ಇದರಲ್ಲಿ. ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಂ ವ್ರಜೇತ್. ಮನಸ್ಸಿನಲ್ಲಿ ಹೃದಯದಲ್ಲಿ ಧರಿಸ್ಕೋಬೇಕು ಇದನ್ನ, ನಾವು ಮರಿಬಾರದು. ಇಲ್ಲಿ ಏನ್ ಕಥೆ ಇಲ್ಲ, ಕಥೆ ಬರುತ್ತೆ ಮುಂದೆ. ಶ್ರೀ ಚೈತನ್ಯ ಚರಿತಾಮೃತ ಭಾಗವತ ಓದೋದ ಮೇಲೆ ನಮ್ಗೆ ಅರ್ಥ ಆಗುವಂಥದ್ದು ಇದೆಲ್ಲ. ಯಾರು ಇನ್ನು ಗೀತೆ ಮೊದಲನೇ ಶ್ಲೋಕನೇ ಇನ್ನೂ ತೆಗೆದು ತಿರುವಾಗ್ತಾ ಇದಾರೆ, ಅವ್ರಿಗೆ ಏನ್ ಅರ್ಥ ಆಗುತ್ತೆ? ಒಂದಲ್ಲ ಒಂದಿನ ಖಂಡಿತ ಬಿಟ್ಬಿಡ್ತಾರೆ ಭಕ್ತಿ ಮಾಡೋದನ್ನ. ಅದಕ್ಕೆ ಮುಂಚೆನೆ ವಾರ್ನಿಂಗ್ ಹೇಳ್ತಾ ಇದೀವಿ, ಗಮನದಲ್ಲಿ ಇಟ್ಕೋಬೇಕು. ಯಾವ ಕಾರಣಕ್ಕೂ ಕೃಷ್ಣ ಭಕ್ತಿಯಿಂದ ನಾವು ಹೊರಗಡೆ ಹೋದ್ರೆ ಮತ್ತೆ ಒಳಗ್ ಸೇರಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ತುಂಬಾ ಸುಲಭವಾಗಿದೆ. ತುಂಬಾ ತುಂಬಾ ಜನ್ಮಗಳು ಕಾಯ್ಬೇಕಾಗುತ್ತೆ ನಾವು. ಕೌನ್ ಬನೇಗ ಕರೋಡ್ಪತಿಯಲ್ಲಿ. ಆಯ್ತು, ಫೈನಲ್ ಆನ್ಸರ್ ಲಾಕ್ ಮಾಡ್ಲಾ? ಹಾ ಲಾಕ್ ಮಾಡ್ಬಿಡಿ. ಲಾಕ್ ಆದ್ರೆ ಲಾಕ್ ಅಷ್ಟೇ, ಮತ್ತೆ ಅದು ಅನ್ಲಾಕ್ ಮಾಡಕ್ ಬರೋದಿಲ್ಲ. ನಾವು ಕೃಷ್ಣ ಪ್ರಜ್ಞೆಗೆ ಬಂದಿದೀವಿ,
ಕಷ್ಟನೋ ಸುಖನೋ ಅದಕ್ಕೆ ಇರೋದು ಕೃಷ್ಣ ಕಾನ್ಶಿಯಸ್ ಅಂದ್ರೆ ಅಲ್ಲಿ ಬರೀ ಎಂಟ್ರಿ ಗೇಟ್ ಅಷ್ಟೇ, ಎಕ್ಸಿಟ್ ಗೇಟ್ ಇಲ್ಲ. ಒಳಗ್ ಬಂದ್ರೆ ಆಚೆ ಹೋಗ್ಬಾರ್ದು. ಇಲ್ಲ ನಾನು ಹೋಗೇ ಹೋಗ್ತೀನಿ ಹಠ ಮಾಡ್ದೆ ಏನ್ ಮಾಡ್ತಾರೆ, ಮತ್ತೆ ಒಳಗ್ ಸೇರಿಸ್ಕೊಳ್ಳೋದಿಲ್ಲ, ರುಚಿ ಹೋಗ್ಬಿಡುತ್ತೆ. ಯಾಕಂದ್ರೆ ಇದಕ್ಕಿಂತ ಸುಲಭ ಮಾರ್ಗ ಇನ್ನೊಂದಿಲ್ಲ. ನಾವು ಈ ಸುಲಭ ಮಾರ್ಗನೇ ಬಿಟ್ಟು ಆಚೆ ಬರ್ತೀವಿ, ನ್ಯಾಯ ಮಾರ್ಗ ಹಿಡಿಬೇಕು ನಾವು, ಅನ್ಯ ಮಾರ್ಗ ಅಡ್ಡ ಮಾರ್ಗನೇ ಹಿಡಿಬೇಕಾಗುತ್ತೆ, ಬೇರೆ ಆಪ್ಷನ್ ಇಲ್ಲ ನಮ್ಗೆ. ಭಾಗವತಂ ಅದಕ್ಕೆ ಎಲ್ಲ ವೈದಿಕ ಧರ್ಮ ಗ್ರಂಥಗಳ ಸಾರಾಂಶ ಅದು. ಕೇವಲಾನಿ ಶ್ರೀ ಭಗವನ್ ನಾಮಾಪಿ ನಿರಪೇಕ್ಷಾಣಿ ಏವ ಪರಮ ಪುರುಷಾರ್ಥ ಫಲ ಪರ್ಯಂತ ದಾನ ಸಮರ್ಥಾನಿ ತಥೋ ಮಂತ್ರೇಶು ನಾಮತೋಪಿ ಅಧಿಕ ಸಾಮರ್ಥ್ಯ ಲಬ್ಧೆ. ಮಂತ್ರಗಳಲ್ಲಿ ಹರಿನಾಮಕ್ಕಿಂತ ಶ್ರೇಷ್ಠವಾದ ಮಂತ್ರ ಇನ್ನೊಂದಿಲ್ಲ. ನೀವು ಯಾವುದೇ ಮಂತ್ರ ಹೇಳಿ, ಹರಿನಾಮಕ್ಕಿಂತ ಅದು ಕಲಿಯುಗದಲ್ಲಿ ಬೇರೆ ಇನ್ಯಾವ ಉಪಾಯ ಇಲ್ಲ, ಅನ್ಯ ಮಾರ್ಗ ಇಲ್ಲ. ಅದಕ್ಕೆ ನಾನು ಯಾವಾಗ್ಲೂ ನನ್ನ ಗುರುಗಳಿಂದ ಕಲಿತ ಈ ಮಂತ್ರವನ್ನ ಪಠಣೆ ಮಾಡುತ್ತೇನೆ. ಭಗವಂತ ಹೇಳ್ತಾ ಇರೋದು. ಭಗವಂತನಿಗೆ ಯಾವ ಗುರು ಬೇಕಿಲ್ಲ, ಆದ್ರೆ ನಮಗೆ ತೋರ್ಸಕ್ಕೆ ಭಗವಂತ ಗುರುವನ್ನ ಸ್ವೀಕಾರ ಮಾಡಿ, ನನ್ನ ಗುರು ಹೇಳಿದ್ರೆ ಅದಕ್ಕೆ ನಾನು ಮಾಡ್ತಾ ಇದ್ದೀನಿ. ಏಯ್ ಆಜ್ಞಾ ಪಾಯ್ ನಾಮ ಲಾಯ್ ಅನುಕ್ಷಣ. ಆಜ್ಞೆ, ಗುರು ದೀಕ್ಷೆ ಕೊಟ್ಟಿದ್ದಾರೆ, ಆಜ್ಞೆ ನೀವು ಪ್ರತಿದಿನ ಕಮ್ ಸೆ ಕಮ್ 16 ರೌಂಡ್ ಜಪ ಮಾಡ್ಬೇಕು ಮಿನಿಮಮ್. ಆಜ್ಞೆ ಯಾವತ್ತು ಮೀರಬಾರ್ದು, ಗುರು ಆಜ್ಞೆಯನ್ನ ಯಾವತ್ತು ಮೀರಬಾರ್ದು. ಹಾಗೆ ಹರಿನಾಮದಲ್ಲಿ ನಾವು ಆಸಕ್ತಿನ ಬೆಳೆಸ್ಕೊಳ್ತಾ ಏನಾಗುತ್ತೆ, ರುಚಿ ಬರುತ್ತೆ, ನಿಧಾನಕ್ಕೆ ರುಚಿ ಬರುತ್ತೆ. ಹೇಗೆ ಶ್ರದ್ಧೆಯಿಂದ ಆಡಬೇಕು ಹರಿನಾಮವನ್ನ, ಜಪವನ್ನ ಶ್ರದ್ಧೆಯಿಂದ ಪ್ರೀತಿಯಿಂದ. ನಾನು ಕೃಷ್ಣನಿಗೆ ಸಲ್ಲಿಸ್ತಾ ಇರೋ ಸೇವೆ, ನಾನು ಕೃಷ್ಣನ ಜೊತೆ ಸಂಪರ್ಕದಲ್ಲಿದ್ದೀನಿ ಹರಿನಾಮದ ಮೂಲಕ ಅನ್ನೋ ಭಾವದಲ್ಲಿ ನಾವು ಸಂಕೀರ್ತನೆ ಜಪವನ್ನ ಮಾಡ್ಬೇಕು. ಹಾಗೇನಾಗುತ್ತೆ, ಹಾಸಿ ಕಾಂದಿ ನಾಚಿ ಗಾಯಿ ಏಚೆ ಮದ ಆಗ್ಬಿಡ್ತಾರೆ ಹರಿನಾಮವನ್ನು ಹಾಡ್ತಾ ಕುಣಿತಾ. ಅದಕ್ಕೆ ನಾ ಹೇಳೋದಷ್ಟೇ, ನಮ್ಮ ಯಾರ್ಯಾವ ಸೆಂಟರ್ ನೀವು ಕನೆಕ್ಟ್ ಆಗಿರ್ತಾರೋ ಅವರು ಪ್ರತಿ ವಾರಕ್ಕೆ 1 ದಿನ ಅಥವಾ 2 ದಿನ ಆದ್ರೂ ಮಿನಿಮಮ್ ನಗರ ಸಂಕೀರ್ತನೆ ಮಾಡಲೇಬೇಕು. ಮಾಡಬೇಕು ಅಂತ ಹೇಳ್ತಾ ಇಲ್ಲ, ಮಾಡಬೇಕು ಅಂದ್ರೆ ಬೇರೆ ಅರ್ಥ, ಮಾಡಲೇಬೇಕು. ಪ್ರತಿ ದಿನ ಆದ್ರೆ ಪ್ರತಿದಿನ ಮಾಡಿ, ಇಲ್ಲ ವಾರಕ್ಕೆ 1-2 ದಿನ ಆದ್ರೂ ಕಂಪಲ್ಸರಿ ನಗರ ಸಂಕೀರ್ತನೆ ಮಾಡ್ಲೇಬೇಕು. ನಮ್ಮಲ್ಲೇ ನಿರುತ್ಸಾಹ, ಅಯ್ಯೋ ಯಾರು ಬರಲ್ಲ, ಅಯ್ಯೋ ಯಾರು, ನಿಮ್ಗೆ ಬೇಕಾಗಿಲ್ಲ ಅದು. ನಾವ್ ಯಾರು ಬರಲೇಬೇಕು ಅಂತ ತೀರ್ಮಾನ ಮಾಡೋದಕ್ಕೆ, ಅದು ಭಗವಂತ ಮಾಡೋ ತೀರ್ಮಾನ. ನಮ್ ಕೆಲ್ಸ ನಾವು ಮಾಡಬೇಕು ಅಷ್ಟೇ. ಅಯ್ಯೋ ಮಳೆನೇ ಬರಲ್ಲ, ಹೊಲ ಉತ್ತಿ ಏನ್ ಪ್ರಯೋಜನ ಅಂದ್ರೆ, ನೀವೇ ಮಳೆ ಬರದೆ ನೀವೇ ಊಹಿಸ್ಕೊಂಡು ನೀವೇ ಹೊಲ ಉತ್ತಿಲ್ಲ ಅಂದ್ರೆ ಮತ್ತೆ ಭಗವಂತ ಏನ್ ಮಾಡ್ತಾನೆ? ಬಂದ್ಬಿಡ್ತು ಮಳೆ, ಏನ್ ಮಾಡ್ತೀರಾ? ಅಯ್ಯೋ ಹೊಲ ಉತ್ತಿರಿ ಚೆನ್ನಾಗಿರ್ತಾ ಇತ್ತಲ್ಲ ಅಂತ ಅನ್ಸಲ್ವಾ? ನಮ್ಗೆ ನಾವೇ ಊಹೆ ಮಾಡ್ಕೊಂಡ್ಬಿಡ್ತೀವಿ, ಅಯ್ಯೋ ಏನು ಹೊಲ ಉತ್ತಿ ಏನ್ ಪ್ರಯೋಜನ, ಮಳೆನೇ ಬರೋದಿಲ್ಲ. ನೀವ್ ಯಾರು ಹೇಳೋದಕ್ಕೆ? ನೆನ್ನೆ ಮಳೆ ಬರುತ್ತೆ ಅಂತ ಗೊತ್ತಿತ್ತಾ? ನಮ್ ಕರ್ತವ್ಯನ ಮಾಡ್ಬೇಕು, ಯಾರು ಬರ್ತಾರೆ ಹೋಗ್ತಾರೆ ನಾವ್ ಹೇಳ್ಬಾರ್ದು. ಮೊದ್ಲು ನಮಗೂ ಹಂಗೆ ಅನ್ಸಾಯ್ತು, ಇಷ್ಟೆಲ್ಲ ಪ್ರಯತ್ನ ಮಾಡ್ತೀವಿ ಯಾರು ಬರಲ್ವಲ್ಲ ಅಂತ. ಆದ್ರೆ ಪ್ರಯತ್ನ ಮಾಡ್ಬೇಕಷ್ಟೇ. ಇವಾಗ್ಲೂ ಇದೆ, ಯಾಕೆ ಪ್ರಯತ್ನ ಮಾಡಿ. ಹೋಗಿ ಹತ್ಕೊಂಡ್ಬಿಡ್ತಾ ಇದೆ ಗುರು ಮಹಾರಾಜ್ ಅವ್ರು ಹೇಳೋರು. ಗುರು ಮಹಾರಾಜ್ ಹೇಳ್ತಾ ಇದ್ರು, ನಿನ್ ಪ್ರಯತ್ನ ನೀನ್ ಮಾಡು, ನೀನ್ ಕರೆದ ತಕ್ಷಣ ಬರ್ಲೇಬೇಕು ಅಂತ ಅನ್ನೋದಕ್ಕೇನು, ನೀನ್ ಯಾರು? ಅದು ಕೃಷ್ಣ ನೋಡ್ಕೋತಾನೆ, ರೂಪ ನೋಡ್ಕೋತಾರೆ. ನಿನ್ ಪ್ರಯತ್ನ ನೀನ್ ಮಾಡು. ಏನೋ ಒಂಥರ ಭಾರ ಇಳ್ದಂಗ ಆಗ್ಬಿಡುತ್ತೆ ಸಮಾಧಾನ. ನಮ್ ಪ್ರಯತ್ನ ನಾವು ಮಾಡ್ದೇನೆ, ಅಯ್ಯೋ ಬರದೇ ಇಲ್ಲ, ಹಂಗಾಗಲ್ಲ ಹಿಂಗಾಗಲ್ಲ. ನೀವ್ ಪ್ರಯತ್ನ ಮಾಡಿ ಸಾಕು, ರಿಸಲ್ಟ್ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಮಾ ಫಲೇಶು ಕದಾಚನ, ಯಾವತ್ತು ನಾವು ಫಲಕ್ಕೆ ಎದುರು ನೋಡಬಾರ್ದು. ಮಾಡ್ಬೇಕು ನಮ್ ಕರ್ತವ್ಯ. ಚಂದ್ರ ಮಹಾಪ್ರಭು ಹೇಳ್ತಾರೆ, ಆದ್ರಿಂದ ನಾನು ತಾಳ್ಮೆಯಿಂದ 1 ವರ್ಷ ಆಯ್ತು ಹರೇ ಕೃಷ್ಣ ಮಂತ್ರ ಹೇಳ್ತಾ ಏನು ಲಾಭ ಆಗ್ಲಿಲ್ಲ, 2 ವರ್ಷ ಆಯ್ತು, 5 ವರ್ಷ ಆಯ್ತು, 5 ವರ್ಷಕ್ಕೆ 5 ಜಪ ಮಣಿ ಚೇಂಜ್ ಮಾಡಿದೆ ಅಂದ್ರೆ ಎಣಿಸಿ ಸೌದೋಗ್ಬಿಟ್ಟಿರುತ್ತೆ. ಇಷ್ಟೆಲ್ಲ ಮಾಡಿ ನನಗೆ ಏನು ಲಾಭ ಸಿಕ್ಕಿಲ್ಲ. ಅದಕ್ಕೆ ಹೇಳ್ತಾರೆ, ತಬೇ ಧೈರ್ಯ ಧರಿ ಮನೆ ಕರಿಳಿ ವಿಚಾರ. ಧೈರ್ಯವನ್ನು ಧರಿಸ್ಕೋ, ಹರಿನಾಮ ಅಷ್ಟು ಸುಲಭವಾಗಿ ಫಲ ಕೊಡೋದಲ್ಲ. ನಿಧಾನಕ್ಕೆ ಶ್ರದ್ಧೆ ಇಲ್ವಲ್ಲ ನಮಗೆ.
ನಾವು ಲಾಭನ ನೋಡಿ, ಚಾಂಟಿಂಗ್ ಮಾಡ್ತಾ ಇರ್ತೀವಿ. ಆ ಹ್ಮ್, ಲಾಭನೇ ಆಗಿಲ್ವಲ್ಲ, 1 ವರ್ಷ ಆಯ್ತು, 6 ತಿಂಗಳಾಯ್ತು ಅಂತ ಅನ್ಕೊಂಡ್ ಮಾಡಿದ್ರೆ ಇಲ್ಲಿಂದ ಬರುತ್ತೆ ಫಲ ನಮ್ಗೆ? ನಾವು ಜಪ ಮಾಡ್ಬೇಕು, ಸೇವೆ ಮಾಡ್ಬೇಕು. ಯಾರು ಬರ್ಲಿ ಯಾರು ಹೋಗ್ಲಿ, ಜಗತ್ತು ಸುತ್ತಾ ಇರುತ್ತೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ನಾವು ತಲೆ ಕೆಡಿಸ್ಕೊಬಾರ್ದು. ನಮ್ಮ ಕರ್ತವ್ಯ ನಾವು ಮಾಡಬೇಕು. ಕೃಷ್ಣ ನಾಮೆ ಜ್ಞಾನಾಚನ್ನ ಹಾಯ್ಲ ಆಮಾರ, ಮಹಾಪ್ರಭು ಹೇಳ್ತಿದ್ರೆ. ಆದ್ರಿಂದ ನಾನು ಧೈರ್ಯವನ್ನ ತಳೆದು ಕೃಷ್ಣನ ಪವಿತ್ರ ನಾಮದ ಸಂಕೀರ್ತನೆಯು ತನ್ನ ಎಲ್ಲ ಆಧ್ಯಾತ್ಮಿಕ ಜ್ಞಾನವನ್ನು ಆಚ್ಛಾದಿಸಿಬಿಟ್ಟೆಯಲ್ಲ. ಅಂದ್ರೆ ನಮ್ಮ ಆಧ್ಯಾತ್ಮಿಕ ಜ್ಞಾನ ಮುಚ್ಚೋಗ್ಬಿಟ್ಟಿದೆ ಈಗ. ಆಧ್ಯಾತ್ಮಿಕ ಜ್ಞಾನ ಅಂದ್ರೆ ಭಗವಂತನ ಮೇಲೆ ಇರುವಂತಹ ಭಕ್ತಿ ಜ್ಞಾನ ಮುಚ್ಚೋಗ್ಬಿಟ್ಟಿದೆ ನಮಗೆ. ಅದನ್ನ ತೆಗಿಬೇಕು ನಿಧಾನಕ್ಕೆ. ಈ ಪಂಚಲಿಂಗೇಶ್ವರ ದರ್ಶನ ಮಾಡ್ತಾರೆ ನೋಡಿ ತಲಕಾಡಲ್ಲಿ, 12 ವರ್ಷಕ್ಕೊಂದ್ಸಲ ಏನೋ ಮರಳು ತೆಗಿತಾರಲ್ಲ, ಮುಚ್ಚೋಗ್ಬಿಟ್ಟಿರುತ್ತೆ ಒಳಗಡೆ ಅದು ಮರಳಲ್ಲಿ. ಅದನ್ನ ಮತ್ತೆ ಅಗುದು ಬಗುದು ತೆಗಿಬೇಕು, ಮತ್ತೆ ಮುಚ್ಕೊಳ್ಳುತ್ತೆ, ಮತ್ತೆ ತೆಗಿಬೇಕು. ಬಿಟ್ಬಿಟ್ರೆ ಹಂಗ್ ಬಿಡಬಾರ್ದು. ಅದಕ್ಕೆ ಎಷ್ಟೇ ಕಷ್ಟ ಆಗಲಿ ಸುಖ ಆಗಲಿ ಹರಿನಾಮವನ್ನ ನಾವು ಬಿಡಬಾರ್ದು. ಆಮೇಲೆ ಒಂದೊಂದ್ಸಲ ಏನಾಗುತ್ತೆ, ಟೇಸ್ಟ್ ಹೋಗ್ಬಿಡುತ್ತೆ. ಯಾವಾಗ ಪರೀಕ್ಷೆ ಮಾಡ್ತಾನೆ ಭಗವಂತ, ಇವ್ನು ಹರಿನಾಮ ಹೇಳ್ತಾ ಇದ್ದಾನೆ, ಒಂದ್ ಸಣ್ಣ ಟೆಸ್ಟ್ ಮಾಡೋಣ, ಅವಾಗ ಏನಾದ್ರೂ ಹರಿನಾಮದಲ್ಲಿ ರುಚಿ ಹೋಗ್ಬಿಡುತ್ತಾ ಇಲ್ಲ ಇನ್ನೂ ಜಾಸ್ತಿ ಆಗುತ್ತಾ ಅಂತ. ಅವಾಗ ಏನ್ ಮಾಡ್ತಾನೆ ಭಗವಂತ, ಒಂದ್ ಸಣ್ಣ ಕಷ್ಟ ಕೊಡ್ತಾನೆ, ಏನೋ ಒಂದ್ ತೊಂದರೆ ಬರೋ ತರ ಮಾಡ್ತಾನೆ, ಪರೀಕ್ಷೆ ಮಾಡಕ್ಕೆ. ಪಾಗಲ ಹಾಯಿಲ ನಾಮಿ ಧೈರ್ಯ ನಾಹಿ ಮನೆ, ಏತ ಚಿಂತಿ ನಿವೇದಲು ಗುರುರ ಚರಣೆ. ನನಗೇನಾಯ್ತು, ಟೇಸ್ಟ್ ಹೋಗ್ಬಿಡ್ತು ಹರಿನಾಮದಲ್ಲಿ. ಆಗ ನಾವು ಹೋಗ್ಬೇಕು ಗುರು ಹತ್ರ, ಪ್ರಾರ್ಥನೆ ಮಾಡ್ಬೇಕು. ಗುರು ಮಹಾರಾಜ್, ನನಗೆ ಹರಿನಾಮದಲ್ಲಿ ಯಾಕೋ ರುಚಿ ಬರ್ತಾ ಇಲ್ಲ, ಯಾಕೆ ಕಾರಣ ನಮ್ಗೆ ಗೊತ್ತಿರುತ್ತೆ, ಏನೋ ದೋಷ, ಏನೋ ಪಾಪಗಳು ಏನೋ ಇರುತ್ತೆ. ಹಾಗೆ ಮಹಾಪ್ರಭು ಒಬ್ಬ ಶಿಷ್ಯ ಆದವ್ರು ಹೇಗೆ ನಡ್ಕೋಬೇಕು ಅಂತ ತೋರಿಸ್ಕೊಡ್ತಾರೆ. ಯಾಕಂದ್ರೆ ಭಕ್ತರ ರೂಪದಲ್ಲಿ ಬಂದ ಮೇಲೆ ಭಕ್ತರು ಹೇಗೆ ನಡ್ಕೋಬೇಕು ಅಂತ ತೋರಿಸ್ಬೇಕಲ್ಲ. ಎಟಿಕೆಟ್ಸ್, ಡಿವೋಟಿ ಎಟಿಕೆಟ್ಸ್, ವೈಷ್ಣವ ಎಟಿಕೆಟ್ಸ್. ಯಾಕಂದ್ರೆ ಭಗವಂತ ಸಾರ್ವಕಾಲಿಕ ಶಿಕ್ಷಕರು, ಸಾರ್ವಕಾಲಿಕ ದೀಕ್ಷಾಗುರು, ಎಲ್ಲದಕ್ಕೂ ಸಾರ್ವಕಾಲಿಕ ಭಗವಂತ. ಅವನ ಪ್ರತಿನಿಧಿಗಳ ಮೂಲಕ ಮಾಡಿಸ್ತಾ ಇದ್ದಾನೆ ಅಷ್ಟೇನೆ. ಕೃಷ್ಣ ಶಿಕ್ಷಾಗುರು ಎಲ್ರಿಗೂ, ಅವನೇ ತಾನು ಎಲ್ರಿಗೂ ಶಿಕ್ಷೆ ಕೊಡೋದು. ಶಿಕ್ಷಣ ಮತ್ತೆ ಶಿಕ್ಷೆ, ಪನಿಷ್ಮೆಂಟ್ ಮತ್ತೆ ಎಜುಕೇಶನ್, ಎರಡು ನಾಲೆಜ್. ಆದ್ರೆ ಇಲ್ಲಿ ಒಬ್ಬ ಶಿಷ್ಯ ಹೇಗಿರ್ಬೇಕಂತ ತೋರಿಸ್ಕೊಡ್ತಾ ಇದ್ದಾರೆ. ಗುರು ಪಾದಕ್ಕೆ ಹೋಗಿ ಶರಣಾಗಿ, ನನಗೆ ಯಾವ ತರ ನೋಡಿ, ನನಗೆ ಎಂತ ಮಂತ್ರ ಕೊಟ್ಟಿದ್ದೀರಿ ನೀವು, ಈ ಮಂತ್ರ ಹೇಳ್ತಾರೆ ನಾನು ಹುಚ್ಚ ಆಗ್ಬಿಡ್ತೀನಿ. ಹೌದು, ಹುಚ್ಚರಾಗ್ಬೇಕು. ಒಬ್ರು ಹೇಳ್ತಾರೆ ಬಿಡ್ಬಿಟ್ಟು, ಹಿಂಗೆಲ್ಲ ಮಾಡಿ ಹುಚ್ಚ ಆಗ್ಬಿಡ್ತೀಯ ಅಂತ. ಹೌದು, ಹುಚ್ಚ ಆಗ್ಬೇಕು ನಾವು. ಗೊತ್ತಿದ್ದು ಹೇಳಿದ್ರು ಗೊತ್ತಿಲ್ದ ಹೇಳಿದ್ರು ಹುಚ್ಚರಾಗ್ಬೇಕು. ಕಿಬಾ ಮಂತ್ರದಿಲ್ಲ ಗೋಸಾಯಿ ಕಿಬಾ ತಾರಬಲ, ಜಪಿತೆ ಜಪಿತೆ ಮಂತ್ರ ಕರಿಲಪ್ಪ ಆಗಲ್ಲ. ಎಂಥ ಮಂತ್ರ ಕೊಟ್ರಿ ನೀವು ಅಂದ್ರೆ, ಅದ್ ಜಪ ಮಾಡ್ತಾ ಮಾಡ್ತಾ ನಾನು ಪಾಗಲ್ ಆಗ್ಬಿಟ್ಟೆ, ಹುಚ್ಚ ಆಗ್ಬಿಟ್ಟೆ. ಯಾವಾಗ ನೋಡಿದ್ರು ಜಪಮಾಲೆ ಕೈ ಹಿಡಿಯುತ್ತೆ, ಜಪ ಹರೇ ಕೃಷ್ಣ ಎಲ್ಲೋದ್ರು ಬಂದ್ರು ಜಪ ಹರೇ ಕೃಷ್ಣ ಮತ್ ಪಾಗಲ್. ಜಪಿತೆ ಜಪ ಮಾಡ್ತಾ ಮಾಡ್ತಾ ಮಂತ್ರ ಕರಿಲಪ್ಪ ಆಗಲ್ಲ. ಎಂತ ಮಂತ್ರ ಅಂದ್ರೆ ಅದರಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ, ಒಂದು ಕ್ಷಣ ನಾವು ಭಗವಂತ ನಾಮ ಹೇಳೋದು ನಿಲ್ಸ್ಬಿಟ್ರೆ ಹುಚ್ಚ ಆಗ್ಬಿಡ್ಬೇಕು. ಹಾಡ್ತಾ ಹಾಡ್ತಾ ಹುಚ್ಚ ಆಗ್ಬಿಡ್ತಾನೆ. ಅಕಸ್ಮಾತ್ ರೂಪ ಗೋಸ್ವಾಮಿ ಅವರು ವೃಂದಾವನದಲ್ಲಿದ್ದಾಗ, ರೂಪ ಮತ್ತು ಸನಾತನ ಗೋಸ್ವಾಮಿ ಅವರು ಊಟ ಮಾಡ್ಬೇಕಾದ್ರೂ ಜಪ ಮಾಡ್ತಾರೆ, ಬಾಯಲ್ಲಿ ತಿನ್ಬೇಕಾದ್ರೂ ಹರೇ ಕೃಷ್ಣ ಮಂತ್ರ ಬರ್ತಾ ಇತ್ತು. ಹೇಳ್ಕೊಂಡು ತಿಂತಾರೆ, ಹರೇ ಕೃಷ್ಣ ಕೃಷ್ಣ ಹರೇ ರಾಮ್ ಹರೇ ರಾಮ್ 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 ಹರೇ ಕೃಷ್ಣ 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 ಅದು ಓಡ್ತಾ ಇರ್ಬೇಕು ಟೇಪ್ ರೆಕಾರ್ಡರ್ ಹೊರಗಡೆ. ಅದಕ್ಕೆ ಎಲ್ರಿಗೂ ಹೇಳೋದು, ಒಂದು ಧುನ್ ಬಾಕ್ಸ್ ತಗೊಳ್ಳಿ, ಪ್ರಭುಪಾದರದ್ದು ಹರೇ ಕೃಷ್ಣ ಮಂತ್ರ ಸಂಕೀರ್ತನೆ ಮಾಡ್ತಾ ಇರೋದು, ಚಾಂಟಿಂಗ್ ಮಾಡೋದು, ಸಂಕೀರ್ತನೆ ಮಾಡೋದೆಲ್ಲ ಇದೆ, ಅದನ್ನ ಹಾಕ್ಬಿಡಿ ಮನೇಲಿ. ಜಪಿತೆ ಮಂತ್ರ ಕಲೀಲಪ್ಪ ಆಗಲ್ಲ, ಹುಚ್ಚರಾಗ್ಬಿಡ್ತಾರೆ. ಹುಚ್ಚು ಭೌತಿಕ ಹುಚ್ಚು, ನಿಮಾನ್ಸ್ ಹುಚ್ಚು ಅಲ್ಲ ಇದು. ನಿಮಾನ್ಸ್ ಹುಚ್ಚು ಅದು ಮೆಟೀರಿಯಲ್ ಮ್ಯಾಡ್ನೆಸ್, ಭೌತಿಕ ಹುಚ್ಚು. ಭಗವಂತನಿಗೆ ಬಂತಲ್ಲ ಹುಚ್ಚು, ಅದು ಎಂತ ಪ್ರೀತಿ, ಅದು ರಾಧಾರಾಣಿದು, ನಾನು ನೋಡ್ಬೇಕಂತ ಹುಚ್ಚು, ಆ ಹುಚ್ಚು ಬರ್ಬೇಕು, ಸ್ಪಿರಿಚುವಲ್ ಮ್ಯಾಡ್ನೆಸ್. ಅದಕ್ಕೆ ಹುಚ್ಚು ಅಂತ ಹೇಳೋದಿಲ್ಲ, ಅದಕ್ಕೆ ಅದು ಉನ್ಮತ್ತ.
ಪ್ರೇಮ ರಸ ಉನ್ಮತ್ತ ಮದಮತ್ತ. ಹೀಗೆ ಹರಿನಾಮದ ಶಕ್ತಿಯನ್ನು ಹೇಳ್ತಾ ಇದಾರೆ. ನಾನು ಆ ಉನ್ಮತ್ತದಲ್ಲಿ, ದೈವೋನ್ಮತ್ತದಲ್ಲಿ ಹರಿನಾಮ ಸಂಕೀರ್ತನೆ ಮಾಡ್ತಾ ಇದ್ರೆ ನನಗೆ ಗೊತ್ತಿಲ್ಲದಂಗೆ ನನ್ಗೆ ಕುಣಿಸುತ್ತೆ. ಈಗ ನೋಡಿ, ಕೀರ್ತನೆ ಕೇಳ್ತಾ ಕೇಳ್ತಾ ಏನಾಗುತ್ತೆ, ನಮ್ ತಲೆ ನಮಗೆ ಗೊತ್ತಿಲ್ಲ ಕುಣಿತಾ ಇರುತ್ತೆ. ನಮಗೆ ಗೊತ್ತಿರಲ್ಲ ಹೆಂಗೆ ಅಂತ. ಒಂದ್ 2 ನಿಮಿಷ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ ನಾನು. ಸಂಕೀರ್ತನ Hare Krishna, Hare Krishna, Krishna Hare Hare, Hare Rama, Hare Hare Krishna, Hare Krishna, Hare Krishna.
ಹರೇ ಕೃಷ್ಣ. ಹ್ಮ್ ಇದು ಉನ್ಮತ್ತ ಮ್ಯಾಡ್ನೆಸ್, ಆದ್ರೆ ಇದು ಮೆಟೀರಿಯಲ್ ಮ್ಯಾಡ್ನೆಸ್ ಅಲ್ಲ. ಇದು ಹೆಂಗ್ ಕುಣಿತಾ ಇದ್ರೆ ನೋಡಿ, ಭಗವಂತ ನಾಮ ಒಳಗೆ ಹೋಗ್ತಾ ಇದ್ರೆ ಅದು ತಾನಾಗಿ ಅದು ಕುಣಿಬೇಕಂತ ಕುಣಿತಾ ಇರೋದಲ್ಲ, ಅದು ಅದು ಕುಣಿಸ್ತಾ ಇರೋದು ಒಳಗಡೆ. ಇದು ನಿಜವಾದ ಆನಂದ, ಖುಷಿ. ಕುಡ್ದೋರು ಕುಣಿತಾರೆ ಅಲ್ವಾ? ಈ ಮಾರಮ್ಮನ ಜಾತ್ರೆಯಲ್ಲಿ ಗಣೇಶನ್ ಬಿಡಕ್ ಹೋದಾಗ ಹಿಂಗೆಲ್ಲ ಮಾಡ್ತಾರೆ, ನ್ಯೂ ಇಯರ್ ಪಾರ್ಟಿ. ಅದು ಹುಚ್ಚು, ಭೌತಿಕ ಹುಚ್ಚು. ಅದು ಎರಡು ಒಂದೇ ಅಲ್ಲ. ವಜ್ರ ಗಾಜಿನ ತುಂಡು ನೋಡಕ್ ಒಂದೇ ತರ ಕಾಣಿಸುತ್ತೆ, ಆದ್ರೆ ವಜ್ರ ವಜ್ರನೇ, ಗಾಜಿನ ತುಂಡು ಗಾಜಿನ ತುಂಡೆ. ಸೊ ಈ ಆನಂದ ನಮಗೆ ಹರಿನಾಮದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಸಿಗೋದಿಲ್ಲ. ಹುಡುಕಿ 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 ಕೊನೆ ಯಾವುದೋ ಜನ್ಮಕ್ಕಾದ್ರೂ ಇಲ್ಲಿ ಬಂದೇ ಬರ್ಬೇಕು ನಾವು. ಅದನ್ನ ಈಗ್ಲೇ ಅರ್ಥ ಮಾಡ್ಕೊಂಡ್ರೆ ನಾವು ಉದ್ಧಾರ ಆಗ್ತೀವಿ. ಅದನ್ನೇ ಮಹಾಪ್ರಭು ಹೇಳ್ತಾ ಇರೋದು, ಜಪಿತೆ ಜಪಿತೆ ಜಪ ಮಾಡ್ತಾ ಮಾಡ್ತಾ ಮಂತ್ರ ಕರೀಲಪ್ಪ ಆಗಲ್ಲ. ಹರಿನಾಮ ಹೇಳ್ತಾ ಹೇಳ್ತಾನೆ ಆಗುತ್ತೆ, ಆಗಲ್ಲ. ಹಾಗೆ ಮಂತ್ರ ಜಪ ಮಾಡ್ಬೇಕಾದ್ರೆ, ಸಂಕೀರ್ತನೆ ಮಾಡ್ಬೇಕಾದ್ರೆ, ಹಾಸಾಯ ನಾಚಾಯ ಮೋರೆ ಕರಾಯ ಕ್ರಂದನ ಏತ ಶುನಿ ಗುರು ಹಾಸಿ ಬಲಿಲಾವಚನ. ಸಂಕೀರ್ತನೆ ಮಾಡ್ತಾ ದೈವೋನ್ಮಾದದಲ್ಲಿ, ಈಗ ನಾವು ನೋಡಿದ್ವಲ್ಲ ದೈವೋನ್ಮಾದ, 1.5 ಗಂಟೆ ಆ ವಯಸ್ಸಲ್ಲಿ, 70 ವಯಸ್ಸಲ್ಲಿ ಅವರು ಮಹಾರಾಜ್, ಪರಮಪೂಜ್ಯ ಕದಂಬ ಕಾನನ ಸ್ವಾಮಿ ಮಹಾರಾಜ್, ಅದು ಮಾಡ್ಬೇಕು ಅಂತ ಮಾಡೋದಲ್ಲ, ಅದು ತಾನಾಗೆ ಬರುತ್ತೆ. ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ಕೇಳ್ಬೇಕು, ಈ ತರ ಕೀರ್ತನೆಗಳನ್ನ ಕೇಳಬೇಕು. ಅವಾಗ ತನ್ನನ್ನು ತಾನೇ ನರ್ತಿಸುವಂತೆ, ನಗುವಂತೆ, ಹಾಸಾಯ ನಾಚಾಯ ಮೋರೆ ಕರಾಯ ಕ್ರಂದನ, ಅಳೋದು. ಅಲ್ಲಿ ಅಳ್ತಾರೆ ತುಂಬಾ ಜನ, ನೋಡ್ಬೇಕು ನಾವು. ಇದೇನು ಹಿಪ್ನೋಟಿಸಮ್ ಅಲ್ಲ ಇದು. ಹಿಪ್ನೋಟಿಸಮ್ ಅಂದ್ರೆ ಶಾಸ್ತ್ರದಲ್ಲಿ ಯಾಕೆ ಬರ್ಬೇಕಿತ್ತು ಅಲ್ವಾ? ಹಿಪ್ನೋಟೈಸು ಇದು ಸ್ಪಿರಿಚುವಲ್ ಹಿಪ್ನೋಟೈಸ್. ಇದು ಭಗವಂತನೇ ಮೋಡಿ ಮಾಡುತ್ತಲ್ಲ. ರಾಧಾರಾಣಿ ನಗು ಭಗವಂತನೇ ಮೋಡಿ ಮಾಡುತ್ತೆ ಅಂದ್ರೆ ಅದು ಹಿಪ್ನೋಟೈಸ್ ಮಾಡಿದ್ದಲ್ಲ, ಅದು ರಾಧಾರಾಣಿ. ರೂಪಾ ಗೋಸ್ವಾಮಿ ಅವ್ರದ್ದು ನಾವು ಗ್ರಂಥಗಳನ್ನ ಓದಬೇಕು. ನಾಟಕಗಳಿದೆ, ಲಲಿತ ಮಾಧವ, ವಿದಗ್ಧ ಮಾಧವ, ಪದ್ಯಾವಲಿ. ಅದು ಅದು ಓದ್ತದೆ, ಎಂತರೂ ಕಣ್ಣೀರ್ ಬರುತ್ತೆ. ಇದನ್ನ ಅರ್ಥ ಮಾಡಿಸ್ಬೇಕು, ಅದಕ್ಕೆ ಒದ್ದಾಡ್ತಾ ಇರೋದು. ಇದನ್ನ ಅರ್ಥ ಮಾಡಿಸ್ಬೇಕು, ಓದ್ಬೇಕು, ಬುಕ್ ಓದಿ ಅಂದ್ರೆ ನಿದ್ದೆ ಬಂದ್ಬಿಡುತ್ತೆ ನಮಗೆ. ನಿದ್ದೆ ಹೆಂಗ್ ಬರುತ್ತೆ? ಯಾವತ್ತಾದ್ರು ಊಟ ಮಾಡ್ಬೇಕಾದ್ರೆ, ದುಡ್ಡು ಎಣಿಸ್ಬೇಕಾದ್ರೆ ನಿದ್ದೆ ಬರುತ್ತಾ ನಮಗೆ? ಕಣ್ಣೀರು ಬರುತ್ತೆ, ನಿದ್ದೆ ಬರೋದಲ್ಲ. ಅದನ್ನ ಆನಂದ ಬಾಷ್ಪ ಅಂತ ಕರೆಯೋದು ನಾವು. ಬಟ್ ನಾನು ಕಂಪ್ಯಾರಿಸನ್ ಮಾಡಿ ಹೇಳ್ತಾ ಇದೀನಿ, ನಮ್ಮ ಭೌತಿಕ ಆನಂದಕ್ಕೂ ಮತ್ತೆ ಆಧ್ಯಾತ್ಮಿಕ ಆನಂದಕ್ಕೂ ಎಷ್ಟು ವ್ಯತ್ಯಾಸ ಇದೆ, ಅಜಗಜಾಂತರ ವ್ಯತ್ಯಾಸ ಇದೆ. ನಮ್ಮ ಮಕ್ಕಳು ಯಾವ್ದೋ ಎಕ್ಸಾಮ್ ಅಲ್ಲಿ ಫಸ್ಟ್ ರ್ಯಾಂಕ್ ಬಂದ್ಬಿಟ್ರೆ ಏನು ಒಬ್ಬ ಅಳೋದು, ಓ ನನ್ನ ಮಗ UPSC ಫಸ್ಟ್ ರ್ಯಾಂಕ್ ಬಂದ್ಬಿಟ್ಟಿದ್ದಾನೆ. ಅದು ಅದು ಹುಚ್ಚು. ಅದು ಇವ್ರು ಹೇಳ್ತಿರೋದು ಕ್ರಂದನ ಅಂದೇನು, ಆಕ್ರಂದನ ಅಂದೇನು, ಅಳೋದು. ಮಹಾಪ್ರಭು ಹೇಳ್ತಾರೆ, ಹಾಸಾಯ ನಗ್ತೀನಿ, ನಾಚಾಯ ಕುಣಿಸ್ತೀನಿ, ಮೋರೆ ಕರಾಯ ಕ್ರಂದನ ಅಳ್ತೀನಿ, ಏತ ಶುನಿ ಗುರು ಹಾಸಿ ಬಲಿಲಾವಚನ. ಇದೆಲ್ಲ ಹೇಳಿದ್ಮೇಲೆ ಗುರು ಹತ್ರ ಹೋಗಿ ಹೇಳ್ತಾ ಇದಾರೆ, ಗುರು ಮಹಾರಾಜ್ ಯಾಕೆ ತರ ಆಗುತ್ತೆ ನನಗೆ? ಗುರು ನಗ್ತಾರ ಅವಾಗ, ಬಲಿಲ ಹಸಿ. ನೋಡಪ್ಪ, ಕೃಷ್ಣ ನಾಮ ಮಹಾಮಂತ್ರೇರ ಏತಥ ಸ್ವಭಾವ. ಕೃಷ್ಣ ಮಂತ್ರ ಮಹಾಮಂತ್ರದ ಸ್ವಭಾವನೆ ಆಗಿ ನಾನೇನ್ ಮಾಡ್ಲಿ? ಪ್ರಭುಜಿ ಯಾಕೆ ನಾನು ಕಬ್ಬು ತಿಂದೆ ನಿನ್ನೆ, ಯಾಕೋ ಸಿಹಿ ಆಗಿತ್ತು, ಯಾಕೆ ಅಂದ್ರೆ ಸಕ್ಕರೆ ತಿಂದೆ, ಬೆಲ್ಲ ತಿಂದೆ, ಸಿಹಿ ಆಗಿತ್ತು. ಯಾಕೆ ಸಿಹಿ ಆಗಿತ್ತು? ಅದ್ರ ಸ್ವಭಾವನೆ ಹಾಗೆ. ಕಬ್ಬಿನ ಸ್ವಭಾವನೆ ಸಿಹಿ ರಸ. ಯಾಕೆ ಅಂದ್ರೆ ಮಹಾಮಂತ್ರದ ಸ್ವಭಾವನೆ ಅದು. ಗುರು ಹೇಳ್ತಾರೆ, ಕೃಷ್ಣ ನಾಮ ಮಹಾಮಂತ್ರೇರ ಏಯಿತಾ ಸ್ವಭಾವ. ಮಹಾಮಂತ್ರ ಸ್ವಭಾವನೆ ಹೇಗೆ? ಆದ್ರೂ ನಮ್ಗೆ ಯಾಕೆ ಕಣ್ಣೀರು ಬರ್ತಾ ಇಲ್ಲ, ಆನಂದ ಆಗ್ತಾ ಇಲ್ಲ? ಯಾಕೆ ಆನಂದ ಆಗ್ತಾ ಇಲ್ಲ ಅಂದ್ರೆ, ಪಕ್ಕದ ಮನೆ ಹೆಂಡತಿ ದಿನ ನೋಡ್ತಿದ್ಲಲ್ಲ ಗಲೀಜ್ ಬಟ್ಟೆ ಅಲ್ಲ ಅದು, ನಮ್ಮ ಕನ್ನಡಿ ಗಲೀಜಾಗಿದೆ, ಅದಕ್ಕೆ ನಮ್ಗೆ ಗಲೀಜ್ ಕಾಣಿಸ್ತಾ ಇದೆ ಅಷ್ಟೇನೆ. ನಾನು ಇನ್ಮೇಲೆ ಸಂಕೀರ್ತನ ಹಾಡ್ತೀನಿ, ಸಂಕೀರ್ತನ ಕೇಳ್ತೀನಿ, ನನ್ಗೆ ಒಳು ಬರ್ತಾ? ಖಂಡಿತ ಬರುತ್ತೆ. ಯಾಕಂದ್ರೆ ಸ್ವಭಾವ. ಆದ್ರೆ ಕಬ್ಬು ನೀವು ತಿಂದ್ರೆ ಯಾರು ತಿಂದ್ರೇನು, ರಸನೇ. ನಾನ್ ತಿಂದ್ರೆ ಮಾತ್ರ ಟೇಸ್ಟ್ ಇರುತ್ತೆ, ನೀವು ತಿಂದ್ರೆ ಟೇಸ್ಟ್ ಇರೋದಿಲ್ವಾ? ಜಾಂಡೀಸ್ ಬಂದವರಿಗೆ ಟೇಸ್ಟ್ ಬರೋದಿಲ್ಲ ಅಷ್ಟೇನೆ. ಜಾಂಡೀಸ್ ಕಾಯಿಲೆ, ಅದು ಕಾಮಾಲೆ ಹೋದ್ರೆ ಸಿಹಿ ಬಂದೇ ಬರುತ್ತೆ.
ಕಬ್ಬಿನ ಸ್ವಭಾವ ಏನು ಚೇಂಜ್ ಆಗ್ಲಿಲ್ಲ, ನನ್ನಲ್ಲಿ ದೋಷ ಇರೋದಕ್ಕೆ ನನಗೆ ಸಿಹಿ ಬರ್ತಾ ಇಲ್ಲ ಅಷ್ಟೇ. ಯಾಕೆ? ರಸೋಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋ. ಅರ್ಜುನ, ಪ್ರತಿಯೊಂದರಲ್ಲೂ ರಸ ಆಗಿದ್ದೇನೆ ನಾನು, ಪ್ರತಿಯೊಂದರ ರಸ ನಾನು. ಆ ಜೀವನದ ರಸವನ್ನ ನೀನು ಅರ್ಥ ಮಾಡ್ಕೊ. ನಾನ್ ಇಲ್ಲದೆ ಯಾವ್ದ್ರಲ್ಲೂ ರಸ ಇಲ್ಲ. ಭೌತಿಕ ಸುಖದಲ್ಲೂ ರಸ ಅವನೇ, ಆಧ್ಯಾತ್ಮಿಕ ಸುಖದಲ್ಲೂ ರಸ ಅವನೇ. ಆದ್ರೆ ಯಾವುದು ಶಾಶ್ವತ ಯಾವುದು ಅಶಾಶ್ವತ ತಿಳ್ಕೋಬೇಕು ಅಷ್ಟೇ. ಯಾಕಂದ್ರೆ ಇದು ನಾವೇನು ಜೀವನ ಅಂತ ಮಾಡ್ತಿದೀವಿ, ಇದು ದ್ವಂದ್ವಮಯ, ಡ್ಯುಯಾಲಿಟಿ, ದ್ವಂದ್ವ, ಎರಡು ಮುಖದ, ಏಕಮುಖ ಅಲ್ಲ, ಇದು ದ್ವಿಮುಖ. ಒಬ್ಬ ಅಭಕ್ತ ಬಂದು ಕೇಳ್ತಾನೆ, ನಾನು ಎಂಜಾಯ್ ಮಾಡಿದೆ ರೀ, ನಿನ್ನೆ ಸಂಡೇ ಪಾರ್ಟಿ ಇತ್ತು, ಸಖತ್ ಡ್ಯಾನ್ಸ್ ಮಾಡಿದ್ವಿ, ಬಾರಲ್ಲಿ ಕೂತ್ಕೊಂಡು ಕುಣಿದ್ವಿ, ನೀವು ಕುಣಿದಿದ್ದೀರಾ, ನಿನ್ನೆ ಟೆಂಪಲ್ ಅಲ್ಲಿ ಬ್ಯೂಟಿಫುಲ್ ಕೀರ್ತನ್ ಇತ್ತು, ನಾವು ಕುಣಿದ್ವಿ, ಬಾರಲ್ಲಿ ನಿನ್ನೆ ಹೆಂಡ ಸಾಲೆ ಕುಡ್ಕೊಂಡು ಕುಣಿದಿದ್ದಾರೆ, ಎರಡು ಒಂದೇನಾ? ಈ ದ್ವಿಮುಖ, ದ್ವಂದ್ವ, ಅವನ ಸುಖ ಬೇರೆ ಇವನ ಸುಖ ಬೇರೆ. ಒಬ್ಬ ಮಹಾರಾಜ ಮೃಷ್ಟಾನ ತಿಂದು ಖುಷಿ ಪಡ್ತಾನೆ, ಒಂದು ಹಂದಿ ಮಲ ತಿಂದು ಖುಷಿ ಪಡುತ್ತೆ, ಎರಡು ಒಂದೇನಾ? ನಾವು ಖುಷಿ ಪಡ್ತೀವಿ. ಅರೆ ನಿಮ್ಮ ಖುಷಿಗೂ ಮಲ ತಿನ್ನುವ ಹಂದಿ ಬಿಡ್ಭುಜ ಅವರ ಖುಷಿಗೂ ಏನ್ ವ್ಯತ್ಯಾಸ ಆಯ್ತು ಹಾಗಾದ್ರೆ? ನೀನು ಮಲ ತಿನ್ನು ಹಾಗಾದ್ರೆ? ಇಲ್ಲ, ನನ್ಗೆ ಅಸಹ್ಯ ಅದು. ಮತ್ತೆ ಹಾಗೇನೆ ಕೃಷ್ಣ ಗೀತೆಯಲ್ಲಿ ಹೇಳ್ತಾರೆ, ಯಾನಿಶಾ ಸರ್ವಭೂತಾನಂ ತಸ್ಯಾಂ ಜಾಗೃತಿ ಸಂಯಮಿ. ಹಂದಿಗೆ ಯಾವ್ದು ಖುಷಿ ಕೊಡುತ್ತೋ ರಾಜನಿಗೆ ಅದು ಅಸಹ್ಯ ಅನ್ಸುತ್ತೆ, ರಾಜನಿಗೆ ಯಾವ್ದು ಖುಷಿ ಕೊಡುತ್ತೋ ಅದು ಹಂದಿಗೆ ಅಸಹ್ಯ ಆಗುತ್ತೆ. ಇದೆ ಭೌತಿಕ ಮತ್ತೆ ಆಧ್ಯಾತ್ಮಿಕ ಜೀವನದ ಸಂತೋಷದ ನಡುವೆ ಇರೋ ವ್ಯತ್ಯಾಸ. ಅರ್ಥ ಆಯ್ತಾ? ನಮ್ಗೇನ್ರಿ ದೇವ್ರೆಲ್ಲ ಕೊಟ್ಟಿದ್ದಾನೆ, ನಾವು ಖುಷಿಯಾಗಿದ್ದೀವಿ. ಅರೆ ಹಂದಿಗೂ ಕೊಟ್ಟಿದ್ದಾನೆ, ಖುಷಿಯಾಗಿದೆ ಅದನ್ನು. ಎರಡು ಒಂದೇ ತಗಡಲ್ಲಿ ಹಾಕ್ಬಿಡ್ತೀರಾ ಹಾಗಾದ್ರೆ? 1 kg ಚಿನ್ನ ಕೊಡ್ತೀನಿ, 1 kg ಹತ್ತಿ ಕೊಡ್ತೀರಾ ನೀವು? ಅಲ್ಲ, ಉಲ್ಟಾ. 1 kg ಹತ್ತಿ ಕೊಡ್ತೀನಿ, 1 kg ಚಿನ್ನ ಕೊಡ್ತೀರಾ? ಎರಡು ಒಂದೇ ಅಲ್ವಾ? ಕೆಜಿ ಎಲ್ಲ ಬೇಕಾಗಿರೋದು ನಮಗೆ. ಅದ್ರ ಬೆಲೆ ಬೇರೆ, ಇದ್ರ ಬೆಲೆ ಬೇರೆ. ನಾವು ಭೌತಿಕ ಸುಖ ಆನಂದ ಜೀವನದಲ್ಲಿ ಸಮುದ್ರದಷ್ಟು ಆನಂದ ಪಡಿತೀವಿ ಅಂದ್ರೂ ನಾವು ಸ್ಪಿರಿಚುವಲ್ ಲೈಫಲ್ಲಿ ಒಂದು ಕ್ಷಣ ಆನಂದ ಪಡೆಯೋದಕ್ಕೆ ಸಮ ಅಲ್ಲ ಅದು. ಅರ್ಥ ಮಾಡ್ಕೊಳ್ಳಿ. ಯಾವನೇ ಆಗಿರ್ಲಿ, ಎಷ್ಟು ಕೋಟಿ ದುಡ್ಡು ಸಂಪಾದನೆ ಮಾಡಿಟ್ಟಿರ್ಲಿ, ಕೋಟಿ ಲಕ್ಷಾಂತರ ಸಾವಿರಾರು ಕೋಟಿಗಳು ಸಂಪಾದನೆ ಮಾಡಿಟ್ಟಿರ್ಲಿ, ಅವನು ಪಡೋ ಆನಂದ ಏನಿದೆಯೋ ಸಾಗರ, ಒಂದು ಹನಿ ನಾವು ಆಧ್ಯಾತ್ಮಿಕ ಖುಷಿ ಪಡ್ತೀವಲ್ವಾ, ಅದಕ್ಕೂ ಹೋಲಿಕೆ ಮಾಡೋಂಗಿಲ್ಲ. ಅದಕ್ಕೆ ಹೇಳೋದು, ಲವ ಮಾತ್ರ ಸಾಧು ಸಂಗೆ ಸರ್ವ ಸಿದ್ಧಿ ಹೋಗಿ. ಒಂದು ಕ್ಷಣದ ಆಧ್ಯಾತ್ಮಿಕ ಸುಖ ನಮ್ಮೆಲ್ಲ ಸಿದ್ಧಿಗಳನ್ನ ಪರಿಪೂರ್ಣ ಮಾಡಿಬಿಡುತ್ತೆ. ಗಮನದಲ್ಲಿ ಇರ್ಲಿ, ಜೀವನದಲ್ಲಿ ಒಂದೇ ಗುರಿ, ಕೃಷ್ಣ, ಕೃಷ್ಣ ಪ್ರೇಮ. ಅದ್ ಬಿಟ್ಟು ಆ ಕಡೆ ಈ ಕಡೆ ತಲೆ ಹೋಯ್ತೋ ನಾವು ಹೋದಂಗೆ. ಪತಂತದಹ, ಭಗವಂತನ ಪಾದವನ್ನ ಬಿಟ್ಟು ನಾವು ಆ ಕಡೆ ಈ ಕಡೆ ಹೋದ್ವಿ, ನಾವು ಪತಂತಿ. ಅದಕ್ಕೆ ಮಹಾಪ್ರಭು ಯಾವಾಗ ಹೇಳ್ತಾ ಇದ್ರು, ಏನು ಅವ್ರದ್ದು ಧ್ಯೇಯ? ಪ್ರೇಮ ಪುಮಾರ್ಥೋ ಮಹಾನ್. ಪ್ರೇಮ ಪುಮಾರ್ಥ ಮಹಾನ್. ಪ್ರೇಮ, ಕೃಷ್ಣ ಪ್ರೇಮವೇ ಅಂತಿಮ. ಯಾವುದೇ ನೈಮಿಷಾರಣ್ಯಕ್ಕೆ ಯಾತ್ರೆಗೆ ಹೋಗಿ, ಯಾವುದೇ ಕಾಶಿ ಯಾತ್ರೆ ಮಾಡಿ, ಯಾವುದೇ ತೀರ್ಥ ಯಾತ್ರೆ ಮಾಡಿ ಭಗವಂತನ ನಾಮ ಬರಲಿಲ್ಲ ಹೃದಯದಿಂದ ಅಂದ್ರೆ ಅದು ಪ್ರಯೋಜನವಿಲ್ಲ. ಏನಂದ್ರೆ ಒಂದಷ್ಟು ಪಾಪಗಳ ನಾಶ ಆಗಿರ್ಬೋದು ಅಷ್ಟೇ, ಮತ್ತೆ ಮಾಡ್ಕೋತೀವಿ ಪಾಪ, ಮತ್ತೆ ಮಾಡೋದಿಲ್ವಾ ಪಾಪ? ಗಜಸ್ನಾನ, ಪ್ರೇಮಾರ್ಥ ಅಂದ್ರೆ ಕೃಷ್ಣ ಪ್ರೇಮಕ್ಕೋಸ್ಕರ ಮಾಡ್ಬೇಕು. ನಾವು ಏನೇ ಮಾಡಿದ್ರು ನಾವು ಮುಮುಕ್ಷುಗಳಾಗ್ಬೇಕು, ಬುಭುಕ್ಷುಗಳಾಗ್ಬಾರ್ದು. ಮುಮುಕ್ಷು ಅಂದ್ರೆ ಮೋಕ್ಷ ಸಾಧಕ ಅಂತ. ಮುಮುಕ್ಷು ಅಂದ್ರೆ ಮೋಕ್ಷ ಸಾಧಕ, ಅಂತಿಮ ಮೋಕ್ಷ ಸಾಧಕ. ಬುಭುಕ್ಷು ಅಂದ್ರೆ ತಿನ್ನೋದು, ಎಂಜಾಯ್ ಮಾಡೋದು. ಜಗತ್ತಿನಲ್ಲಿರುವಂತ ಎಲ್ಲಾ ಸುಂದರ ವಸ್ತುಗಳು ನನ್ನ ಹತ್ರ ಇರಬೇಕು. ರಾವಣ, ನಿನ್ನೆ ಯಾರೋ ಎಲ್ಲೋ ಒಂದು ಬೋರ್ಡ್ ನೋಡಿದೆ, ಅವನ ಹೆಸರು ಶ್ರೀಕಾಂತ ರಾವಣ್ ಅಂತೆ. ಯಾವನಪ್ಪ ಇವನು ಶ್ರೀಕಾಂತ ರಾವಣ್? ಶ್ರೀಕಾಂತ್ ಅಂದ್ರೆ ಕೃಷ್ಣ, ಶ್ರೀಕಾಂತ್ ರಾವಣ್. ಯಾವ ಅಪ್ಪ ಅಮ್ಮ ಇಟ್ರು ಗೊತ್ತಿಲ್ಲ ಹೆಸರು, ಇಲ್ಲ ಅವನೇ ಇಟ್ಕೊಂಡು ಏನೋ ಗೊತ್ತಿಲ್ಲ. ನೋಡಿ ನಗು ಬಂತು, ಕೋಪ ಬಂತು, ಬೇಜಾರಾಯ್ತು. ಏನಪ್ಪಾ ಈ ತರ ಹೆಸರು ಹಾಕೊಂಡು ದೊಡ್ಡ ಕಟೌಟ್ ಹಾಕ್ಸಿದಾರೆ, ಎಷ್ಟು ಜನ ಅವನ ಹೆಸರು ನೋಡ್ತಾರೆ ಈಗ, ಶ್ರೀಕಾಂತ್ ರಾವಣ್. ಅದು ಏನು ಮಾನ್ಯ, ಏನ್ ಮಾನ ಇದೆ ಮರ್ಯಾದೆ ಇದೆ ಗೊತ್ತಿಲ್ಲ ಅವನಿಗೆ. ಮಾನ್ಯ ಶ್ರೀಕಾಂತ್ ರಾವಣ್ ಅಂತ. ಅವನೇನು ಗೊತ್ತಿಲ್ಲ ರಾಜಕೀಯ ವ್ಯಕ್ತಿ ಆಗಿದೆ, ನನ್ನ ಮೇಲೆ ಕೇಸ್ ಹಾಕಿದ್ರು ಹಾಕ್ಬಿಡ್ತಾನೆ ಏನೋ ಗೊತ್ತಿಲ್ಲ.
ಅರೆ ನಿಮ್ಮ ಹೆಸರು ಹೇಳ್ತಾ ಇದೀನ್ರಿ ಅಷ್ಟೇ, ಇನ್ನೇನಿಲ್ಲ. ಅದ್ ಯಾರು ಇಟ್ರೋ ನಿನ್ಗೆ ಹೆಸರು ರಾವಣ್ಣ ಅಂತ ಅದನ್ನ ಕೇಳ್ತಾ ಇದೀನಿ ಅಷ್ಟೇನೆ. ಏನ್ ಪುಲಸ್ಯ ಗೋತ್ರದ ವಂಶಜನ ನೀವು? ಪುಲಸ್ಯ ಬ್ರಾಹ್ಮಣ ವಂಶದ. ಇದು ಜನಗಳನ್ನ ಬೇರೆ ಕಡೆ ಡೈವರ್ಟ್ ಮಾಡುವಂತ ಮಾರೀಚರು ಇವರೆಲ್ಲರೂ. ಮೊದ್ಲೇ ನಮ್ಮ ಬುದ್ಧಿ ಹೇಗಾಗಿದೆ ಅಂದ್ರೆ ಎಲ್ಲೋ ಬೇರೆ ಜಗತ್ತಲ್ಲಿ ತಿರುಗ್ತಾ ಇದೆ ನಮ್ದು. ನಮ್ ತಲೆ ಮತ್ತೆ ತಲೆ ಕೆಡಿಸುತ್ತೆ ಇದು. ಅದಕ್ಕೆ ಯಾಕೆ ಎಲ್ರಿಗೂ ಸೇವೆ ಮಾಡಿ ಒಬ್ಬ ದೀಕ್ಷೆ ಆಗಿರುವಂತ ಭಕ್ತರನ್ನ ನಾವು ನೋಡ್ತಾ ಇದೀವಿ. ದೀಕ್ಷೆ ಆಗಿರುವಂತ ಭಕ್ತರುಗಳ ಆಟಗಳನ್ನ ತಲೆ ತಿರುಗಿಸ್ಬಿಡುತ್ತೆ. ದೀಕ್ಷೆ ಆಗಿರೋರು, ದೀಕ್ಷೆ ಆಗಕ್ಕೆ ಸಿದ್ಧರಾಗಿರೋರು, ನಾನು ದೀಕ್ಷೆ ತಗೋಬೇಕು ಅಂತ ಇರೋರು. ಮೊದ್ಲು ಕೃಷ್ಣ ಯಾರು ಫಸ್ಟ್ ಅದನ್ನ ಚೆನ್ನಾಗಿ ಹೇಳ್ಕೊಡ್ಬೇಕು. ಸ್ಕೂಲ್ಗೆ ಅಡ್ಮಿಷನ್ ಮಾಡಕ್ ಮುಂಚೆ ಅಮ್ಮ ಮನೇಲಿ ಮಗು ಇದು ಅರಸ ಆನೆ ಹೇಳ್ಕೊಟ್ಟಿರ್ತಾರೆ. ಇದು 1 2 3 ತಿದ್ದೋದು ಹೇಳ್ಕೊಟ್ಟಿರ್ತಾರೆ ಸ್ಕೂಲಿಗೆ ಸೇರಕ್ ಮುಂಚೆನೆ. ಅದಕ್ಕೆ ನಾವು ಜೀವನದ ಗುರಿ ಏನು ಮೊದ್ಲು ಅರ್ಥ ಮಾಡ್ಕೋಬೇಕು. ಅಪೌರುಷ ಧರ್ಮ ಗ್ರಂಥಗಳು ಎಷ್ಟಿದೆ, ಯಾವ್ದು ಓದಬೇಕು ಯಾವ್ದು ಬಿಡ್ಬೇಕು ಏನು ಗೊತ್ತಿಲ್ಲ ನಮ್ಗೆ. ರೂಪದ ಯಾವಾಗ ಭಗವದ್ಗೀತಾ ಭಾಗವತ್ ಇಟ್ಕೊಳ್ಳಿ ಫಸ್ಟ್ ಮನೆಯಲ್ಲಿ. ಒಂದ್ ಸೆಟ್ ಭಗವದ್ಗೀತಾ, ಒಂದ್ ಸೆಟ್ ಭಾಗವತಂ, ಚೈತನ್ಯ ಚರಿತಾಮೃತ, ಭಕ್ತಿರ ಸಾಮೃತ ಸಿಂಧು ದಿನ ಓದಿ. ಇದನ್ನ ನಮ್ಗೆ ಅರ್ಥ ಆಗುತ್ತೆ. ನಮ್ಗೆ ಜೀವನದ ಗುರಿ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ನಾವು ಕನ್ಫ್ಯೂಷನ್ ಇದ್ದೀವಿ. ನಾವು ಏನ್ ಮಾಡ್ಬೇಕು ಬಿಡ್ಬೇಕು ಗೊತ್ತಾಗ್ತಾ ಇಲ್ಲ. ನಾವು ಪ್ರೇಮಾರ ಸ್ವಭಾವೇ ಭಕ್ತ ಹಾಸೆ ಕಾಂದೆ ಗಾಯ ಉನ್ಮತ್ತಹಾಯ ನಾಚೆ ಇತಿ ಉತಿಧಾಯ. ಯಾರು ದೇವತಮ ಪರಮ ಪುರುಷ ಕೃಷ್ಣನ ಮೇಲೆ ಪ್ರೇಮವನ್ನು ಬೆಳೆಸ್ಕೊಳ್ತಾನೋ, ನಾವು ಕೃಷ್ಣನ್ ಪ್ರೀತಿ ಮಾಡ್ಬೇಕು. ಅರೆ ಪ್ರೀತಿ ಮಾಡಕ್ಕೆ ಅವ್ರ ಹುಡುಗ ರೀ, ನಾವು ಪ್ರೀತಿ ಮಾಡಕ್ಕಾಗತ್ತೆ? ಅರೆ ಅವ್ರ ಹುಡುಗ, ನೀವು ಹುಡುಗಿಯಾಗಿ, ನಾನು ಹುಡುಗಿ ಆಗಿದ್ರೆ ಕೃಷ್ಣ ಪ್ರೀತಿ ಮಾಡಿದ್ರೆ ಅವನು ಹುಡುಗ ಆಗ್ತಾನೆ. ಇಲ್ಲ ನಾನು ಹುಡುಗ ಆದ್ರೆ ಕೃಷ್ಣ ಹುಡುಗಿ ತರ ಆಗ್ತಾನೆ. ಅಂದ್ರೆ ಯಾವ ಭಾವದಲ್ಲಿ ನಾವು ಬಯಸ್ತೀವೋ ಭಗವಂತನ, ಆ ಭಾವದಲ್ಲಿ ಬರ್ತಾನೆ. ಫಾರ್ ಎಕ್ಸಾಂಪಲ್ ಇವಾಗ ದಾಸ್ಯ, ಸತ್ಯ, ವಾತ್ಸಲ್ಯ, ಮಾಧುರ್ಯ, ಯಾವ ಭಾವದಲ್ಲಿ ಹೋದ್ರು ಅದೇ ಭಾವದಲ್ಲಿ ರೆಸಿಪ್ರೊಕೇಟ್ ಮಾಡ್ತಾನೆ. ಇಲ್ಲಾಂದ್ರೆ ಋಷಿಗಳಿಗೂ ಕೂಡ ಯಾಕೆ ಭಗವಂತ ಮೋಹಕ್ ಆಗ್ತಾ ಇದ್ದ? ಫಸ್ಟ್ ನಾವು ಕೃಷ್ಣನ ಮೇಲೆ ಪ್ರೀತಿ ಬೆಳೆಸ್ಕೋಬೇಕು. ಕೃಷ್ಣ ಅಂದ ತಕ್ಷಣ ನಮ್ಗೆ ಮೈ ರೋಮಾಂಚನ ಆಗ್ಬೇಕು. ಅವಾಗಷ್ಟೇ ನಾವು ಭಗವಂತನ ಸೇವೆ ಮಾಡಕ್ ಸಾಧ್ಯ. ಪ್ರೀತಿನೇ ಇಲ್ಲಾಂದ್ರೆ ಕಾಟಾಚಾರ ಆಗುತ್ತೆ. ನಾನು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇರ್ತೀನಿ. ಸರ್ವಿಸ್ ಇವಾಗ ಎಲ್ಲಾನು ಹೋದ್ರೆ ಏನು ಏನಪ್ಪಾ ಅದು, ಈಗೆಲ್ಲಾನು ಹೋದ್ರೆ ಎಂಟ್ರೆನ್ಸ್ ಅಲ್ಲಿ ಕೂತಿರ್ತಲ್ಲ, ಹೆಲ್ಪ್ ಡೆಸ್ಕ್ ಹಾಕೊಂಡು ಏನ್ ಹೇಳ್ತಾರೆ ಅದಕ್ಕೆ, ಮೇ ಹೆಲ್ಪ್ ಯು ಬೋರ್ಡ್ ಹಾಕಿರ್ತಾರಲ್ಲ, ಅವ್ರಿಗೇನು ಪ್ರೀತಿ ಇರುತ್ತಾ? ಅವ್ರಿಗೇನ್ ಪ್ರೀತಿ? ದುಡ್ಡು ಬರುತ್ತೆ ಅವರಿಂದ, ನಾವು ಸೇವೆ ಮಾಡಿದ್ರೆ ಅಂತ. ಕಸ್ಟಮರ್ ಕೇರ್ ಅವ್ರು ಇರ್ತಾರಲ್ಲ, ಕಸ್ಟಮರ್ ಕೇರ್ ನಿಜವಾದ ಪ್ರೀತಿ ಇರುತ್ತೆ ನಮಗೆ ನಮ್ಮ ಮೇಲೆ? ಅದು ನಿಜವಾದ ಕೇರ್ ಅಲ್ಲ. ಅದು ಅವ್ರಿಗೇನೋ ಸಿಗ್ತಾ ಇದೆ ಅದರಿಂದ ಲಾಭ, ಅದಕ್ಕೆ ಪ್ರೀತಿ ಮಾಡ್ತಾರೆ. ಬಟ್ ನಾವು ಭಗವಂತನ ಏನ್ ಸಿಗುತ್ತೆ ಅಂತ ಮಾಡ್ಬೇಕಾ ಪ್ರೀತಿ? ಅದು ಸ್ವಾಭಾವಿಕವಾಗಿ ಬರ್ಬೇಕು. ಕೃಷ್ಣ ಯಾರಂತ ಫಸ್ಟ್ ತಿಳ್ಕೊಂಡ್ರೆ ಮಾತ್ರ ನಮ್ಗೆ ಪ್ರೀತಿ ಬರುತ್ತೆ. ಅವನ ಗುಣಗಳನ್ನ ಶ್ರವಣ ಮಾಡ್ಬೇಕು, ಅವನ ಲೀಲೆಗಳನ್ನ ಕೇಳಬೇಕು. ಅದಕ್ಕೆ ಇಲ್ಲಿ ಹೇಳ್ತಿದಾರೆ, ಪ್ರೇಮಾರ ಸ್ವಭಾವೇ ಭಕ್ತ ಹಾಸೆ. ಭಗವಂತನ ಮೇಲೆ ಪ್ರೀತಿಯನ್ನ ಬೆಳೆಸ್ಕೊಂಡಾಗ ಸಹಜವಾಗೇ ಅವನು ಅಳ್ತಾನೆ, ನಗುತ್ತಾನೆ, ನೃತ್ಯ ಮಾಡ್ತಾನೆ, ಮುಚ್ಚುಂತರ ಆ ಕಡೆ ಈ ಕಡೆ ಅಲ್ದಾಡ್ತಿರ್ತಾನೆ. ಸ್ವೇದ, ಈಗ ಅಷ್ಟ ಸಾತ್ವಿಕ ವಿಕಾರ ಅಂತ ಹೇಳ್ತಾರೆ ನೋಡಿ, ಕೇಳಿದೇಳದು? ಅಷ್ಟ ಸಾತ್ವಿಕ ವಿಕಾರ ಅಂದ್ರೆ ಬೆವರೋದು, ಮೈ ಕಂಪನ ಆಗುತ್ತೆ, ಮೈ ರೋಮಾಂಚನ ಆಗುತ್ತೆ, ಧ್ವನಿ ಗದ್ಗದಿತ ಆಗ್ಬಿಡುತ್ತೆ, ಆಮೇಲೆ ಬಣ್ಣ ಚೇಂಜ್ ಆಗುತ್ತೆ, ದೇಹದ ಬಣ್ಣ ಬದಲಾವಣೆ ಆಗುತ್ತೆ. ಈಗ ಹೇಳಲ್ವಾ, ಹೇಗೋ ಕೆನ್ನೆ ಕೆಂಪಾಯ್ತು ಅಂತ. ಹೆಂಗೆ ಕೆಂಪಾಗ್ಬಿಡುತ್ತೆ? ಕೋಪ ಬಂದಾಗ ಕಣ್ಣು ಕೆಂಪಾಗುತ್ತೆ. ಹೆಂಗಾಗುತ್ತೆ? ದೇಹದ ಬಣ್ಣ ಬದಲಾವಣೆ ಆಗುತ್ತೆ. ಅದು ಭಗವಂತನ ಮೇಲೆ ಪ್ರೀತಿಯನ್ನು ಬೆಳೆಸ್ಕೊಂಡಾಗ. ಉನ್ಮತ್ತನಾಗ್ಬಿಡ್ತಾನೆ, ಹುಚ್ಚುಂತರ ಆಗ್ಬಿಡ್ತಾನೆ. ಆಮೇಲೆ ವಿಷಣ್ಣ ಆಗ್ಬಿಡ್ತಾನೆ. ಕೃಷ್ಣ ಎಲ್ಲೋದೇ ನೀನು ಅಂತ ವಿಷಣ್ಣ ಹತ್ಕೊಂಡ್ ಕೂತ್ಕೊಂಡ್ಬಿಡ್ತಾನೆ. ಗರ್ವ ಪಡ್ತಾನೆ, ನಾನು ಯಾರು ಗೊತ್ತಾ, ನಾನು ಕೃಷ್ಣನ ದಾಸ. ಗರ್ವ, ಆ ಗರ್ವ ಭಗವಂತನ ಖುಷಿ ಆಗುತ್ತೆ, ನಾನು ಕೃಷ್ಣ ದಾಸ. ಆಮೇಲೆ ಉಲ್ಲಾಸ ಪಡ್ತಾನೆ, ವಿನೀತನಾಗ್ಬಿಡ್ತಾನೆ. ಇದೆಲ್ಲ ಅಷ್ಟ ಸಾತ್ವಿಕ ವಿಕಾರಗಳು. ಇದೆಲ್ಲ
ಹರೇ ಕೃಷ್ಣ ಮಂತ್ರ ಜಪ ಮಾಡ್ಬೇಕಾದ್ರೆ, ಮಂತ್ರ ಸಂಕೀರ್ತನೆ ಮಾಡ್ಬೇಕಾದ್ರೆ ಆಗತ್ತೆ. ಅಬ್ಸರ್ವ್ ಮಾಡಿ, ಒಂದು ಸಣ್ಣ ಸಣ್ಣ ಮಟ್ಟಕ್ಕಾದ್ರೂ ಆಗತ್ತೆ. ಪೂರ್ತಿ 100% ಆಗುತ್ತೆ ಅಂತ ಅಲ್ಲ, ಅದನ್ನ ನಾವು ಅಬ್ಸರ್ವ್ ಮಾಡ್ಬೇಕು. ಅಂದ್ರೆ ನಾವು ಅದರೊಳಗೆ ಮುಳುಗಿದಾಗ ಸ್ವಭಾವ ಇದೆ, ನ್ಯಾಚುರಲ್ ಆಗಿ ಬರ್ಬೇಕು. ಆಮೇಲೆ ಗುರು ಅವ್ರಿಗೆ ಬೋಧನೆ ಮಾಡ್ತಾರೆ, ಆ ಮಹಾಪ್ರಭುಗಳಿಗೆ. ಮಹಾಪ್ರಭು ಹೇಳ್ತಾರೆ, ಗುರು ನೀವೆಂತ ಮಂತ್ರ ಕೊಟ್ರಿ ಅದು ಹೇಳ್ತಾರೆ, ನಾನು ಹುಚ್ಚನಾಗ್ಬಿಡ್ತೀನಲ್ಲ, ಏನಿದು ಅಂತ. ಆಗ ಗುರು ನಗ್ತಾ ಹೇಳ್ತಾರೆ, ಆ ಮಗು, ಈಗ ನೀನು ಪರಮ ಗುರಿಯನ್ನ ತಲುಪಿದ್ಯಾ, ಹೋಗು. ಅಂದ್ರೆ ಯಾವಾಗ ಹರಿನಾಮ ಸಂಕೀರ್ತನೆ ಹಾಡ್ತಾ ಕೇಳ್ತಾ ಅಷ್ಟ ಸಾತ್ವಿಕ ವಿಕಾರಕ್ಕೆ ಹೋಗ್ತಾನೆ, ಆಗ ಅವನು ಪರಮೋಚ್ಚ ಗುರಿಯನ್ನ ತಲುಪಿದಾನೆ ಅಂತ ಅರ್ಥ. ಇಲ್ಲ ನಮ್ಗೆ ಅದ್ರಲ್ಲಿ ಆಸಕ್ತಿ ಬರ್ತಾ ಇಲ್ಲ, ರುಚಿ ಬರ್ತಾ ಇಲ್ಲ ಅಂದ್ರೆ ನಾವಿನ್ನು ಭೌತಿಕದಲ್ಲಿ ಮುಳುಗಿದೀವಿ ಅಂತ ಅರ್ಥ. ಅದನ್ನೇ ಪ್ರಹ್ಲಾದ ಹೇಳ್ತಾರಲ್ಲ, ಯಾಕೆ ಅಂದ್ರೆ ಹ್ಮ್ ನರಸಿಂಹದೇವರೇ, ನನಗೆ ಈ ಜಗತ್ತಿನ ಬಗ್ಗೆ ಏನು ಭಯ ಇಲ್ಲ, ಯಾಕಂದ್ರೆ ನಾನು ತ್ವದ್ವೀರ್ಯ ಗಾಯನ ಮಹಾಮೃತ ಮಗ್ನ ಚಿತ್ತ. ನಾನು ಯಾವಾಗಲೂ ನಿನ್ನ ಗುಣಗಾನ ಮಾಡ್ತಾ ಇರ್ತೀನಿ, ನಿನ್ನ ಅಪೌರುಷ ಲೀಲೆಗಳನ್ನ ಶ್ರವಣ ಮಾಡ್ತಾ ಇರ್ತೀನಿ. ತ್ವದ್ವೀರ್ಯ ಗಾಯನ ಮಹಾಮೃತ ಮಗ್ನ ಚಿತ್ತ, ನಿನ್ ಬಗ್ಗೆ ಹಾಡ್ತಾ ಇರ್ತೀನಿ ಯಾವಾಗ್ಲೂ ನಾನು, ಅದರಿಂದ ನನಗ್ ಭಯ ಇಲ್ಲ. ಮತ್ತೆ ಏನಕ್ಕೆ ಬೇಜಾರಾಗಿದೆಯಾ ನೀನು ಅಂದ್ರೆ, ಶೋಚೆ ತಥೋ ವಿಮುಖ ಚೇತಸ ಇಂದ್ರಿಯಾರ್ಥ. ಶೋಚೆ, ನನಗೆ ಶೋಕ ಆಗ್ತಾ ಇದೆ. ಯಾರನ್ನ ನೋಡಿ ಶೋಕ ಆಗ್ತಾ ಇದೆ ನಿಮಗೆ? ತಥೋ ವಿಮುಖ ಚೇತಸ ಇಂದ್ರಿಯಾರ್ಥ. ಬರೀ ಇಂದ್ರಿಯ ಸುಖಕ್ಕೋಸ್ಕರನೇ ನಿನ್ನ ದೂರ ಹೋಗಿದಾರಲ್ಲ, ನಿನ್ನ ಬಿಟ್ಟುಬಿಟ್ಟು. ಆ ಇಂದ್ರಿಯ ಸುಖಕ್ಕೋಸ್ಕರ ಇಂದ್ರಿಯ ಸುಖ ಪಡ್ಬೇಕು ಅಂತ ನಿನ್ನ ಬಿಟ್ಟು ದೂರ ಹೋಗಿದಾರಲ್ಲ, ಅಂತವ್ರು ನೋಡಿ ನನ್ಗೆ ಭಯ ಆಗ್ತಾ ಇದೆ. ಯಾಕೆ? ಮಾಯಾ ಸುಖಾಯ ಬರ ಮುದ್ವಹತೋ ವಿಮೂಢಾನ್. ಮಾಯಾ ಸುಖಾಯ, ಮಾಯ ಸುಖದಲ್ಲಿ ಬಿದ್ದ್ಬಿಟ್ಟಿದ್ದಾರೆ ಅವರು. ಎಂಥ ಅರ್ಥ ನೋಡಿ ಪ್ರಹ್ಲಾದ್ರು ಹೇಳ್ತಾ ಇರೋದು. ವಯೋಸದ ಮನ್ವಂತರ ಅಲ್ಲ ಅದು, ಸತ್ಯಯುಗ. ಈ ಸತ್ಯಯುಗ ಅಲ್ಲ ಅದು, ಸಾಕ್ಷ ಮನ್ವಂತರ ಸತ್ಯಯುಗದಲ್ಲಿ ಎಷ್ಟೋ ಕೋಟಿ ವರ್ಷಗಳ ಹಿಂದೆ ಪ್ರಹ್ಲಾದ ಹೇಳಿದ್ದು. ನಮ್ಮ ಇನ್ನು ಏನು ಚಾರ್ಲ್ಸ್ ಡಾರ್ವಿನು ಇದೆಲ್ಲ ಏನು, ನಾವು ಕೋತಿಯಿಂದ ಮನುಷ್ಯ ಆಗಿದ್ದು. ನೀವು ಕೋತಿಯಿಂದ ಮನುಷ್ಯ ಆಗಿರ್ಬೋದು, ನಾವಲ್ಲ. ಮಂಗನಿಂದ ಮಾನವ, ನೀವು ಮಂಗ ಆಗಿದ್ರಿ, ಮಾನವ ಆಗಿದ್ದೀರಿ. ನಾವ್ಯಾಕೆ ಮಂಗ ಆಗಬೇಕು? ಎಷ್ಟೋ ಕೋಟಿ ವರ್ಷಗಳ ಹಿಂದೆ ಪ್ರಹ್ಲಾದ್ ಮಹಾರಾಜರು ಯಾವ ಪುಸ್ತಕ ಓದಿರಲಿಲ್ಲ, ಅವರು ಸ್ಕೂಲ್ಗೆ ಸೇರಿಲ್ವಲ್ಲ, ಇನ್ನ ತಾಯಿ ಗರ್ಭದಲ್ಲಿದ್ದಾಗಲೇ ಇದೆಲ್ಲ ಹೆಂಗ್ ಗೊತ್ತಾಯ್ತು? ತ್ವದ್ವೀರ್ಯ ಗಾಯನ ಮಹಾಮೃತ ಮಗ್ನ ಚಿತ್ತ ಶೋಚೆ ಶೋಚೆ ತಥೋ ವಿಮುಖ ಚೇತಸ ಇಂದ್ರಿಯಾರ್ಥ. ಇಂದ್ರಿಯಾರ್ಥದಲ್ಲಿ ಮುಳುಗೋಗಿದ್ದೀರಲ್ಲ, ಇಂಥವ್ರು ಕಂಡು ನನಗೆ ಬೇಜಾರಾಗ್ತಾ ಇದೆ. ಮಾಯಾ ಸುಖಾಯ ಬರ ಉದ್ಭವತೋ ವಿಮೂಢಾನ್, ಎಲ್ಲ ಮೂರ್ಖರ. ಭಗವಂತನ ಪ್ರೀತಿ ಮಾಡ್ರಿ, ಭಗವಂತನ ಶರಣಾಗತಿಗೆ ಬನ್ರಿ. ಭಗವಂತ ಇದ್ದಾನೆ, ನಾಮದ ರೂಪದಲ್ಲಿ ಇದ್ದಾನೆ ಭಗವಂತ. ಚಾಂಟಿಂಗ್ ಬಿಟ್ಸ್ ಕೈ ಇಟ್ಕೊಂಡ್ರೆ ಕೃಷ್ಣ ಇದ್ದಾನೆ ಕೈಯಲ್ಲಿ ಅಂತ ಅರ್ಥ. ಅದ್ನಾರೋನ್ ಮಾಡ್ಬೇಕು ಅಂತ ಮಾಡೋದಲ್ಲ. ಹೌದು, ಅದ್ನಾರೋನ್ ಮಾಡ್ಬೇಕು, ಅದ್ ಮಾಡ್ಬೇಕು ಅಂತ ಮಾಡೋದಲ್ಲ. ಇಲ್ಲಾಂದ್ರೆ ನಮ್ಮನ್ನ ಅಟ್ರಾಕ್ಟ್ ಮಾಡುತ್ತೆ ಮಾಯಾ. ಇದೆಲ್ಲ ಚೈತನ್ಯ ಮಹಾಪ್ರಭುಗಳು ಅವ್ರ ಗುರು ಮುಂದೆ ನಿವೇದನೆ ಮಾಡ್ತಾ ಇರೋದು. ಯಾರು ನಿಜವಾಗ್ಲೂ ಪ್ರಗತಿ ಸಾಧಿಸಿದಾನೆ, ಆಧ್ಯಾತ್ಮಿಕ ಪ್ರಗತಿ ಸಾಧಿಸಿದಾನೆ, ಯಾರು ಭಗವಂತನ ನಾಮದಲ್ಲಿ ಸಂತೋಷ ಪಡ್ತಾ ಇದ್ದಾನೆ, ಅಂತವನು ಬೇರೆ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಹರಿನಾಮ ಹರಿನಾಮ ಹರಿನಾಮ. ಹಸತಿ ರೋದತಿ ರೋತಿ ಗಾಯತಿ ನೃತ್ಯತಿ ಪತತಿ. ಹಾಡ್ತಾನೆ, ನಗ್ತಾನೆ, ಅಳ್ತಾನೆ, ಬೀಳ್ತಾನೆ. ಇದು ಉನ್ಮಾದದ ಸ್ಥಿತಿ, ಅಲೌಕಿಕ ಉನ್ಮಾದ. ಹಾಗೆ ಗುರುಗಳ ಮಾತಲ್ಲಿ ವಿಶ್ವಾಸ, ಶಾಸ್ತ್ರದಲ್ಲಿ ವಿಶ್ವಾಸ, ಸಾಧುಗಳಲ್ಲಿ ವಿಶ್ವಾಸ ಇಟ್ರೆ ಮಾತ್ರ ನಮ್ಗೆ ಅದ ರುಚಿ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಖಂಡಿತ ನಮ್ಗೆ ಏನು ಗೊತ್ತಾಗೋದಿಲ್ಲ. ಅದಕ್ಕೆ ಹರೇ ಕೃಷ್ಣ ಮಹಾಮಂತ್ರ ಜಪಿಸೋದ್ರಿಂದ ಏನ್ ಆನಂದ ಆಗುತ್ತೆ ಅನ್ನೋದನ್ನ ಯಾವ್ದಕ್ಕೆ ಕಂಪೇರ್ ಮಾಡ್ಬೇಕು?
ಕಂಪ್ಯಾರಿಸನ್ ಮಾಡಕ್ಕೆ ಆಗೋದಿಲ್ಲ. ಆದ್ರೂ ಒಂದು ಕಂಪ್ಯಾರಿಸನ್ ಅಂತ ಮಾಡ್ಬೇಕು ಅಂತಿದ್ರೆ ಅಮೃತದ ಸಾಗರವನ್ನ ಬಚ್ಚಲು ಮೋರಿಗೆ ಕಂಪೇರ್ ಮಾಡ್ದಂಗೆ, ಪಾಳ ಬಾವಿಗೆ ಕಂಪೇರ್ ಮಾಡ್ದಂಗೆ. ಅಮೃತ ಎಲ್ಲಿ, ಬಚ್ಚಲು ಎಲ್ಲಿ? ಆದ್ರೆ ಬಚ್ಚಲ್ ನೀರ್ನೇ ಸ್ವಾದ, ಹೈಯರ್ ಟೇಸ್ಟ್ ಅಂತ ಕುಡಿಯೋರಿಗೆ ಏನು ಹೇಳಕ್ಕಾಗೋದಿಲ್ಲ. ಕೃಷ್ಣ ನಾಮೇ ಯೈ ಆನಂದ ಸಿಂಧು ಆಸ್ವಾದನ. ಕೃಷ್ಣ ನಾಮ ಆನಂದ ಸಿಂಧು, ಆನಂದ ಸಾಗರ. ಆ ಆನಂದ ಸಾಗರಕ್ಕೆ ಬ್ರಹ್ಮಾನಂದನೂ ಕೂಡ, ಬ್ರಹ್ಮಾನಂದ ಹೇಳಿದ್ವಲ್ಲ, ಇದನ್ನ ಗೊತ್ತಿದೆ, ಮರ್ತೋಗಿದೆಯದು? ಬ್ರಹ್ಮಾನಂದ, ಇದು ಪರಮಾನಂದ. ಕೃಷ್ಣನಾಮ ಪರಮ ಆನಂದ, ಹೈಯರ್ ಟೇಸ್ಟ್, ಹೈಯರ್ ಬ್ಲಿಸ್. ಆ ಹೈಯರ್ ಬ್ಲಿಸ್ ಮುಂದೆ ಬ್ರಹ್ಮಾನಂದನೂ ಕೂಡ ಯಾವ್ದಕ್ ಸಮ? ಕಾತೋದಕ. ಉದಕ ಅಂದ್ರೆ ನೀರು, ಕಾತೋದಕ ಅಂದ್ರೆ ಬಚ್ಚಲ್ ನೀರು. ಕಂಪ್ಯಾರಿಸನ್ ಮಾಡಕ್ಕೆ ಏನು ಸಿಗ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡ್ಬೇಕು ಹೇಳಿ? ನೀನು ಎಷ್ಟು ಕೆಟ್ಟದಾಗಿದ್ಯಾ ಅಂದ್ರೆ ನೀನು 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 ಕೋತಿ ತರ ಇದೆಯಾ ಅಂದ್ಬಿಡ್ತೀವಿ ಅಷ್ಟೇ, ಇನ್ನೇನ್ ಹೇಳಕ್ಕಾಗುತ್ತೆ? ಇಲ್ಲ ಭಗವಂತನ ವರ್ಣನೆ, ನೀನ್ ಎಷ್ಟು ಚೆನ್ನಾಗಿದ್ಯಾ ಅಂದ್ರೆ ನಿನ್ ಮುಖ ಚಂದ್ರ ತರ, ಅದಕ್ಕಿಂತ ಮೇಲೆ ನಮ್ಗೆ ಏನು ಹೇಳಕ್ ಬರೋದಿಲ್ಲ. ಅದಕ್ಕೆ ಚಂದ್ರನ ಹೈಯೆಸ್ಟ್ ಅಂತ ಹೇಳ್ತಾ ಇರೋದಲ್ಲ. ಈಗ ಭಕ್ತರು ಕೃಷ್ಣನ ಮುಖವನ್ನ ನೋಡಿ, ಆಹಾ ಕೃಷ್ಣ ನಿನ್ನ ಮುಖ ಹೊಳೆಯುವ ಚಂದ್ರನಂತಿದೆ ಅಂತ ಹೇಳ್ತಾರೆ. ಅಲ್ಲಪ್ಪ, ಆ ಚಂದ್ರನಿಗೆ ಯಾಕೆ ನನಗೆ ಹೋಲಿಸ್ತಾ ಇದೀಯಾ? ಅಂತ ಕೋಟಿ 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 ಚಂದ್ರರು ಕೂಡ ನಂಗೆ ಸಮ ಅಲ್ಲ. ಆದ್ರೆ ಏನ್ ಮಾಡ್ಲಿ, ಚಂದ್ರನ್ ಬಿಟ್ರೆ ಬೇರೆ ಗತಿ ಇಲ್ಲ ನಮಗೆ ಇವಾಗ. ಇನ್ನೇನ್ ಹೇಳ್ಬಹುದು ನಾವು? ನಿನ್ನ ಮುಖ ಹಾಲಿನಂತಿದೆ. ಅರೆ ಹಾಲಿನಂತಿದೆ ಯಾಕೆ? ಅಷ್ಟೇನಾ? ನಿಮಗೆ ವರ್ಣನೆ ಮಾಡಕ್ ಗೊತ್ತಿರೋದು ಅಷ್ಟೇ. ಅಂತ ಕೋಟಿ ಚಂದ್ರರು ಕೂಡ ನನ್ನ ಸೌಂದರ್ಯದ ಮುಂದೆ ಏನು ಅಲ್ಲ ಅಂದ್ಮೇಲೆ ನೀವ್ ಯಾವ್ದು ಹೋಲಿಕೆ ಮಾಡ್ತೀರಿ? ಹಾಗೇನೆ ಹರಿನಾಮಕ್ಕೆ ಹೋಲಿಕೆ ಯಾವುದೂ ಇಲ್ಲ. ಕೃಷ್ಣ ನಾಮೇ ಏ ಆನಂದ ಸಿಂಧು ಆಸ್ವಾದನ. ಭಗವಂತ ನಾಮ ಹೇಳ್ತಾ ನಾವು ಆನಂದ ಆನಂದ ಆಸ್ವಾದನೆ ಮಾಡ್ತಾ ಇದೀವಿ. ಆದ್ರೆ ಅದ್ರ ಮುಂದೆ ಬ್ರಹ್ಮಾನಂದನೂ ಕೂಡ ಕಾತೋದಕ. ಬ್ರಹ್ಮಾನಂದ ಹೇಳ್ತಾ ಇರೋದು ಯಾವ್ದು ಭೌತಿಕ ಆನಂದ ಬಗ್ಗೆ ಹೇಳ್ತಲ್ಲ, ಈವನ್ ಬ್ರಹ್ಮಾನಂದನೂ ಕೂಡ ಕಾತೋದಕ ಹರಿನಾಮದ ಮುಂದೆ. ಇನ್ನ ಬಚ್ಚಲ್ ನೀರು ಕುಡಿಯೋರು, ಕುಡಿದು ಎಂಜಾಯ್ ಮಾಡೋರು, ದುಡ್ಡು ಸಂಪಾದನೆಗೋಸ್ಕರ ಮಾಡೋರು, ಅಯ್ಯಪ್ಪ ಇವ್ರಿಗೆ ಏನ್ ಹೇಳಬೇಕಪ್ಪ ನಾವು? ಅರ್ಥನೇ ಆಗೋದಿಲ್ಲ ಅದು. ಯಾಕಂದ್ರೆ ಶಾಸ್ತ್ರದ ಬಗ್ಗೆ ಏನು ಗಂಧ ಗಾಳಿ ಗೊತ್ತಿಲ್ವಲ್ಲ. ಭಗವಂತನ ನಾಮದ ಮುಂದೆ ಬ್ರಹ್ಮಾನಂದ, ಬ್ರಹ್ಮನ ಪಡುವ ಆನಂದ ಇದೆಯಲ್ಲ, ಬ್ರಹ್ಮ ಪಡುವ ಎಂಜಾಯ್, ಅದು ಕೂಡ ಕಾತೋದಕ. ನಾವು ಪಡೋ ಆನಂದ ಅಲ್ಲ. ಅವ್ರು ಎಷ್ಟು ಸುಖವಾಗಿದ್ದಾರೆ ಗೊತ್ತೇನ್ರಿ, ತುಂಬಾ ದುಡ್ಡಿದೆ ಅವ್ರ ಹತ್ರ, ಎಷ್ಟು ಆನಂದವಾಗಿದ್ದಾರೆ ಅಂತೀವಲ್ವಾ? ಆ ಆನಂದದ ಬಗ್ಗೆ ಎಲ್ಲ ಮಾತಾಡ್ತಾ ಇರೋದು. ಬ್ರಹ್ಮಾನಂದನೂ ಕೂಡ ನಿಕೃಷ್ಟ, ತುಚ್ಛ. ಯಾವ್ದ್ರ ಮುಂದೆ? ಹರಿನಾಮದ ಮುಂದೆ. ಹೇಳಿ ಒಂದೊಂದ್ಸಲ ಏನನ್ಸುತ್ತೆ ಗೊತ್ತಾ? ಹೇಳ್ಬೋದು, ಹೇಳಕ್ಕೇನು ಖುಷಿ ಇದೆ ಹರಿನಾಮದ ಬಗ್ಗೆ, ಮಹತ್ವದ ಬಗ್ಗೆ. ಕೇಳೋರು ಅದನ್ನ ಸುಮ್ನೆ ಈ ಕಡೆ ಕೇಳಿಸ್ಕೊಂಡು ಈ ಕಡೆ ಬಿಟ್ಬಿಟ್ರೆ ಎಷ್ಟು ಲಾಸ್ ಆಗುತ್ತೆ, ಎಷ್ಟು ವೇಸ್ಟ್ ಆಯ್ತು ಹೇಳಿದ್ದು. ಅದಕ್ಕೆ ಹೇಳಕ್ ಹೋಗೋದಿಲ್ಲ. ಎಷ್ಟೋ ಜನ ಹೊಸಬಿದ್ದಾರೆ, ಚಾಂಟಿಂಗ್ ಮಾಡದೇ ಇರೋರಿದ್ದಾರೆ. ಅಂತವ್ರಿಗೆ ಹೋಗ್ಬಿಟ್ಟು ನಾವು ನೋಡ್ರಿ ಕೃಷ್ಣ ಹರಿನಾಮದ ಮಹಿಮೆ ಬ್ರಹ್ಮಾನಂದ ಅಂದ್ಬಿಟ್ರೆ ಹೋಯ್ತಲ್ಲ, ವೇಸ್ಟ್ ಆಯ್ತಲ್ಲ. ಇದನ್ನ ಕೇಳಿದಾರೆ ಎಲ್ಲ ಕೂತಿದ್ದ ಜಾಗದಲ್ಲಿ ಕುಪ್ಪಳಿಸಿ ಕುಣಿಬೇಕು ಅನ್ಸ್ಬೇಕು ನಮಗೆ. ನಮಗೆ ನಾವೇ ಚೀಮಾರಿ ಹಾಕೋಬೇಕು. ಯಾಕೆ? ಇಷ್ಟು ಅಮೂಲ್ಯವಾದ ಆಭರಣ, ಒಡವೆ ಹರಿನಾಮ. ಅದನ್ನ ಬಿಟ್ಟುಬಿಟ್ಟು ನಾವು ಯಾವ್ದೋ ಬೇಡದಿರೋ ಸುಖಕ್ಕೋಸ್ಕರ ಒದ್ದಾಡ್ತಿದೇವಲ್ಲ ಹಗಲು ರಾತ್ರಿ ಹಗಲು ರಾತ್ರಿ ಹಗಲು ರಾತ್ರಿ. ನೋಡಿ ಎಷ್ಟ್ ಭಗವಂತ ಬಂದಿದೆ ಅದಕ್ಕೋಸ್ಕರ, ಹರಿನಾಮ ಕೊಡೋಕ್ಕೋಸ್ಕರ. ಅವನೇ ಬಂದಿದ್ದಾನೆ ಅಂತಂದ್ರೆ ಹರಿನಾಮಕ್ಕೆ ಎಷ್ಟು ಶಕ್ತಿ ಇರಬೇಕು. ಹೇಳ್ತಾರೆ ಮಹಾಪ್ರಭು, ಧರ್ಮ, ಅರ್ಥ, ಕಾಮ, ಮೋಕ್ಷ ಇದೆಲ್ಲವೂ
ಪ್ರೇಮದ ಮುಂದೆ ನಗಣ್ಯ, ಕಾತೋದಕ, ಬಚ್ಚಲ್ ನೀರು. ಆದ್ರೆ ಜನಕ್ಕೆ ಗೊತ್ತಿಲ್ಲ. ಧರ್ಮ ಮಾಡ್ಬೇಕ್ರಿ, ಅರ್ಥ ಸಂಪಾದನೆ ಮಾಡ್ಬೇಕು, ಕಾಮವನ್ನ ಈಡೇರಿಸ್ಕೋಬೇಕು, ಮೋಕ್ಷವನ್ನ ಪಡ್ಕೋಬೇಕು. ಮಹಾಪ್ರಭು ಹೇಳ್ತಾರೆ ಇದೆಲ್ಲ ಕಸಕ್ಕೆ ಸಮಾನ. ನಿಜವಾದ ಏಕೈಕ ಗುರಿ ಮನುಷ್ಯನಿಗೆ ಪ್ರೇಮ. ಅದಕ್ಕೆ ನಾನು ಯಾವತ್ತೂ ಜನಗಳಿಗೆ ಇಂಪ್ರೆಸ್ ಮಾಡಕ್ಕೆ ಮಾಡ್ಲಿಲ್ಲ. ನೋಡ್ರಿ ಅವ್ರು ಕುಣಿತಾವ್ ನಾನು ಕುಣಿಬೇಕು ಅಲ್ಲ, ತಾನಾಗೆ ಕುಣಿಸುತ್ತೆ ಅದು. ನಾವು ಹೇಳ್ತೀವಿ ಎಷ್ಟು ಸಲ, ಎಲ್ರಿ ಕುಣಿಬೇಕು, ಭಗವಂತನ ನಾಮ ಹೇಳ್ತಾರೆ, ಕುಣಿಬೇಕು, ನೃತ್ಯ ಮಾಡ್ಬೇಕು ಅಂದ್ರೆ ಅಯ್ಯೋ ಕಷ್ಟ. ತಾನಾಗೆ ಬರುತ್ತೆ, ನಮ್ ಬೇಡ ಅಂದ್ರೆ ತಾನಾಗೆ ಒಳಗಿಂದ ಕುಣಿಸುತ್ತೆ. ಇಲ್ಲಾಂದ್ರೆ ಅದು ಕಲ್ಲು ಹೃದಯ ಅಂತ ಅರ್ಥ. ಕಲ್ಲು ಕುಣಿಯೋದಿಲ್ಲ. ನಾನು ಮಹಾಪ್ರಭು ಹೇಳ್ತಾ ಇರೋದು, ನಾನು ಅಂದ್ರೆ ಇಲ್ಲಿ ಶಿವಾನಂದ ಅಲ್ಲ, ಮಹಾಪ್ರಭು. ಮಹಾಪ್ರಭು ಹೇಳ್ತಾರೆ, ನಾನು ಸಂಕೀರ್ತನೆ ಮಾಡ್ತಾ ಕುಣಿತಾ ನೃತ್ಯ ಮಾಡ್ತಾ ಆನಂದಲ್ಲಿದ್ದಾಗ ಮಾಯಾವಾದಿ ಸನ್ಯಾಸಿಗಳು ನೋಡ್ತಾ ಇದ್ರು. ಏನಪ್ಪಾ ಈ ಸನ್ಯಾಸಿ ವೇದ ವೇದಾಂತ ಓದೋದು ಬಿಟ್ಬಿಟ್ಟು ಕುಣಿತಾ ಇದ್ದಾನಲ್ಲ ಅಂತ. ಆ? ಏನ್ ಗೊತ್ತು ಅವ್ರಿಗೆ ಏನ್ ಗೊತ್ತದ್ರ ಆನಂದ? ಯಾವತ್ತಾದ್ರು ಮಾಯಾವಾದಿಗಳು ಕುಣಿದಾರ, ನೃತ್ಯ ಮಾಡಿದಾರ? ಇಲ್ಲ. ಅವ್ರ ಕೈಲಿ ಮಾಡಕ್ ಆಗೋದಿಲ್ಲ. ಯಾಕೆ ಅಂದ್ರೆ ಭಗವಂತನ ಸೌಂದರ್ಯವನ್ನ ಅವರು ಒಪ್ಪೋದಿಲ್ಲ. ನಾವು ಒಪ್ಪೋದಿಲ್ಲ ರೀ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯ ಪರಂಭಾವ ಮಜಾನಂತ ಮಾಮ ಭೂತ ಮಹೇಶ್ವರ. ಕೃಷ್ಣನ್ ಹೇಳ್ತಾನಲ್ಲ, ಮಾಯಾವಾದಿಗಳು ಶೂನ್ಯವಾದಿಗಳು ನನ್ನ ಒಪ್ಪೋದಿಲ್ಲ. ಅವ್ಯಕ್ತಂ, ಯಾಕಂದ್ರೆ ಅವ್ರು ಹೇಳ್ತಾರೆ ಕೃಷ್ಣನು ಕೂಡ ಈ ಭೌತಿಕ ಜಗತ್ತಿಗೆ ಬಂದಾಗ ಅವನು ಮಾಯೆ ಎದಿಂದ ಇರ್ತಾನೆ. ಇಲ್ಲಾಂದ್ರೆ ಯಾಕೆ ಕೃಷ್ಣನ್ಗೆ ಅಪವಾದ ಬರ್ಬೇಕಿತ್ತು? ಓ ಶಮಂತಕ ಮಣಿ ಕದ್ದು ಬಿಟ್ಟಿದ್ದಾನೆ, ಬೆಣ್ಣೆ ಕದ್ದಿದ್ದಾನೆ, ಅದು ಕದ್ದಿದ್ದಾನೆ ಅಂತ. ಅವನು ಮಾಯಕ್ಕೆ ಅಧೀನನಾಗಿದ್ದಾನೆ ಅದಕ್ಕೆ ಅಂತ ಹೇಳ್ತಾರೆ ಯಾರು? ಮಾಯಾವಾದಿಗಳು. ಇಲ್ಲಾಂದ್ರೆ ರಾಮಚಂದ್ರ ಅಳಬೇಕಿತ್ತಗಳು ಅಂತ ಸೀತೆಯನ್ನು ಕಳ್ಕೊಂಡ್ಮೇಲೆ ಅವನು ಮಾಯಕ್ಕೆ ಅಧೀನನಾಗಿದ್ದಾನೆ ಅಂತ ಹೇಳ್ತಾರೆ. ಅಲ್ಲ ರೀ, ಮಾಯಕ್ಕೆ ಅಧೀನ ಆಗಿದ್ದಲ್ಲ ಅವನು. ನಿಮ್ಗೆ ಅರ್ಥ ಆಗಿಲ್ಲ ಅಷ್ಟೇನೆ. ಮಾಯಿಗೆ ಅಧೀನ ಆದ್ರೆ ಹೇಗಿರ್ತಾರೆ ಅಂತ ತೋರ್ಸಕ್ಕೋಸ್ಕರ ಮಾಡಿದ್ದ ನಾಟಕ. ಎಷ್ಟು ಹೇಳ್ಬೇಕು ಉದಾಹರಣೆ. ಅದು ಈಸಿ ಅರ್ಥ ಮಾಡ್ಕೋಬಹುದು, ಆದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಭಗವಂತ ಅವ್ರಿಗೆ ಅರ್ಥ ಮಾಡಿಸೋದಿಲ್ಲ ಅಷ್ಟೇನೆ. ನೋಡಿ, ಈಗ ಒಂದು ಎಕ್ಸಾಂಪಲ್ ಕೊಟ್ರೆ ಎಲ್ರಿಗೂ ಅರ್ಥ ಆಗುತ್ತೆ. ಟೀಚರ್ ಸ್ಕೂಲಲ್ಲಿ ಪಾಠ ಮಾಡ್ಬೇಕಾದ್ರೆ ಅವರು ಡಿಗ್ರಿ ಪಾಸ್ ಮಾಡ್ಕೊಂಡು TCH MA BEd ಮಾಡ್ಕೊಂಡು ಬಂದಿರ್ತಾರೆ. ಮಕ್ಳು ಪಾಠ ಮಾಡ್ಬೇಕಾದ್ರೆ ನೋಡಿ ಮಕ್ಕಳೇ, 2 + 2 = 4, APPLE ಆಪಲ್ ಅಂತ ಹೇಳ್ಕೊಡ್ತಿರ್ತಾರೆ. ಯಾಕೆ? ಟೀಚರ್ ಗೊತ್ತಿಲ್ವಾ? ಅದು ಗೊತ್ತಿಲ್ಲ ಅಂತ ಅವ್ರು ಕಲಿತಾ ಇದಾರ? ಮಕ್ಕಳಿಗೆ ಕಲಿಸೋದಕ್ಕೆ ಮಾಡ್ತಾರದು. ಮಕ್ಕಳಿಗೆ ಕಲಿಸೋದಕ್ಕೆ ಟೀಚರ್ ಮಾಡೋದಿಲ್ವಾ? ಪಾಠ ಮಾಡಲ್ವಾ? ಅಂದ್ರೆ ಟೀಚರ್ ಏನು ಗೊತ್ತಿಲ್ಲ ಅಂತ ಅರ್ಥ? ಒಬ್ಬ ಬುದ್ಧಿವಂತ ಹುಡುಗ ನಿಂತ್ಕೊಂಡು, ಟೀಚರ್ ನಾವು ನೀವು ಎಲ್ಲ ಒಂದೇ ಇವಾಗ. ಯಾಕೆ? ನನಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. 2 + 2 = 4 ಅಂತ. ಇಲ್ಲ ದಡ್ಡ, ನನಗೆ ಗೊತ್ತಿದೆ ಅಂತ ನಿನಗೆ ಗೊತ್ತಿಲ್ಲ ಅಷ್ಟೆ. ಅವ್ಯಕ್ತಂ ವ್ಯಕ್ತಿಂ ಆಪನ್ನಂ ಮನ್ಯಂತೆ ಮಾಮ ಬುದ್ಧಯ. ನಾನು ದೇವೋತ್ತಮ ಪರಮ ಪುರುಷ ಭಗವಾನ್ ಶ್ರೀಕೃಷ್ಣ, ಎಲ್ಲರೂ ನನ್ನ ಅಧೀನ, ಪ್ರತಿಯೊಂದು ನನ್ನಿಂದನೇ ಬರುತ್ತೆ. ಹಂ ಸರ್ವಸ್ಯ ಪ್ರಭಾವ. ನಿನಗೆ ಗೊತ್ತಿಲ್ಲ ಅಷ್ಟೇ. ಅದಕ್ಕೆ ಗುರು ಸಾಧು ಶಾಸ್ತ್ರವನ್ನು ಹಿಡ್ಕೋ, ಬಿಡಬೇಡ ಅವ್ರನ್ನ. ಗುರು ಸಾಧು ಶಾಸ್ತ್ರ ಏನ್ ಹೇಳುತ್ತೆ ಅದನ್ನ ಫಾಲೋ ಮಾಡು, ಆವಾಗ ಅರ್ಥ ಆಗ್ತೀನಿ ನಾನು ನಿನಗೆ. ಮಯಾ ತತಮಿದಂ ಜಗತ್ ಅವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷು ಅವಸ್ಥಿತಃ. ಮಯಾ ತತಮಿದಂ ಸರ್ವಂ. ಅಪ್ಪ ಇದೆಲ್ಲ ನಂದೇ. ಮಯಾ ತತಮಿದಂ ಸರ್ವಂ, ಇದೆಲ್ಲ ನಂದು, ನಿಂದಲ್ಲ. ಇದು ನಂದು, ನಿಂದಲ್ಲ. ಆದ್ರೆ ನಾವಂತೀವಿ ಇದು ನನ್ನ ಮನೆ, ನನ್ನ ಹೊಲ, ನನ್ನ ಜಮೀನು, ನನ್ನ ಗಾಡಿ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಒಡವೆ ವಸ್ತ್ರ, ನಂದು. ಕೃಷ್ಣ ಹೇಳ್ತಾನೆ, ಮಯಾ ತತಮಿದಂ ಸರ್ವಂ, ನಂದು. ಇದು ಮೂರ್ಖರಿಗೆ ಅರ್ಥ ಆಗಲ್ಲ. ಅಲ್ಲ, ಮೂರ್ಖರಿಗೆ ಏನು ಅರ್ಥ ಆಗಲ್ಲ ಬಿಡಿ. ಏನು ನಾನು ಮೂರ್ಖ ಅನ್ನೋದು ಅರ್ಥ ಆಗೋದಿಲ್ಲ. ಮತ್ತೆ ಆ ಹಂತದಲ್ಲಿ ಇವರು ಇದ್ದಾಗ ಏನ್ ಅರ್ಥ ಆಗುತ್ತೆ ಭಗವಂತನ ಬಗ್ಗೆ? ಗೊತ್ತಾಗೋದಿಲ್ಲ. ಅದಕ್ಕೆ ಇಂಥ ಮೂರ್ಖರನ್ನೂ ಕೂಡ ನಾನು ಕುಣಿಸ್ಬೇಕು ಅಂತಾನೆ ಬಂದಿದ್ದು ಅಲ್ವಾ?
ಭಗವಂತನ ಕೃಪೆ ಇದೆಲ್ಲ, ಗುಣಗಳನ್ನ ನೋಡ್ರಿ, ಭಗವಂತನ ಗುಣಗಳನ್ನ ಕಾಣ್ಬೇಕು ನಾವಿದ್ರಲ್ಲಿ. ಅಲ್ಲ ಇಂಥ ಮೂರ್ಖರಿಗೆ ನಾನು ಯಾವ ಕಾಲಕ್ಕಪ್ಪ ಅವ್ರಿಗೆ ಹೇಳ್ಕೊಡೋದು? ಇನ್ನು ವೇದ, ವೇದಾಂತ, ಭಗವದ್ಗೀತಾ, ಉಪನಿಷತ್ತು ಹೇಳ್ಕೊಟ್ಟು ಅವ್ರಿಗೆ ಅದೆಲ್ಲ ಕಲ್ತು ಪಾಸ್ ಆಗಿ ಆಮೇಲೆ ಭಕ್ತಿ ಮಾಡೋ ಕಾಲ ಯಾವಾಗ? ನನ್ ತಡೆಕ್ ನನ್ ಟೈಮ್ ಇಲ್ಲ ಇವಾಗ ನನಗೆ. ಬರಬೇಕು, ಜಪಮಾಲೆ ಕೊಟ್ಟು ಹರೇ ಕೃಷ್ಣ ಮಂತ್ರ ಹೇಳು, ಕುಣಿ, ನೃತ್ಯ ಮಾಡು, ಅವಳು ನಗು, ಇಷ್ಟೇ ಫೈನಲ್ ಪಾಠ, ಲಾಸ್ಟ್ ಪಾಠ. ಇದ್ರ ಮೇಲೆ ಯಾವ ಪಾಠನೂ ಇಲ್ಲ. ಮೂರ್ಖರಿಗೂ ಕೂಡ ಕೃಷ್ಣ ಪ್ರೇಮನ ಕೊಡಕ್ಕೆ ಬಂದಿದ್ದು ಕೃಷ್ಣ. ಅರ್ಥ ಆಗ್ತಿದ್ಯಾ? ನಾವೇನೋ ವೇದ ಕಲ್ತ್ಕೊಂಡು, ಆ, ವೇದಾಂತ ಕಲ್ತ್ಕೊಂಡು, ಗುರುಗಳ ಮುಂದೆ ಪಾಠ ಒಪ್ಸಿ ಬೈಹಾಟ್ ಮಾಡ್ಕೊಂಡು ಶ್ಲೋಕ ಕಲ್ತಿದ್ದೀನಿ ಗುರುಗಳೇ ನಾನು ಅಂತ, ಅದೆಲ್ಲ ಬೇಡ. ಅದಕ್ಕೆ ಕೃಷ್ಣಾವತಾರದಲ್ಲಿ ಕೃಷ್ಣನೂ ಕೊಡದಿರೋದನ್ನ ಕೃಷ್ಣ ಚೈತನ್ಯ ಮಹಾಪ್ರಭು ರೂಪದಲ್ಲಿ ಕೊಡಕ್ ಬಂದಲ್ಲ, ಅದು ಕೃಷ್ಣನ ಕರುಣೆ ಗುಣ. ಅವನೇ ಹೇಳ್ತಾನಲ್ಲ ಗೋಲೋಕದಲ್ಲಿ, ಚಿರಕಾಲ ನಾಹಿಕರಿ ಪ್ರೇಮ ಭಕ್ತಿ ದಾನ, ಭಕ್ತಿ ವಿನ ಜಗತೇರ ನಾಹಿ ಅವಸ್ಥಾನ. ನಾನು ಪ್ರೇಮ ಭಕ್ತಿಯನ್ನ ಕೊಡ್ಲಿಲ್ವಲ್ಲ, ಅದಕ್ಕೋಸ್ಕರ ಬಂದೆ. ಆ ಪ್ರೀತಿನ ಬೆಳೆಸ್ಕೋಬೇಕು ನಾವು. ಹೇಗ್ ಬೆಳೆಸ್ಕೋಬೇಕು? ಅದೇ ಭೂಮಿ ನೀರಿದೆ, ನೀವು ತೆಗಿಬೇಕು ಅಷ್ಟೇ. ಬಾವಿ ಬಾವಿ ತೋಡ್ಬೇಕು. ನೀವು ತೋಡಿಲ್ಲ ನೀರು ಹೆಂಗ್ ಬಂದ್ಬಿಡುತ್ತೆ? ತಾನಾಗಿ ಉಕ್ಬಿಡುತ್ತಾ? ನೀರು ಬಾ ಮೇಲೆ ಬಾ ಅಂದ್ರೆ ಬಂದ್ಬಿಡುತ್ತಾ? ಅದು ಇಲ್ಲ, ತೋಡ್ಬೇಕು ನಾವು. ನಾವು ಹೃದಯ ಕಂದರವನ್ನ ತೋಡ್ಬೇಕು, ಅಲ್ಲಿ ಪ್ರೇಮ ಇದೆ, ಅದು ಆಚೆ ಬರುತ್ತೆ ಅಲ್ವಾ? ಭೌತಿಕ ಉದಾಹರಣೆ ಯಾಕೆ ಕೊಡೋದು ನಾವು? ಅರ್ಥ ಆಗಲಿ. ಕ್ಯಾನ್ಸರ್ ಗೆಡ್ಡೆ ಇದೆ, ಆಚೆ ಬಾ ಅಂದ್ರೆ ಬಂದ್ಬಿಡುತ್ತಾ? ಡಾಕ್ಟರ್ ಏನ್ ಮಾಡ್ಬೇಕು? ಅದನ್ನ ಕೊಯ್ದು ಕಟ್ ಮಾಡಿ ತೆಗಿಬೇಕು, ಆಮೇಲೆ ಸ್ಟಿಚ್ ಹಾಕ್ಬೇಕು, ಆಮೇಲೆ ವಾಸಿ ಆಗುತ್ತೆ. ನಾವು ಪ್ರಾಬ್ಲಮ್ನೇ ಅಯ್ಯೋ ಪ್ರಾಬ್ಲಮ್ ರೀ, ಸಂಕಟ, ನೋವು, ಅಯ್ಯೋ 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 ಅನ್ಕೊಂಡಿದ್ರೆ ಅಯ್ಯೋ ಅಂದ್ರೆ ಬಂದ್ಬಿಡುತ್ತಾ? ಅವ್ರ ಜೊತೆ 4 ಜನ ಅಯ್ಯೋ ಅಂತ ಅವ್ರ ಜೊತೆಲಿ ಹೇಳ್ತಾರೆ. ಅಯ್ಯೋ ಅಂದ್ರೆ ಏನು ಬರೋದಿಲ್ಲ. ಒಬ್ಬರು ದುಃಖಕ್ಕೊಬ್ರು ಅಯ್ಯೋ ಅನ್ಬೋದು ಅಷ್ಟೇನೆ. ಅಯ್ಯೋ ಅಂದ ತಕ್ಷಣ ನಮ್ ದುಃಖ ವಾಸಿ ಆಗ್ಬಿಡುತ್ತಾ? ಎಷ್ಟೋ ಜನ ಭಿಕ್ಷುಕರು ರಸ್ತೆಯಲ್ಲಿ ಭಿಕ್ಷೆ ಬೇಡ್ತಿದ್ದಾರೆ, ಅಯ್ಯೋ ಪಾಪ ಅಂದ್ರೆ ಅವ್ರ ಭಿಕ್ಷೆ, ಅವ್ರ ದುಃಖ ಹೋಗ್ಬಿಡುತ್ತಾ? ಅದನ್ನ ಅನುಭವಿಸ್ಬೇಕು, ಅದನ್ನ ಆನಂದದಿಂದ ಅನುಭವಿಸ್ಬೇಕು, ಭಕ್ತಿ ಮಾಡ್ಬೇಕು. ಅದಕ್ಕೆ ಭಕ್ತಿಯಿಂದ ಹಿಂದೆ ಹೋಗ್ತಾರಾ ಇಲ್ವಾ ಅಂತ ಪರೀಕ್ಷೆ ಮಾಡಕ್ಕೆ ಭಗವಂತ ಅವಾಗ ಒಂದು ಸಣ್ಣ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ. ಅದೇ ನೆಪ ಇಟ್ಕೊಂಡು ನಾವೇನಾದ್ರು ಓಡೋಗ್ಬಿಟ್ರೆ ಮುಗಿದೋಯ್ತು ಕತೆ. ಹಂಗೆ ಮಾಡೋದು. ಯಾವ್ದೋ ಒಂದು ಸಣ್ಣ ನೆಪ, ಕುಂಟು ನೆಪ ಇಟ್ಕೊಂಡು ನಾವು ಭಕ್ತಿಯಿಂದ ಓಡೋಗ್ಬಿಡ್ತೀವಿ. ಅಂತಾರೆ ಹೆಂಗೆ ಪ್ರೇಮಕ್ಕೆ ಅರಸಾರ ಅವರು? ಪ್ರೇಮಕ್ಕೆ ಅರಸಾರ? ಆಗ ಮಹಾಪ್ರಭು ಹೇಳ್ತಾರೆ ನೋಡ್ರಿ, ಮಾಯವಾದಿಗಳಿಗೆ, ನೀವು ಮೂರ್ಖರಿದ್ದೀರಾ, ನಿಮ್ಗೆ ಅರ್ಥ ಆಗೋದಿಲ್ಲ. ಅಂತಿಮ ವೇದಗಳ ಅಂತಿಮ ಗುರಿ ಏನು? ಕೃಷ್ಣ. ಕೃಷ್ಣ ಕಲಿಯುಗದಲ್ಲಿ ಯಾವ ರೂಪದಲ್ಲಿದ್ದಾನೆ? ನಾಮದ ರೂಪದಲ್ಲಿದ್ದಾನೆ. ಮತ್ತೆ ಹರಿನಾಮ ಹೇಳಬೇಕು. ಹೇಳಿ ನೀವು, ಹರೇ ಕೃಷ್ಣ, ಯಾರು ಸಿಕ್ಕುದು ಹರೇ ಕೃಷ್ಣ ಮಂತ್ರ ಹೇಳಿಸಿ. ಏ ಕಿಚ್ಚು ಕಹಿಲೆ ತುಮಿ ಸಬ ಸತ್ಯ ಹಯ, ಕೃಷ್ಣ ಪ್ರೇಮ ಸೇ ಈ ಪಾಯ, ಯಾರ ಭಾಗ್ಯೋದಯ. ಅವಾಗ ಗುರು ಹೇಳ್ತಾರೆ, ನನ್ನ ಪ್ರೀತಿಯ ಚೇತನ ಮಹಾಪ್ರಭುಗಳೇ, ಅದೃಷ್ಟವಂತರು ಮಾತ್ರ ಭಗವಂತನ ಪ್ರೇಮವನ್ನು ಸಂಪಾದನೆ ಮಾಡ್ತಾರಂತೆ. ಅದೃಷ್ಟವಂತರು ಮಾತ್ರ ಭಗವಂತನ ಪ್ರೇಮ ಪ್ರಾಪ್ತಿ ಆಗುತ್ತೆ. ಇನ್ನು ಉಳಿದವರು ಇಲ್ಲೇ ಸುತ್ತಾಡ್ತಾ ಇರ್ಬೇಕಷ್ಟೇನೆ. ಮನುಷ್ಯ, ನಾಯಿ, ಪ್ರಾಣಿ, ಕತ್ತೆ, ಕೋಳಿ, ಕುರಿ, ಇಲ್ಲೇ ಮತ್ತೆ ಮನುಷ್ಯ, ಪ್ರಾಣಿ, ಕತ್ತೆ, ಕೋಳಿ, ಕುರಿ, ನಾಯಿ ಎಂದು ಇಲ್ಲೇ ಸುತ್ತಾಡು. ಮೆರಿಗೋ ರೌಂಡ್. ಫೈರ್ ಇನ್ ದ ಮೌಂಟೇನ್, ರನ್. ಎಲ್ಲಿವರೆಗೂ ರನ್ ಮಾಡ್ತೀರಾ? ಅಲ್ಲಿ ಮೌಂಟೇನ್ ಬೆಂಕಿ ಎತ್ಕೊಂಡಿದೆ, ಫೈರ್ ಇನ್ ದಿ ಮೌಂಟೇನ್. ನೀವು ಇಲ್ಲಿ ಚೇರ್ಗೋಸ್ಕರ ಒದ್ದಾಡ್ತೀರಾ, ಚೇರ್ ನನಗೆ ಅಂತ. ಇದನ್ನೇ ಆಟ ಆಡ್ತಾ ಇದ್ದು ಸ್ಕೂಲಲ್ಲಿ. ಏನಪ್ಪಾ ಇದು ಅರ್ಥ? ಅಲ್ಲ ಸ್ವಾಮಿ, ನನಗೆ ಅರ್ಥ ಆಗಿದೆ ಇಷ್ಟೇ, ನೀವು ಆಡ್ಸೋದೇ ಆಟ. ಅಲ್ಲಿ ಬೆಟ್ಟಕ್ಕೆ ಬೆಂಕಿ ಬಿದ್ದಿದೆ, ನೀವು ಇಲ್ಲಿ ಚೇರ್ಗೋಸ್ಕರ ಒದ್ದಾಡ್ತಾ ಇದೀರಿ. ಅಲ್ಲಿಂದ ಎಸ್ಕೇಪ್ ಆಗೋದು ನೋಡ್ಬೇಕು ನಾವು, ಔಟ್ ಆಗ್ಬೇಕು ಅಲ್ಲಿಂದ ಅಲ್ವಾ? ಔಟ್ ಆಗಿ ಆಚೆ ಬರ್ಬೇಕು ನಾವು. ಇಲ್ಲ ನಾನು ಚೇರ್ ಬೇಕು ಅಂತ ಒದ್ದಾಡ್ತಾ ಇದೀವಿ. ಏನ್ ಅರ್ಥ? ಯಾರಾದ್ರೂ ಹೇಳ್ಕೊಟ್ರ? ಈಗ ಈ ಆಟ ಆಡಿಸ್ತಾರಲ್ಲ ಮಕ್ಕಳಿಗೆ, ಇದ್ರ ಅರ್ಥ ಏನು? ಮಕ್ಕಳೇ, ಅಲ್ಲಿ ಬೆಟ್ಟಕ್ಕೆ ಬೆಂಕಿ ಬಿದ್ದರೆ ಬಿದ್ದುಕೊಂಡು ಹೋಗ್ಲಿ, ನೀವು ಮಾತ್ರ ಕುರ್ಚಿ ಗಟ್ಟಿಗೆ ಇಟ್ಕೊಳ್ಳಿ ಅಂತನ ಅರ್ಥ? ಇಲ್ಲ ಅದನ್ನ ಔಟ್ ಆಗಿ ಆಚೆ ಬನ್ನಿ ಅಂತಾನ? ನಮ್ಗೆ ಇದುವರೆಗೂ ಅರ್ಥ ಆಗಿಲ್ಲ. ಅರ್ಥ ಆಗದಿರೋದೇ ಒಳ್ಳೇದು. ಎಷ್ಟು ದೋಷಗಳಿದೆ, ಎಷ್ಟು ಉಳುಕಿದೆ ಅಲ್ವಾ? ಅಂದ್ರೆ ಸ್ಕೂಲಲ್ಲಿ ಏನ್ ಹೇಳ್ಕೊಡ್ತಿದ್ದಾರೆ ಇವಾಗ? ಸರ್ಕಾರ ಏನ್ ಹೇಳ್ಕೊಡ್ತಾ ಇದೆ? ಏನ್ ಗೈಡೆನ್ಸ್ ಕೊಡ್ತಾ ಇದಾರೆ ಸರ್ಕಾರ?
ಏನ್ ಇನ್ಸ್ಟ್ರಕ್ಷನ್ಸ್ ಇದೆ ಮಕ್ಳಿಗೆ, ಏನ್ ಪಾಠ ಮಾಡ್ಬೇಕು, ಏನ್ ಹೇಳ್ಕೊಡ್ಬೇಕು? ಏನೂ ಇಲ್ಲ. ಒಂದು ಪೀರಿಯಡ್, ಆಟದ ಪೀರಿಯಡ್ ಇರುತ್ತೆ, ಅದು ಬಿಟ್ಬಿಡೋದು. ಮೆರಿ ಗೋ ರೌಂಡ್, ಫೈರ್ ಇನ್ ದ ಮೌಂಟೇನ್, ರನ್ 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 ಅಂತ ಹೇಳೋದು, ಮತ್ತೆ ಚೇರ್ ಹಿಡ್ಕೊಂಡ್ಬಿಡೋದು. ಕೃಷ್ಣನ್ ಹಿಡ್ಕೋಬೇಕು, ಕೃಷ್ಣ ನಾಮ ಹಿಡ್ಕೋಬೇಕು. ನಾವು ಕಲಿಯುಗದಲ್ಲಿ ಇದ್ದೀವಿ. ಕೃಷ್ಣೇ ಭಕ್ತಿಕರ ಇಹಾಯ ಸಬಾರ ಸಂತೋಷ, ವೇದಾಂತ ನಾಶುನ ಕೇನೆ ತಾರ ಕಿಬಾ ದೋಷ. ಅಲ್ಲಪ್ಪ, ನೀವು ನಾವೆಲ್ಲರೂ ಕೃಷ್ಣ ಭಕ್ತರ, ಓಕೆ, ಕೃಷ್ಣ ಭಕ್ತರು ಅಂತ ಹೇಳ್ಕೊಳ್ಳೋಣ, ಆಯ್ತು, ಕೃಷ್ಣ ಸಂತೋಷ, ಓಕೆ. ಆದ್ರೆ ಕೃಷ್ಣ ಭಕ್ತರು ಅಂತ ಹೇಳ್ಕೊಂಡು ನೀವ್ಯಾಕೆ ವೇದಾಂತ ಓದ್ತಾ ಇಲ್ಲ, ವೇದಗಳು ಓದ್ತಾ ಇಲ್ಲ? ಇದು ಮಾಯಾವಾದಿ ಸನ್ಯಾಸಿಗಳು ಚೈತನ್ಯ ಮಹಾಪ್ರಭುಗಳನ್ನ ಕೇಳುವಂತ ಮಾತು. ಮಾಯಾವಾದಿಗಳು ಏನ್ ಮಾಡ್ತಾರೆ, ಆಯ್ತಾಯ್ತು ಕೃಷ್ಣ ಭಕ್ತರು ನೀವುನು ಒಪ್ಕೋತೀವಿ, ಮತ್ತೆ ವೇದಾಂತ ಯಾಕೆ ಓದ್ತಾ ಇಲ್ಲ ನೀವು ಅಂತ. ವೇದಾಂತ ಓದೋದ್ರಿಂದ ಕೃಷ್ಣ ಭಕ್ತಿ ಬರೋದಿಲ್ಲ. ಮೆರ್ರಿಗೋ ರೌಂಡ್, ಫೈರ್ ಇನ್ ದ ಮೌಂಟೇನ್ ಆಡಿದ ತಕ್ಷಣ ಅವನಿಗೆ ಸಂತೋಷ ಬರೋದಿಲ್ಲ, ಅದು ದುಃಖಕ್ಕೆ ಕಾರಣ ಮಾಡತ್ತೆ. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಅಲ್ಲ, ನಗ್ತಾ ನಗ್ತಾ ಹೇಳ್ತಾರೆ, ನೀವೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ವೇದಾಂತದ ಬಗ್ಗೆ ಒಂದಿಷ್ಟು ಮಾತಾಡ್ತೀನಿ ನಾನು ಅಂತ ಹೇಳ್ತಾರೆ. ಓಕೆ, ಇದೊಂದು ಮಾತು ಹೇಳ್ಬಿಟ್ಟು ನಾನು ಇಲ್ಲಿ ಸ್ಟಾಪ್ ಮಾಡ್ತೀನಿ. ಕಾಶಿಯಲ್ಲಿ ಮಾಯಾವಾದಿ ಸನ್ಯಾಸಿಗಳು ಇದ್ದಾರೆ. ಯಾರಾದ್ರೂ ಕಾಶಿ ಯಾತ್ರೆ ಮಾಡಿದ್ರೆ ಅಲ್ಲಿನ ಸನ್ಯಾಸಿಗಳ ಹತ್ರ ನೀವು ಮಾತಾಡಿದ್ರೆ, ಅವ್ರ ದರ್ಶನ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ ನಾವು ಕಾಶಿಗೆ ಹೋಗೋದು ಬರೀ ವಿಶ್ವನಾಥ ನೋಡ್ಕೊಂಡು ಬಂದ್ಬಿಡ್ತೀವಿ, ದರ್ಶನ ಮಾಡ್ಕೊಂಡು ಬಂದ್ಬಿಡ್ತೀವಿ, ಸಾಕು ನಮ್ಗೆಲ್ಲ ಆಗ್ಬಿಡುತ್ತೆ ಅನ್ನೋದು, ಏನು ಎಲ್ಲ ಆಗಲ್ಲ, ಏನೂ ಆಗಲ್ಲ ಅವ್ರಿಗೆ. ಎಲ್ಲ ಆಗೋದಿರ್ಲಿ, ಏನೂ ಸಿದ್ಧಿ ಬರೋದಿಲ್ಲ. ನಾವು ತೀರ್ಥ ಕ್ಷೇತ್ರ ಯಾತ್ರೆ ಮಾಡಿ ಅಲ್ಲಿ ತೀರ್ಥ ರೂಪರಾದವ್ರನ್ನ, ಅಂದ್ರೆ ಸಾಧುಗಳನ್ನ ನಾವು ದರ್ಶನ ಮಾಡದೆ, ಅವ್ರ ಆಶೀರ್ವಾದ ಪಡ್ಕೊಳ್ಳದೆ ಬಂದ್ರೆ ವ್ಯರ್ಥ ಆಯ್ತು. ಕಾಶಿಯಲ್ಲಿ ಮಾಯಾವಾದಿ ಸನ್ಯಾಸಿಗಳಿದ್ದಾರೆ. ಅವ್ರನ್ನ ಭೇಟಿ ಮಾಡಿದ್ರು ಒಂದ್ಸಲ ಮಹಾಪ್ರಭು. ಆಗ ಅವ್ರು ಹೇಳ್ತಾರೆ, ನೀವೊಬ್ರು ಸನ್ಯಾಸಿಯಾಗಿ, ಮಹಾಪ್ರಭುಗೆ ಸನ್ಯಾಸಿಯಾಗಿ ನೀವು ವೇದಾಂತ ಓದ್ದೆ ಸುಮ್ನೆ ನೀವು ಕಾಲಹರಣ ಮಾಡ್ತಾ ಇದ್ರಲ್ಲ ಕುಣ್ಕೊಂಡು ಹಾಡ್ಕೊಂಡು ಅಂತ ಕೇಳ್ತಾರೆ. ಅದಕ್ಕೆ ಮಹಾಪ್ರಭು ಹೇಳ್ತಾರೆ, ದಯವಿಟ್ಟು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಒಂದು ಮಾತು ಹೇಳ್ತೀನಿ. ಏನು ಹೇಳಿ, ಪರವಾಗಿಲ್ಲ. ನಾವು ವೇದಾಂತ ಓದ್ತೀವಿ, ಸರಿ ಆಯ್ತು, ಓದಿ ಅದರ ಪ್ರಯೋಜನ ಏನು? ನಾವು ಪ್ರಯೋಜನ ತಿಳ್ಕೊಬೇಕು. ಆಯ್ತು, ಈಗ ಕೆಲ್ಸಕ್ಕೆ ಸೇರ್ಕೊಂಡೆ, ಓದ್ದೆ, ಕೆಲ್ಸಕ್ಕೆ ಸೇರ್ಕೊಂಡೆ, ದುಡ್ಡು ಸಂಪಾದನೆ ಮಾಡಿದೆ, ಓಕೆ. ಆಮೇಲೆ ಏನ್ ಮಾಡಿದೆ? ದೊಡ್ಡ ಮನೆ ತಗೊಂಡೆ. ಆಮೇಲೆ ಏನ್ ಮಾಡಿದೆ? ದೊಡ್ಡ ಕಾರ್ ತಗೊಂಡೆ. ಆಮೇಲೆ ಏನ್ ಮಾಡಿದೆ? ಎಂಜಾಯ್ ಮಾಡಿದೆ. ಆಮೇಲೆ ಏನ್ ಮಾಡಿದೆ? ಆಮೇಲೆ ಏನ್ ಮಾಡಿದೆ? ಸಾಯುವಾಗ ಏನ್ ಮಾಡಿದೆ ಹೇಳ ಫಸ್ಟ್. ಅಯ್ಯೋ ಸಾಯ್ತಾ ಇದ್ದೀನಲ್ಲ ಅಂತ ದುಃಖದಲ್ಲಿ ತಾನೇ ಪ್ರಾಣ ಬಿಟ್ಟೆ. ಹ, ದುಃಖದಲ್ಲಿ ಪ್ರಾಣ ಬಿಡೋಂಗಿದ್ರೆ ಮತ್ತೆ ಬದುಕಿರೋ ತನಕ ಯಾಕೆ ಸುಖ ಅಂತ ದುಃಖದಲ್ಲಿ ಮುಳುಗ್ತಾ ಇದೆ? ಸುಖ ಅಂತ, ನಿಜವಾದ ಸುಖ ಯಾವಾಗಂದ್ರೆ, ಯಾರಿಗೆ ಜನ್ಮ ಲಾಭ ಪರಾಪುಂಸಂ ಅಂತೆ ನಾರಾಯಣ ಸ್ಮೃತಿ. ನಿನ್ ಜೀವನದಲ್ಲಿ ಎಷ್ಟೇ ನೊಂದಿರು ಬೆಂದಿರು, ಅಂತೆ ನಾರಾಯಣ ಸ್ಮೃತಿ, ಸಾಯೋ ಸಮಯದಲ್ಲಿ ಯಾರಿಗೆ ಭಗವಂತನ ನಾಮದ ಸ್ಮರಣೆ ಬರುತ್ತೋ, ಜನ್ಮ ಲಾಭ ಪರಾಪುಂಸಂ ಅಂತೆ ನಾರಾಯಣ ಸ್ಮೃತಿ, ಅಂತವನ ಜನ್ಮ ಸಾರ್ಥಕ ಆಗುತ್ತೆ. ಉದ್ದೇಶ ಅರ್ಥ ಮಾಡ್ಕೋಬೇಕು. ಅದನ್ನೇ ಮಹಾಪ್ರಭು ಹೇಳ್ತಾ ಇರೋದು. ಸರಿ, ವೇದಾಂತ ಓದಿದ್ರಿ, ಏನ್ ಮಾಡಿದ್ರಿ? ನನಗೆಲ್ಲ ಗೊತ್ತಾಯ್ತು ವೇದಾಂತ ಅಲ್ಲಿ. ಏನ್ ಗೊತ್ತಾಯ್ತು? ಕೃಷ್ಣ ದೇವರಂತ ಗೊತ್ತಾಯ್ತು. ಓಕೆ, ಏನ್ ಮಾಡಿದ್ರಿ ಕೃಷ್ಣನಿಗೆ? ದೇವರಂತ ಗೊತ್ತಾಯ್ತಲ್ವಾ, ಏನ್ ಮಾಡಿದ್ರಿ? ಮತ್ತೆ ತಿಳ್ಕೊಂಡು ಏನ್ ಪ್ರಯೋಜನ ಆಯ್ತು ವೇದಾಂತ? ತಿಳ್ಕೊಂಡೆ ಅಂತ ಹೇಳಕ್ಕೋಸ್ಕರ ತಿಳ್ಕೊಂಡ್ರ? ನಾನು ವೇದಾಂತ ತಿಳಿದಿದ್ದೀನಪ್ಪ ಅಂತ ತಿಳ್ಕೊಳಕ್ಕೋಸ್ಕರ, ಹೇಳಕ್ಕೋಸ್ಕರ ತಿಳ್ಕೊಂಡ್ರ? ಪ್ರಯೋಜನ ಏನಾಯ್ತು? ಹೇಳಿ, ಏನ್ ಪ್ರಯೋಜನ ಆಯ್ತು ಹೇಳಿ ಈಗ ನನಗೆ. ಕೃಷ್ಣ ದೇವರ ಪ್ರಪಂಚ ಗೊತ್ತಾಯ್ತು ನನಗೆ ಇವತ್ತು, ಓಕೆ. ಏನ್ ಮಾಡ್ತಿದ್ದೀರಿ ಈಗ ಅವನಿಗೋಸ್ಕರ? ಮತ್ತೆ ತಿಳ್ಕೊಂಡು ಏನಾಯ್ತು ಇವಾಗ? ಗೋಪಿಯರು ಕೃಷ್ಣ ಅಂತ ತಿಳ್ಕೊಳ್ಳದೆ ಅಷ್ಟು ಪ್ರೀತಿ ಮಾಡಿದ್ರು. ಭಗವಂತನ ತಿಳ್ಕೊಳ್ದೇ ಇರೋದು ಮುಖ್ಯ ಅಲ್ಲ, ಪ್ರೀತಿ ಮಾಡ್ಬೇಕಷ್ಟೇ ಅವನಿಗೆ. ನೀವು ತಿಳ್ಕೊಂಡು ಪ್ರೀತಿ ಮಾಡ್ತಾರೋ ತಿಳ್ಕೊಳ್ಳದೆ ಪ್ರೀತಿ ಮಾಡ್ತಾರೋ, ಪ್ರೀತಿ ಮಾಡ್ಬೇಕಷ್ಟೇ. ಎಲ್ಲ ಏನ್ ಮೋದಿಗೆ ಓಟ್ ಹಾಕಿದವರೆಲ್ಲ ಮೋದಿ ನೋಡ್ಬಿಟ್ಟೆ ಓಟ್ ಹಾಕಿದ್ರೆ ಯಾರಾದ್ರು? ಅವ್ರನ್ನ ದರ್ಶನ ಮಾಡದೆ ನಾವು ಓಟ್ ಹಾಕ್ತೀವಿ ಅಂತ ಎಷ್ಟೋ ನೋಡೇ ಇಲ್ಲ ಅವ್ರನ್ನ. ಎಷ್ಟೋ ಟಿವಿಗಳಲ್ಲಿ ನೋಡಿರಲ್ಲ. ಹಳ್ಳಿ ಗುಡ್ಡಗಾಡ ಪ್ರದೇಶದಲ್ಲಿ ನೋಡೇ ಇರಲ್ಲ ಜನ, ಓಟ್ ಹಾಕ್ಬಿಡ್ತಾರೆ, ಮೋದಿಜಿ ಓಟ್ ಹಾಕ್ರಿ ಅಂತ. ಅದೊಂದು ಓಟ್ ಲೆಕ್ಕ ಬಂತ? ಕನ್ಸಿಡರ್ ಆಯ್ತಾ ಅದು?
ಅರೆ ಭಗವಂತನ ತಿಳ್ಕೊಳ್ಳೋದು ಅದು ಮುಖ್ಯ ಅಲ್ಲ, ಪ್ರೀತಿ ಮಾಡೋದು ಮುಖ್ಯ. ಬಟ್ ನಮ್ಗೆ ತಿಳ್ಕೊಳ್ದೆ ಪ್ರೀತಿ ಮಾಡಕ್ ಬರಲ್ವಲ್ಲ. ಬ್ರಜವಾಸಿಗಳು ಭಗವಂತ ಅಂತ ತಿಳ್ಕೊಳ್ಳೇ ಇಲ್ಲ. ಎಷ್ಟು ಪ್ರೀತಿ ಮಾಡಿದ್ರು ಅವರು, ಗಂಡನ್ ಬಿಟ್ರು, ಹೆಂಡತಿನ ಬಿಟ್ರು, ಮಕ್ಳನ್ ಬಿಟ್ರು, ಎಲ್ಲಾರನ್ನೂ ಬಿಟ್ಟು ಬಂದ್ರು. ಅದಕ್ಕೆ ಭಗವಂತನಿಗೆ ಆಶ್ಚರ್ಯ ಆಯ್ತು, ಅರೆ ನನ್ನ ದೇವ್ರು ಅಂತ ತಿಳ್ಕೊಳ್ದೆ ಎಷ್ಟು ಪ್ರೀತಿ ಮಾಡ್ತಿರಲ್ಲ, ನೀನು ದೇವ್ರು ಅಂತ ತಿಳ್ಕೊಂಡ್ಬಿಟ್ರೆ. ಹಾಗೆ ನಾವು ತಿಳ್ಕೊಳ್ಳೋದು ಬೇಡ, ಅದೇ ಪ್ರೀತಿ ಮಾಡ್ಬೇಕು. ನಮ್ಗಷ್ಟು ಬುದ್ಧಿ ಇಲ್ಲ, ಆದ್ರಿಂದ ನಾವು ಕೃಷ್ಣನ ದೇವತಮ ಪರಮ ಪುರುಷ ಅಂತ ಫಸ್ಟ್ ತಿಳ್ಕೋಬೇಕು. ಅದನ್ನೇ ಹೇಳ್ತಾರೆ, ಒಂದು ನಿವೇದನೆ. ಏನು ನಿವೇದನೆ? ಆಯ್ತು ಹೇಳಿ. ತೋಮಾರ ವಚನಾಶುನಿ ಜುಡಾಯ ಶ್ರವಣ, ತೋಮಾರ ಮಾಧುರ್ಯ ದೇಗಿ ಜುಡಾಯ ನಾಯನ. ಅಲ್ಲಪ್ಪ, ಎಷ್ಟು ಹಿಂಗ್ ಮಾತಾಡ್ತೀರಿ ನೀವು, ಸುಂದರವಾಗಿ ಮಾತಾಡ್ತೀರಿ. ನೀವು ನೋಡೋ ಸಾಕ್ಷಾತ್ ಭಗವಂತನ ತರಾನೇ ಅನ್ಸ್ತಾ ಇದೆ. ಭಗವಂತನ ತರಾನೇ ಅಲ್ಲ, ಭಗವಂತನೇ. ಭಗವಂತನ ತರ ಅಂದ್ರೆ ಏನು? ಅವನ ತರ ಇನ್ನಾರು ಯಾರಿದಾರ ಒಬ್ರು, ಇನ್ನೊಬ್ರು ಇದಾರ ಅವನ ತರ ಅಂದ್ರೆ? ಇಲ್ಲ, ಅವನೇ. ಅದಕ್ಕೆ ನಿಧಾನಕ್ಕೆ ಮಾಯಾವಾದಿ ಸನ್ಯಾಸಿಗಳ ಹೃದಯವನ್ನು ಕರಗುತ್ತೆ. ಅವ್ರು ಹೇಳ್ತಾರೆ, ಇವು ನಮ್ಮಲ್ಲಿರೋ ದೋಷಗಳು. ನಾವು ಇಷ್ಟು ದಿನ ಭ್ರಮೆ, ಪ್ರಮಾದ, ವಿಪರೀಪ್ಸ, ಕರ್ಣಪಾಠದಲ್ಲಿದ್ವಿ. ಅದಕ್ಕೆ ನಮಗೆ ಭಗವಂತನ ಮಾತಲ್ಲಿ ದೋಷ ಕಾಣಿಸ್ತಾ ಇತ್ತು. ಇವಾಗ ನಮಗೆ ಭಗವಂತನ ಮಾತಲ್ಲಿ ದೋಷ ಕಾಣಿಸ್ಬಾರ್ದು. ಅವನು ಏನ್ ಮಾಡ್ತಾನೆ ಅದು ಪರಮ ಸತ್ಯ. ಓಕೆ. ಸೊ ಅದಕ್ಕೆ ಶಾಸ್ತ್ರವನ್ನು ನಾವು ಗಂಭೀರವಾಗಿ ಅಧ್ಯಯನ ಮಾಡಬೇಕು. ಸೀರಿಯಸ್ನೆಸ್ ಬರಬೇಕು, ಗಂಭೀರತೆ ಬರಬೇಕು. ಯಾವುದು ಹುಡುಗಾಟಿಕೆ ಅಲ್ಲ. ಜೀವನದ ಮಹತ್ವ ತಿಳ್ಕೋಬೇಕು ನಾವು. ಕಿಂಚಿತಾದ್ರೂ ನಾವು ಭಗವಂತನ ಪ್ರೇಮ ಪೂರ್ವಕ ಸೇವೆ ತೊಡಗಬೇಕು. ಹೇಳ್ತೀನಿ, ನಾವು ದೇವಸ್ಥಾನಕ್ಕೋ ಅಥವಾ ಇದಕ್ಕೆ ಬಂದಾಗ ಏನಕ್ಕೋ ಹೋಗೋದಲ್ಲ. ನಾವು ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀವಲ್ಲ, ನಾವು ಅಲ್ಲಿ ಸಾಧುಗಳು ಇರ್ತಾರೆ, ಭಕ್ತರು ಇರ್ತಾರೆ, ಭಗವಂತ ಇರ್ತಾನೆ. ಯಾರು ಹೆಂಗೆ ಡ್ರೆಸ್ ಮಾಡ್ಕೊಂಡು ಬಂದವ್ರೆ, ಯಾರ್ಯಾರೆಲ್ಲ ಹೋಗ್ತಾರೆ, ಈ ಸೀರಿಯಸ್ನೆಸ್ ಇದೆ ಅವರಿಗೆಲ್ಲ. ಸೆಂಟರ್ ಬಂದಾಗ್ಲೂ ಅಷ್ಟೇನೆ ನಾನು ಹೇಳ್ತೀನಿ, ಮಾತಾಡಬಾರ್ದು. ಎಲ್ಲಿ ಏನು ಕಷ್ಟ ಸುಖ ಮಾತಾಡಕ್ಕೆ ಏನಿದೆ ನಿಮ್ದಲ್ಲಿ? 1 ಗಂಟೆ ಬಾಯಿಗೆ ಬೀಗ ಹಾಕೊಂಡು ಕೂತ್ಕೊಳಕ್ಕಾಗಲ್ಲ. ಬಿಟ್ರೆ ಸಾಕು, ಬರೀ ಮಾತು. ಎತ್ತುಗಳಿಗೆ ಮೂಗ್ದಾರ ಹಾಕಿರ್ತಲ್ಲ, ಮೂಗ್ದಾರ ಹಾಕ್ಬಿಟ್ಟು ನೊಗ ಹಾಕ್ಬಿಟ್ಟು ಕೂರಿಸ್ಬೇಕು. 1 ಗಂಟೆ ನಾವು ಭಗವಂತನ ಮುಂದೆ ಇದ್ದೀವಿ, ಭಗವಂತನ ಬಗ್ಗೆ ಮಾತಾಡೋಣ ಇಲ್ಲ. ಮತ್ತೆ ಸೀರಿಯಸ್ನೆಸ್ ಇಲ್ಲ ಅಂದ್ರೆ ಹೆಂಗೆ ನಾವು ಕೃಷ್ಣ ಪ್ರೇಮವನ್ನು ಪಡ್ಕೊಳ್ತೀವಿ? ಯಾಕೆ ಗಂಭೀರತೆ ಬರಬೇಕು ಅಂತ ಹೇಳೋದು ಅಂದ್ರೆ ಇದಕ್ಕೆ. ಬೇರೆ ಟೈಮಲ್ಲಿ ಹೋಗಿ ಓಕೆ, ನಿಮ್ ಫ್ಯಾಮಿಲಿ ಜೊತೆ ಇದ್ದಾಗ, ಫ್ರೆಂಡ್ಸ್ ಜೊತೆ ಇದ್ದಾಗ ತಕ್ಕ ಮಟ್ಟಿಗೆ ಹೋಗಿ ನಡೆಯುತ್ತೆ. ಯುಕ್ತ ಆಹಾರ ವಿಹಾರ ಯುಕ್ತ ಚೇಷ್ಟಸೆ ಕರ್ಮಸು ಯುಕ್ತ ಸ್ವಪ್ನ ಬೋಧಸೆ ಯೋಗೋ ಬಹುದಿ ದುಃಖ, ಎಲ್ಲ ಸ್ವಲ್ಪ ಸ್ವಲ್ಪ ಇರಬೇಕು. ಉಪ್ಪಿನಕಾಯಿ ಇದೆ ಊಟಕ್ಕೆ ಅಂದ್ಬಿಟ್ಟು ಉಪ್ಪಿನಕಾಯಿನೇ ತಿನ್ಕೊಂಡು ಕುತ್ಕೊಂಡ್ಬಿಟ್ರೆ ಏನ್ ಚೆನ್ನಾಗಿರುತ್ತೆ? ಅದು ಬೇಕು. ಸೊ ಹಾಗೆ ಆದ್ರೆ ಮುಖ್ಯ ಉದ್ದೇಶ ನಾವು ಕೃಷ್ಣ ಪ್ರೀತಿಯನ್ನ ಪಡೆಯೋದಕ್ಕೆ ಪ್ರಯತ್ನ ಮಾಡ್ಬೇಕು ಅಷ್ಟೇನೆ. ನಾವೆಲ್ಲರೂ ಪ್ರಯತ್ನದಲ್ಲೇ ಇರೋದು. ಈಗ ಎಲ್ಲರೂ ಪ್ರಯತ್ನ ಮಾಡ್ಬೇಕು, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ಬೇಕು. ಯಾರನ್ನು ಮೆಚ್ಚಕ್ಕೋಸ್ಕರ ಮಾಡಕ್ ಹೋಗ್ಬಾರ್ದು. ಯಾರು ಮೆಚ್ಚಕ್ಕೋಸ್ಕರ ಮಾಡಿದ್ರೆ ಏನಾಗುತ್ತೆ? ಏನೋ ಲಾಭ ಇದೆ ಅವರಿಗೋಸ್ಕರ ಅದಕ್ಕೆ ಮಾಡ್ತಾ ಇದಾರೆ, ಏನೋ ಲಾಭ ಇದೆ. ಮೊನ್ನೆ ಬುಕ್ ಡಿಸ್ಕಷನ್ ಹೇಳ್ತಾರೆ, ಇದರಿಂದ ಏನ್ ಲಾಭ ಸಿಗುತ್ತೆ ನಿಮ್ಗೆ ಅಂತ ಪದೇ ಪದೇ ಕೇಳ್ತಾರೆ. ಅದನ್ನ ಏನ್ ಲಾಭ ಸಿಗುತ್ತೆ? ಅಲ್ಲ, ಏನು ಲಾಭ ಇಲ್ಲದೆ ನೀವು ಮಾಡ್ತೀರಾ ಅಥವಾ ಫ್ರೀ ಕೊಡ್ತೀರಾ? ಫ್ರೀ ಕೊಡಂಗೆ ನಿಮ್ಗೆ ಎಲ್ಲಿ ಸಿಗುತ್ತೆ? ಇದೆಲ್ಲ ಪ್ರಶ್ನೆಗಳು ಬರುತ್ತೆ. ಅಲ್ಲ, ಬುಕ್ ತಗೊಂಡು ಓದೋದು ಅಷ್ಟೇ ನಿಮ್ ಕೆಲಸ. ಅದ್ ಪ್ರಶ್ನೆ ಮಾಡಿ ಏನಾಗ್ಬೇಕಾಗಿದೆ ನಿಮಗೆ? ಜನಕ್ಕೆ ಏನಾಗಿದೆ ಅಂದ್ರೆ, ಇವಾಗ ಯಾರು ಏನೇ ಒಳ್ಳೆ ಕೆಲಸ ಮಾಡಕ್ ಹೋದ್ರು ಏನೋ ಲಾಭ ಇದೆ ಅದಕ್ಕೆ ಮಾಡಕ್ ಬರ್ತಿದಾರೆ ಅಂತ. ಲಾಭ ಏನೋ ಇರುತ್ತೆ ನಮಗೆ ಬಿಡಿ, ಬಟ್ ಜನಗಳ ದೃಷ್ಟಿಯಲ್ಲಿ ಭೌತಿಕ ಲಾಭ ಏನೋ ಇದೆ ಅಂತ. ಇದೆಲ್ಲ ನೋಡಿ ನೋಡಿ ಏನಾಗಿದೆ, ಸುಮ್ಮನೆ ಪ್ರಚಾರ ಮಾಡ್ಬೇಕು, ಹರಿನಾಮ ಹೇಳ್ಬೇಕು, ಸಂಕೀರ್ತನೆ ಮಾಡ್ಬೇಕು, ಸೇವೆ ಮಾಡ್ಬೇಕು ಅಷ್ಟೇ. ಸುಮ್ಮನೆ ಅದಕ್ಕೆ ಕೃಷ್ಣ ನಾವು ದಿನ ಪ್ರಾರ್ಥನೆ ಮಾಡ್ಬೇಕು, ದಯವಿಟ್ಟು ನಮ್ಮಲ್ಲಿರೋ ಅನರ್ಥಗಳನ್ನ ದೂರ ಮಾಡ್ಬಿಡು, ಅಜ್ಞಾನ ದೂರ ಮಾಡು, ನಿನ್ ಬಗ್ಗೆ ಎಲ್ರಿಗೂ ಹೇಳೋಂಗೆ ಅವಕಾಶ ಮಾಡಿಕೊಡು. ಬಾಯಿ ಇರೋ ತನಕ, ದೇಹದಲ್ಲಿ ಜೀವ ಇರೋ ತನಕ ಸೀರಿಯಸ್ನೆಸ್. ಅದಕ್ಕೆ ಎಲ್ಲರೂ ಸೀರಿಯಸ್ ಆಗಿ ಸಿನ್ಸಿಯರ್ ಆಗಿ ಭಕ್ತಿ ಮಾಡೋಕೆ ಪ್ರಯತ್ನ ಮಾಡ್ಬೇಕು. ಅರ್ಥ ಆಗ್ತಿದೆಯಲ್ಲ ಇವಾಗ ನಮ್ಗೆ ಚೈತನ್ಯದಲ್ಲಿ ಭಗವಂತ ಅಂದ್ರೆ ಏನು, ಹರಿನಾಮ ಅಂದ್ರೆ ಏನು, ಧರ್ಮ ಅಂದ್ರೆ ಏನು? ಓಕೆ, ಮಾಡಿ ಪ್ರಯತ್ನ ಮಾಡಿ, ಖಂಡಿತ ಆಗುತ್ತೆ. ಓಕೆ, ಇಲ್ಲಿ ಸ್ಟಾಪ್ ಮಾಡೋಣ.
वाञ्छाकल्पतरुभ्यश्च कृपा सिन्धुभ्यश्च पतितानां पावनेभ्यो वैष्णवेभ्यो नमो नमः। जगद्गुरु प्रभुपाद की जय। जय गौर प्रेमानंदे। हरि हरि बोल।